ಆಕ್ಚುಲಿ ಹುಟ್ಟಿದ್ ಬೆಂಗಳೂರಲ್ಲೇ ಅಮ್ಮ. Right? ಆ ಬೆಳ್ದಿದ್ ಆಕ್ಚುಲಿ ಇನಿಷಿಯಲ್ ಡೇಸ್ ಬೆಳ್ದಿದ್ದೆಲ್ಲ ವರ್ತೂರ್ ಅಂತ. ತಂದೆ Mm-hmm. ಬಂದು ಒಂದ್ ಮಾತು ಹೇಳಿದ್ರು. Yeah. ಆ ಓದ್ಲಿಲ್ಲ ಅಂತಂದ್ರೆ ತಾಯಿ ಒಂದ್ ಡಿಗ್ರಿ ಮಾಡ್ಕೊ, ನೀನು ಓದ್ಲಿಲ್ಲ ಅಂದ್ರೆ ತಾಯಮ್ಮ ಅಂತ ಕರೆಯೋರು ನನ್ನನ್ನ. Correct, correct. Huh? ಸೊ ನೀನ್ ಓದ್ಲಿಲ್ಲ ಅಂದ್ರೆ ಬೇರೆಯವ್ರ ಕಣ್ಣಲ್ಲ, ನಿನ್ Mm. ಕಣ್ಣಲ್ಲೇ ನೀನ್ ಬಿದ್ದು ಬಿಡ್ತೀಯಾ. ನನ್ನ ಹತ್ರ ಕೆಲವರು ಬರೀ ಬೇಸಿಕ್ಸ್ ಇಂಗ್ಲಿಷ್ ಬರೋರು ಲೆವೆಲ್ 1 ಕ್ಲಾಸಸ್ಗೆ, Right. ದೆನ್ Mm. ಲೆವೆಲ್ 2 ಲೆವೆಲ್ 3 ಮಾಡ್ಕೊಳ್ಳೋರು, ಕೆಲವರು ಹೈಯರ್ ಎಂಡ್ ಕ್ಲಾಸಸ್ ಬರೋರು. ಒಂದು Mm. ಒಂದು ಇಂಡಸ್ಟ್ರಿಗೆ ವರ್ಕ್ ಮಾಡ್ತಾ ಇದ್ದೆ ಅಮ್ಮ ನಾನು. ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆಯು ತೇಲುತ್ತಿದೆ ನೋಡು, ನಿಜ. ತೇಲುತ್ತಿದೆ ನೋಡು, ಹಾ. ನಿನಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ನಿನ್ನನು. ಹಾಯ್, ಹಲೋ, ನಮಸ್ಕಾರ ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಇವತ್ತಿನ ಮನೆ ಮನೆ ಸಾಧಕರ ವಿಭಾಗವನ್ನ ಸಪ್ತಸಾಗರದಾಚೆ ಇಂಡಿಯಾದಿಂದ ಸಾಧಕರು ರೆಡಿ ಆಗಿದ್ದಾರೆ. ಸೊ ಇವರನ್ನ ನೋಡಿದ್ರೆ ನನ್ಗೆ ಬಂಗಾರದ ಮನುಷ್ಯ ಚಿತ್ರದ ಹಾಡ್ ನೆನಪಾಗ್ತಾ ಇದೆ ರೀ. ನಗು ನಗುತ್ತಾ ನಲಿ ನಲಿ ಎಲ್ಲ ಆ ದೇವರ ಕಲೆ ಎಂದು ನೀ ತಿಳಿ, ಅದರಿಂದ ನೀ ಕಲಿ ಅಂತ ನಮ್ಮ ರಾಜಣ್ಣ ಎಷ್ಟ್ ಚೆನ್ನಾಗಿ ಹಾಡ್ ಹೇಳಿದ್ದಾರೆ. ಸೊ ಅದನ್ನ ಆ ಸಾಲ್ಗಳು ನೋಡ್ತಾ ಇದ್ರೆ ಈ ಸಾಲ್ಗಳು ಪರ್ಫೆಕ್ಟ್ ಆಗಿ ಈ ಸಾಧಕರಿಗೆ ಸೂಟ್ ಆಗತ್ತೆ ಅಂತ ಹೇಳ್ತೀನಿ. ಇಟ್ಸ್ ನನ್ ಅದರ್ ದ್ಯಾನ್ ನಮ್ಮ ಸಂಗೀತ ಗಾಯಕರು ಎಲ್ಲರ ಮನೆಗಳಲ್ಲಿ ಸರಿಗಮಪ ಅನ್ನೋ ಒಂದು ಕಾಂಪಿಟೇಷನ್ ಅಲ್ಲಿ ಮಿಂಚಿದಂತಹ ನಗುಮಣಿ ಅಲಿಯಾಸ್ ನಾಗಮಣಿ ಅಮ್ಮ ನಮ್ ಜೊತೆ ಇವತ್ತು ಸಾಧಕರಾಗಿದ್ದಾರೆ. ಅಬ್ಬಾ, ಅವ್ರ ಜರ್ನಿ ಅಂತೂ ಎಷ್ಟು ರೋಮಾಂಚನ ಆಗತ್ತೆ ಅಂತಂದ್ರೆ ಎಷ್ಟು ಜನಕ್ಕೆ ಮೋಟಿವೇಶನ್ ಆಗತ್ತೆ. ದಯವಿಟ್ಟು ಎಲ್ರೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಹೊಸಬರಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕಮೆಂಟ್ ಗಳ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸೊ ನಗ್ತಾ ನಗ್ತಾ ಇರುವಂತಹ ನಗೋಣಿ ಅಮ್ಮನ ನಾವಿವತ್ತು ಬರ್ಮಾಡ್ಕೊಂಡು ಅವರ ಒಂದು ಜರ್ನಿಯನ್ನ ತಿಳ್ಕೊಂಡು ಅವರ ಸಾಧನೆಗೊಂದು ನಮನವನ್ನ ಮಾಡೋಣ. ಬರ್ತೀರಾ ಅಲ್ವಾ? ನಾಗಮಣಿ ಅಮ್ಮ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಅಶ್ವಿನಿ, ಥ್ಯಾಂಕ್ ಯು ಸೋ ಮಚ್. ಆರಾಮಿದ್ದೀನಿ, ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ಅ ವೆರಿ ಬಿಗ್ ಥ್ಯಾಂಕ್ ಯು ನನ್ನನ್ನ ಇವತ್ತು ಪಾಡ್ಕಾಸ್ಟ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡು ಅಂತ ಹೇಳಿದ್ರಿ. ಸೊ ಅ ವೆರಿ ಬಿಗ್ ಥ್ಯಾಂಕ್ ಯು ಫಾರ್ ದ್ಯಾಟ್. ಥ್ಯಾಂಕ್ ಯು ಅಮ್ಮ. ಬಿಫೋರ್ ಸ್ಟಾರ್ಟಿಂಗ್ ನನ್ಗೆ ಬಿ ಆರ್ ಛಾಯಾ ಅವರು ಮಕ್ಳಿಗೋಸ್ಕರ ಒಂದು ಸಾಲ್ಗಳನ್ನ ಹಾಡಿದ್ರು. ನನಗೆ ಹಾಡಕ್ಕಂತೂ ಬರಲ್ಲ, ಬಟ್ ಆ ಸಾಲ್ಗಳನ್ನ ಇಟ್ಕೊಂಡು ನಿಮ್ಗೆ ಹೆಂಗ್ ಹೇಳ್ಬೋದು ಅನ್ನೋದನ್ನ ಪ್ರಯತ್ನ ಮಾಡೋಣ ಅಂತ. ಸೊ ಬಹಳ ಒಳ್ಳೆಯವ್ರ ನಾಗಮಣಿ ಅಮ್ಮ. ಏನ್ ಕೇಳಿದ್ರು ಎಸ್ ನಗ್ತಾ ನಗ್ತಾ ಹಾಡ್ತಾರೆ. ವಿದೇಶದಲ್ಲೂ ಫೇಮಸ್, ಸ್ವದೇಶದಲ್ಲೂ ಫೇಮಸ್. ಓ ಮೈ ಗಾಡ್, ವಾವ್, ಸೋ ವಂಡರ್ಫುಲ್. ಫೇಮಸ್ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮ ಒಂದು ಲೈನ್ಗಳು ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸೊ ಅಮ್ಮ, ಫಸ್ಟ್ ಆಫ್ ಆಲ್ ನಮ್ಮ ಚಾನೆಲ್ಗೆ ನಿಮ್ಗೆ ಸ್ವಾಗತ. ವಿದೇಶದಲ್ಲಿ ಜೀವನ ಅಂತ ಚಾನೆಲ್ ನೀವು ಕೂಡ ವಿಸಿಟ್ ಮಾಡಿದೀರಾ, ನೀವು ಮೆಚ್ಚುಗೆಯನ್ನ ಕೊಟ್ಟಿದ್ದೀರಿ. ನಿಮ್ಮ ಒಂದು ಮೆಚ್ಚುಗೆ ಸ್ಫೂರ್ತಿ ನನಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಅಂಡ್ ಇನ್ನಷ್ಟು ಮೋಟಿವೇಶನಲ್ ವಿಡಿಯೋ ಮಾಡೋದಿಕ್ಕೆ ನನ್ಗೆ ಸ್ಫೂರ್ತಿಯನ್ನ ತುಂಬ್ತಾ ಇದ್ದೀರಾ ನೀವು. ಸೊ ನಿಮ್ಗೆ ನಮ್ಮ ಚಾನೆಲ್ ಅಂಡ್ ನಮ್ಮ ಥೀಮಿಗೆ ಸ್ವಾಗತ. ನಮ್ಮ ಚಾನೆಲ್ ನಲ್ಲಿ ಸಾಧಕರ ಸಂದರ್ಶನ ಮಾಡ್ತಾ ಇದ್ದೇವೆ. ವಿದೇಶದಲ್ಲಿ ಜೀವನ ಅಂತ ಈಗ ಕೆನಡಾದಲ್ಲಿ ಶುರು ಮಾಡಿರ್ತಕ್ಕಂತಹ ಚಾನೆಲ್, ಅಲ್ಲಿಯ ಸಾಧಕರನ್ನ ಪರಿಚಯ ಮಾಡ್ಕೊಂತ ಈಗ ಅಮೆರಿಕಕ್ಕೆ ಮೂವ್ ಆಗಿದ್ದೀವಿ. ಸೊ ಅಮೆರಿಕದ ಅಟ್ಲಾಂಟಾದಲ್ಲಿ ಈ ಸಾಧಕರನ್ನ ಪರಿಚಯಿಸೋದಕ್ ಮುನ್ನ ನೀವೆಂತ ಮಹಾನ್ ಸಾಧಕರು, ನಿಮ್ಮ ಬಗ್ಗೆ ತಿಳಿಸೋದಕ್ಕೆ ಎಷ್ಟೋ ಜನ ಪಾಡ್ಕಾಸ್ಟರ್ಸ್ ಎಷ್ಟೋ ಜನ ಪ್ರಯತ್ನ ಮಾಡಿದ್ದಾರೆ. ಬಟ್ ನಾವೊಂದ್ ಸ್ವಲ್ಪ ವಿಭಿನ್ನವಾಗಿ ಮಾಡೋಣ ಅನ್ನೋ ಒಂದು ಸತ್ಪ್ರಯತ್ನ. ಅದ್ ಎಷ್ಟೋ ಜನಕ್ಕೆ ಮುಟ್ಟತ್ತೆ ವಿಶ್ವದಾದ್ಯಂತ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ನಮ್ಮ ಚಾನೆಲ್ ಅಂಡ್ ನಮ್ ಥೀಮಿಗೆ ಸ್ವಾಗತ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು ಸೋ ಮಚ್. ಎಸ್, ನಾಗಮಣಿ ಅಮ್ಮ ಅಲಿಯಾಸ್ ನಗುಮಣಿ ಅಮ್ಮ, ರೈಟ್? ಸೊ ಸ್ಮೈಲಿಗೆ ಟ್ರೇಡ್ ಮಾರ್ಕ್ ಅಂತ ಬ್ರಾಂಡೆಡ್ ಆಗಿರುವಂತ ನಮ್ಮ ನಾಗಮಣಿ ಅಮ್ಮ ಹುಟ್ಟಿದ್ಯಲ್ಲಿ, ಬೆಳೆದಿದ್ಯಲ್ಲಿ, ಮತ್ತೆ ತಂದೆ ತಾಯಿ ಜೊತೆ ಕಳೆದಂತಹ ಮಧುರ ಕ್ಷಣಗಳು, ಮತ್ತೆ ಸ್ಕೂಲ್ ಡೇಸ್ ಅಂತ ಎಲ್ಲ ಮೆಮೊರಿ ಇರತ್ತೆ. ಸೊ ಅದು ನಿಮ್ಮಿಂದ ಒಂದು ಸ್ಮಾಲ್ ಇಂಟ್ರೋ ಕೊಡಕ್ಕಾಗತ್ತಾ ಅಂತ? ಓ, ಖಂಡಿತವಾಗ್ಲು. ಆಕ್ಚುಲಿ ಹುಟ್ಟಿದ್ ಬೆಂಗಳೂರಲ್ಲೇ ಅಮ್ಮ. ರೈಟ್. ಬೆಳ್ದಿದ್ ಆಕ್ಚುಲಿ ಇನಿಷಿಯಲ್ ಡೇಸ್ ಬೆಳ್ದಿದ್ದೆಲ್ಲ ವರ್ತೂರ್ ಅಂತ. ಬೆಂಗಳೂರಿಂದ
12 13 ಇಲ್ಲ ಒಂದು 20 ಕಿಲೋಮೀಟರ್ ಆಚೆ ಅನ್ಸುತ್ತೆ. ವಾವ್ ಸೊ ವಾವ್ ಬೆಳೆದೆ ಫ್ರಮ್ ದ ಏಜ್ ಆಫ್ 3-4 ಇಂದ ಟಿಲ್ ದಿ ಏಜ್ ಆಫ್ 11 ವರ್ಗುನು. ವಾವ್ ಹಾ ಅಂಡ್ ವಾಪಸ್ ಬೆಂಗಳೂರಲ್ಲೇನೆ. ಹ್ಮ್ ಸೊ ಅಲ್ಲಿ ನೀವು ವರ್ತೂರಲ್ಲಿ ಎಜುಕೇಶನ್ ಎಜುಕೇಶನ್ ಆಕ್ಚುಲಿ ನಾನು ಓದಿದ್ದು ಸೆಂಟ್ ಜೋಸೆಫ್ಸ್ ಕಾನ್ವೆಂಟ್ ವೈಟ್ ಫೀಲ್ಡ್. ವಾವ್ ಓಕೆ ರೈಟ್ ಹಾ ಅಲ್ಲಿ ಓದಿದೆ. ನಂತರ ಬೆಂಗಳೂರಲ್ಲಿ ಇಂಡಿಯನ್ ಪ್ರಿಪರೇಟರಿ ಸ್ಕೂಲಲ್ಲಿ 7th ಸ್ಟ್ಯಾಂಡರ್ಡ್ ಮಾಡಿದೆ. 8th 9th and 10th ನಿರ್ಮಲ ರಾಣಿ ಹೈಸ್ಕೂಲ್. ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು, ಫಸ್ಟ್ ಇಯರ್ ಡಿಗ್ರಿ MES ಕಾಲೇಜ್. ವಾವ್ MES ಕಾಲೇಜಿನ ವಿದ್ಯಾರ್ಥಿ ನೀವು ಆಗಿದ್ರಿ ಅನ್ನೋದಕ್ಕೆ ಹೇಳಲಿಕ್ಕೆ ಹೆಮ್ಮೆ ಆಗತ್ತೆ. ಮಹಿಳೆಯರಿಗೆ ಸ್ಫೂರ್ತಿ MES ರೈಟ್. ಅಬ್ಸಲ್ಯೂಟ್ಲಿ ಎಸ್ ಅಬ್ಸಲ್ಯೂಟ್ಲಿ. ಮೇಡಮ್ ಎಸ್. ಸೊ ಅಪ್ಪ ಅಮ್ಮನ ಜೊತೆ ಈ ಒಂದು ಒಳ್ಳೆ ಮಧುರ ಕ್ಷಣನ ಹಂಚ್ಕೋಬಹುದು ಅಂದ್ರೆ ಏನ್ ಹಂಚ್ಕೋತೀರಾ ಅಮ್ಮ? ಅಪ್ಪ ಅಮ್ಮನ ಜೊತೆ ಅಂತ ಹೇಳಿದ್ರೆ ನಮ್ ತಂದೆ ಡಾಕ್ಟರ್ ಆಗಿದ್ರು ಆಶು. ರೈಟ್ ರೈಟ್ ಸೊ ಹಾ ಹಾಗಾಗಿ ವಾಟ್ ಹ್ಯಾಪನ್ ವಾಸ್, ಅವರು ನಾವು ಹಳ್ಳಿಲಿದ್ದೀವಿ, ನನ್ ಮಗಳು ಎಲ್ಲಿ ಹಿಂದುಳಿದು ಬಿಡ್ತಾಳೋ ಅಂತ ಎಲ್ಲಾ ಕಡೆ ಕರ್ಕೊಂಡು ಹೋಗೋರು, ಎಲ್ಲಾ ಕಡೆ ನನ್ನನ್ನ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡೋರು, ಮಾತಾಡಕ್ ಬಿಡೋರು. ಅಂದ್ರೆ ಕಾನ್ಫಿಡೆನ್ಸ್ ಅಂತ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಚಿಕ್ಕ ವಯಸ್ಸಿಂದಾನೇ ಕೊಡ್ಲಿಕ್ಕೆ ಶುರು ಮಾಡಿದ್ರು. ವಾವ್ ಸೊ ಹಾಗಾಗಿ ಇವತ್ ನಾನು ಏನೇ ಆಗಿದ್ರು ಸಹ ಐ ಓ ಇಟ್ ಟು ಮೈ ಪೇರೆಂಟ್ಸ್, ಎಸ್ಪೆಷಲಿ ಮೈ ಫಾದರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ತಾಯಿ ಗ್ರೌಂಡೆಡ್ ಆಗಿ ಇಟ್ಟಿದ್ರು, ಎಸ್ ಸೊ ಯಾವಾಗ್ಲೂ ಗ್ರೌಂಡ್. ಎಸ್ ಸೊ ನಿಮ್ ತಂದೆಯಿಂದ ಬಹಳಷ್ಟು ಕಲ್ತ್ರಿ ಅಂತ ಹೇಳಿದ್ರಿ ನೀವು. ಎಸ್ ರೈಟ್. ಸೊ ತಂದೆ ಡಾಕ್ಟರ್ ಆಗಿದ್ರು, ಮಗಳು ಕೂಡ ಡಾಕ್ಟರ್ ಆಗಬಹುದು ಅಥವಾ ಆಗ್ಬೇಕು ಅನ್ನೋ ಹಂಬಲ ತಂದೆಗಿತ್ತ ಅಥವಾ ನಿನಗೇನಾದ್ರೂ ಮನದಾಳದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಆ ಚಿಲ್ಮೆ ಹುಟ್ಕೊಂಡಿತ್ತ ಅಂತ? ಆಕ್ಚುಲಿ ಟು ಬಿ ವೆರಿ ಆನೆಸ್ಟ್, ಇಲ್ಲಮ್ಮ. ಯಾಕಂದ್ರೆ ಯಾವಾಗ್ಲೂ ನಮ್ಮ ಮನೆಗೆ ಪೇಷಂಟ್ಸು ಮಧ್ಯರಾತ್ರಿಲೆಲ್ಲ ಬರೋರು. ವಾವ್ ಸೊ ಅದೇನಾಗದಂದ್ರೆ ನನ್ಗೆ ದಿನ ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಡೇ ಎದ್ದಿರ್ತಿದ್ವಿ. ಸೊ ಹಾಗಾಗಿ ನಮ್ಮ ತಂದೆಗೆ ನಾನು ಚಿಕ್ಕ ವಯಸ್ಸಲ್ಲಿ ಮೇ ಬಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗಲೇ 8th 9th ಅಲ್ಲಿ ಇರುವಾಗ ಹೇಳ್ತಿದ್ದೆ, ನೀನ್ ಬೀದಿಲೋ ದಾಸ ಏನು ಕೊಟ್ಟು ಮದ್ವೆ ಮಾಡಿದ್ರು ಚಿಂತೆ ಇಲ್ಲ, ಡಾಕ್ಟರ್ ಮಾತ್ರ ಮದ್ವೆ ಮಾಡ್ಬೇಡ ಅಂತ. ಹಿಯರ್ ಐ ಆಮ್. ಅಫ್ಕೋರ್ಸ್ ಎಂಜಿನಿಯರಿಂಗ್ ಮಾಡ್ಬೇಕು ಅನ್ನೋ ಹುಚ್ಚಿತ್ತು, ಬಟ್ ನಮ್ಮಮ್ಮ ದೂರ ಬಾರ ಕಳ್ಸ್ಲಿಕ್ಕೆ ರೆಡಿ ಇರ್ಲಿಲ್ಲ ಆಗ. BSc ಸೇರ್ಕೋ ಅಂತ ಹೇಳಿದ್ರು, ಕೋಪ ಬಂದು ಏನ್ ಮಾಡಿದೆ, ಹೋಗಿ BA ಸೇರ್ಕೊಂಡೆ MES ಕಾಲೇಜ್. ನಮ್ಮಮ್ಮ ಅಂದ್ರು ಸರಿ ಒಳ್ಳೆ ಕೆಲಸ ಮಾಡಿದೆ, ಇದೇ ವರ್ಷ ಮದ್ವೆ ಮಾಡ್ತೀನಿ ಅಂತಂದ್ರು. ಅದೇ ವರ್ಷನೇ ನನಗ್ ಮದ್ವೆನೂ ಆಗೋಯ್ತು. ವಾವ್ ವಾವ್ ವಾವ್. ಸೊ ಎಜುಕೇಶನ್ ಏನೋ ಆಯ್ತು. ಸೊ ಮದ್ವೆ ಆಗೋದ್ಕಿಂತ ಮುಂಚೆ ನೀವು ಟೀಚಿಂಗ್ ಶುರು ಮಾಡಿದ್ರ ಅಥವಾ ಮದ್ವೆ ಆದ್ಮೇಲೆ ಶುರು ಮಾಡಿದ್ರ ಅಂತ? ಮದ್ವೆ ಆದ ನಂತರ ಅಮ್ಮ, ಬಿಕಾಸ್ ಐ ವಾಸ್ 19 when I got married, 20 I was a mother. ಸೊ ನಾನು ಓದಿದ್ದೆಲ್ಲ ಮಗಳು ಬೆಳ್ದ ಹಾಗೆ ನಾನು ಓದ್ಕೊಂಡ್ ಬಂದೆ ನನ್ನ ಜೀವನದಲ್ಲಿ. ವಾವ್ ವಾವ್ ವಾವ್. ನೋಡಿ ಅಮ್ಮ, ಎಷ್ಟೋ ಜನ ಅಯ್ಯೋ ಮದ್ವೆ ಆಯ್ತು ನಾನ್ ಏನು ಮಾಡಕ್ ಸಾಧ್ಯ ಇಲ್ಲ, ಮುಗೀತು, ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡೋದಷ್ಟೇ, ಗಂಡ ಮಕ್ಳು ನೋಡ್ಕೊಂಡಿರೋದು, ಸೊ ಇನ್ ಮುಂದ್ ಓದು ಬರಹ ಇಲ್ಲ ನನಗೆ ಯಾಕೆ ಅಂತ ಕೈ ಕಟ್ಕೊಂಡು ಕುತ್ಕೊಳ್ಳೋ ಅಂತ ಪ್ರಪಂಚದಲ್ಲಿ ನೀವು ಎಷ್ಟು ಸ್ಫೂರ್ತಿ ತುಂಬ್ತಾ ಇದ್ದೀರಾ ಅಮ್ಮ. ಮೊದಲನೇ ಸ್ಫೂರ್ತಿಯ ಮಾತಿದು. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನನ್ನ ತಂದೆ, ಅದಕ್ಕೂ ತಂದೆನೇ ಕಾರಣ ಅಮ್ಮ. ಮದ್ವೆ ಮಾಡ್ಬಿಟ್ರು. ನಾನ್ ಸ್ವಲ್ಪ ಹಠ ಕಟ್ಟ ಇದ್ದೆ. ಸೊ ಬಹಳ ಚಿಕ್ಕ ವಯಸ್ಸಿಂದ ಹಠ ಕಟ್ಟ ಇದ್ದಿದ್ರಿಂದ 14-15 ವರ್ಷದಲ್ಲೇ ಎಲ್ರಿಗೂ ನನ್ಗೆ 18 ಆಗೋಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ನಮ್ಮಮ್ಮ ಏನ್ ಮಾಡಿದ್ರು, ಬಂದ್ ಗಂಡುಗಳಿಗೆಲ್ಲ ನಾವ್ ಇಲ್ಲ ಇಲ್ಲ ಅಂತಿದ್ರೆ ನಾಳೆ ದಿವಸ ಒಳಗ್ ಮದ್ವೆನೇ ಆಗಲ್ವೇನೋ ಅಂತ ದೇ ಗಾಟ್ ಮಿ ಮ್ಯಾರಿಡ್ ಅಟ್ ದ ಏಜ್ ಆಫ್ 19. ಬಟ್ ತಂದೆ ಬಂದು ಒಂದ್ ಮಾತು ಹೇಳಿದ್ರು, ಓದ್ಲಿಲ್ಲ ಅಂತಂದ್ರೆ ತಾಯಿ ಒಂದ್ ಡಿಗ್ರಿ ಮಾಡ್ಕೊ, ನೀನ್ ಓದ್ಲಿಲ್ಲ ಅಂದ್ರೆ ತಾಯಮ್ಮ ಅಂತ ಕರೆಯೋರು ನನ್ನನ್ನ. ಸೊ ನೀನ್ ಮಾಡ್ಲಿಲ್ಲ, ಓದ್ಲಿಲ್ಲ ಅಂದ್ರೆ ಬೇರೆಯವ್ರ ಕಣ್ಣಲ್ಲ ನಿನ್ ಕಣ್ಣಲ್ಲೇ ನೀನ್ ಬಿದ್ದು ಬಿಡ್ತೀಯಾ. ಎಷ್ಟು ಒಂದು ಅನುಭವದ ಮಾತಮ್ಮ ಅದು. ಎಸ್. ಸೊ ಅವ್ರು BA ಮಾಡ್ದೆ ಆಕ್ಚುಲಿ. ಸೂಪರ್ ಅಮ್ಮ. ಸೊ ನೀವು ಮದ್ವೆ ಆದ್ಮೇಲೆ ಟೀಚಿಂಗ್ ಶುರು ಮಾಡೋದಿಕ್ಕೆ ನಿಮ್ಮ ಹಸ್ಬೆಂಡ್ ಇಂದ ಸಹಕಾರ ಯಾವ ರೀತಿ ಇತ್ತು ಅಂತ? ಆಕ್ಚುಲಿ ನಾನು BA ಮಾಡ್ಕೊಂಡು 1990 ಅಲ್ಲಿ, ಅಂದ್ರೆ ವಿ ವೆಂಟ್ ಟು ಡೆಲ್ಲಿ ಫಾರ್ ಅಬೌಟ್ 6 months. ಅವರಿಗೆ ಹಸ್ಬೆಂಡ್ ಕೆಲಸ ಆಯ್ತು ಅಂತ ಡೆಲ್ಲಿಗೆ ಹೋದ್ವಿ. 6 ತಿಂಗಳಲ್ಲೇ ವಾಪಸ್ ಬಂದ್ವಿ. ಬಂದಿದ ತಕ್ಷಣ ನಾನೇನ್ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೋಬೇಕಂತ ನಾನು ಓದಿದ್ದ ಶಾಲೆಯಲ್ಲೇ ಹೋಗಿ ನಮ್ಮ ಮದರ್, ಅಂದ್ರೆ
the principal of the school, headmistress of the school, Sister Dominic Right. ಅಂತ ಅವ್ರನ್ನೇ ಹೋಗಿ ಹಾ. ನಾನು ಮಾಡಿದೆ. ಸೊ ಯು ವರ್ ಡೈರೆಕ್ಟ್ಲಿ ಅಪಾಯಿಂಟೆಡ್ ಆಸ್ ಯು ವರ್ ಸ್ಟೂಡೆಂಟ್ ಅಂತ ಹೇಳಿ ನಿಮ್ಗೆ ಏನಾದ್ರು ಆತರ ರೆಫರೆನ್ಸ್ ಇಂದ ಇಟ್ಕೊಂಡು ನಿಮ್ಗೆ ಅಪಾಯಿಂಟ್ ಮಾಡಿದ್ರ ಅಥವಾ ಯು? ಇಲ್ಲ, ಆಕ್ಚುಲಿ ವಾಟ್ ಹ್ಯಾಪನ್ ವಾಸ್ ಐ ವಾಸ್ ದ ಸ್ಕೂಲ್ ಗರ್ಲ್, ಸ್ಕೂಲ್ ಹೆಡ್ ಗರ್ಲ್ ಆಗಿದ್ದೆ when I was in my 10th standard. I was pretty ಆಗ್ಲಿಂದನೇ ಸ್ಫೂರ್ತಿ ನಿಮ್ಗೆ. ಸೊ ಹಾಗಾಗಿ ಅವ್ರು ಆಯ್ತು ಸೇರ್ಕೋ, ಬಟ್ ಬಿ ಎಡ್ ಮಾಡ್ಬೇಕು ನೀನು ಅಂತಂದ್ರು. ರೈಟ್. ಆಯ್ತು ಮದರ್ ಮಾಡ್ತೀನಿ ಅಂತ ಹೇಳಿ ಶಿ ಗೇವ್ ಮಿ ಪರ್ಮಿಷನ್ ಅಂಡ್ ಐ ಡಿಡ್ ಮೈ ಬಿ ಎಡ್ ಅಟ್ MES ಈವ್ನಿಂಗ್ ಕಾಲೇಜ್, ಟೀಚರ್ಸ್ ಕಾಲೇಜ್ ಈವ್ನಿಂಗ್ ಕಾಲೇಜಲ್ಲಿ 2 ವರ್ಷ ಬಿ ಎಡ್ ಮಾಡ್ಕೊಂಡೆ. ವಾವ್. ಸೊ ಟೀಚಿಂಗ್ ಪಯಣ ಅಂತ ಬಂದಾಗ ನೀವು ಎಷ್ಟು ವರ್ಷ ಪಾಠ ಮಾಡಿದೀರಾ ಅಮ್ಮ? ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರೊಫೆಷನಲ್ಸ್ ತನಕನೂ ಪಾಠ ಮಾಡಿದೀರಾ. ಚಿಕ್ಕ ಮಕ್ಳ ಹತ್ರ ಪಾಠ ಮಾಡಿದಾಗ ಇರುವಂತಹ ಅನುಭವಗಳೇನು? ಮತ್ತೆ ದೊಡ್ಡವ್ರ ಜೊತೆ ಒಂದ್ 20 ವರ್ಷ ನೀವು ಪಾಠ ಮಾಡಿದೀರಾ, IELTS ಮತ್ತೆ ಈ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಹೇಳಿ ಮಾಡಿದೀರಾ. ಸೊ ಇದ್ರೆಲ್ಲ ಪಯಣನ ತಿಳ್ಕೊಳ್ಳೋ ಆಸೆ ಅಂಡ್ ತಿಳಿಸೋ ಒಂದು ಹಂಬಲ ನಮ್ಗೆ ಅಂತ. ಆಕ್ಚುಲಿ ಸ್ಕೂಲ್ ಟೀಚರ್ ಆಗಿರುವಾಗ ಈಗ ಐ ಥಿಂಕ್ ಪ್ರಾಬಬ್ಲಿ ನಾನು ಫಸ್ಟ್ ಪಾಠ ಮಾಡಿದ ಮಕ್ಕಳು ದೇ ಆರ್ 44-45 ಇಯರ್ಸ್ ಆಗಿದೆ ಅನ್ಸುತ್ತೆ ಅವರಿಗೆ. ನನಗೆ 60 ವರ್ಷ ಆಗಿದೆ. ಸೊ ಅಷ್ಟು ವರ್ಷ. ಸೊ ಎವ್ರಿ ಡೇ ಯು ವುಡ್ ಬಿ ಅ ನ್ಯೂ ಎಕ್ಸ್ಪೀರಿಯನ್ಸ್, ಎವ್ರಿ ಡೇ. ಆಮೇಲೆ ಜೊತೆಗೆ ನನಗೆ ನಾನು ಬಿ ಎಡ್ ಮಾಡಿಲ್ಲ ಅಂತ ಇದ್ದಿದ್ರಿಂದ ತುಂಬಾ ಎಫರ್ಟ್ ಹಾಕ್ತಿದ್ದೆ ಒಂದು ಕ್ಲಾಸ್ ತಗೊಳ್ಳಿಕ್ಕೆ. ಹಾಗಾಗಿ ಮಕ್ಕಳ ಜೊತೆಯಲ್ಲಿ ಪ್ರತಿ ದಿನಾನು ಒಂದಲ್ಲ ಒಂದು ರೀತಿಯಲ್ಲಿ ಮರೆಯಲಾಗದಂತ ಕ್ಷಣ ಅಂತಾನೆ ಹೇಳ್ಬೇಕಮ್ಮ. ಇನ್ನ ದೊಡ್ಡ ಮಕ್ಕಳಿಗೆ ಮಾಡುವಾಗ ಐ ವಾಸ್ ಅನ್ ELT ಟೀಚರ್, IELTS ಟೀಚರ್ ಆಗಿರುವಾಗ ಅವರಲ್ಲಿ ಕಲಿಬೇಕು ಅನ್ನೋಂಥ ಹಂಬಲ ಜಾಸ್ತಿ ಇರುತ್ತೆ. ವಾವ್. ನಿಮ್ಮಂತ ಆದರ್ಶ ಶಿಕ್ಷಕರಿದ್ರೆ ಕಲಿಯೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅಮ್ಮ? ನೀವು ನಗ್ತಾನೆ ಬೂಸ್ಟ್ ಮಾಡ್ಬಿಡ್ತೀರಾ. ಆಕ್ಚುಲಿ ಎಲ್ಲ ಕೆಲ್ಸಗಳಿಗೆ ಹೋಗ್ತಿರ್ತಾರೆ, ಬಟ್ ಇಂಗ್ಲಿಷ್ ಒಂದು ಲ್ಯಾಕ್ಯುನೆ ಆಗಿರುತ್ತೆ. ಸೊ ಹಾಗಾಗಿ ದೇ ಕಮ್ ಟು ಅ ಕಾನ್ವರ್ಸೇಷನಲ್ ಕ್ಲಾಸ್, ಬೇಸಿಕ್ಸ್ ಕಲ್ತ್ಕೊಳ್ಳೋಣ ಅಂತ. ನನ್ನ ಹತ್ರ ಕೆಲವರು ಬರೀ ಬೇಸಿಕ್ಸ್ ಇಂಗ್ಲಿಷ್ ಬರೋರು ಲೆವೆಲ್ 1 ಕ್ಲಾಸಸ್ಗೆ, ದೆನ್ ಲೆವೆಲ್ 2 ಲೆವೆಲ್ 3 ಮಾಡ್ಕೊಳ್ಳೋರು, ಕೆಲವರು ಹೈಯರ್ ಎಂಡ್ ಕ್ಲಾಸಸ್ ಬರೋರು. ಒಂದು ಇಂಡಸ್ಟ್ರಿಗೆ ವರ್ಕ್ ಮಾಡ್ತಾ ಇದ್ದೆ ಅಮ್ಮ ನಾನು. ಸೊ ಆ ಇಂಡಸ್ಟ್ರಿಯಲ್ಲೂ ಸಹ ವರ್ಕ್ ಮಾಡಿದ್ದೀನಿ ಫಾರ್ ಆಲ್ಮೋಸ್ಟ್ ಅಬೌಟ್ 2-3 years ಮಾಡಿದ್ದೀನಿ ಅನ್ಸುತ್ತೆ. ಕಂಟಿನ್ಯೂಸ್ಲಿ ಐ ವರ್ಕ್ ಫಾರ್ ದಟ್ ಇಂಡಸ್ಟ್ರಿ. ಅದು ಯಾವಾಗ ಬಿಫೋರ್ ಟೀಚಿಂಗ್ ಅಥವಾ ಆಫ್ಟರ್ ಟೀಚಿಂಗ್ ಏನು, ಹೇಗೆ, ಯಾವ ಅವಧಿಯಲ್ಲಿ ಮಾಡಿದ್ರಿ? ಈಗ ನಾನು ಹೇಳ್ತಿರೋದು ಒಂದು 20 ವರ್ಷದ ಹಿಂದಿನ ಮಾತು. ವಾವ್ ಅಮ್ಮ, ನಿಮ್ಗೆ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್, ಟೀಚಿಂಗ್, ನೀವು ಒಂಥರ ಕಂಪ್ಲೀಟ್ ಪ್ಯಾಕೇಜ್ ಅನ್ಸುತ್ತೆ ಅಮ್ಮ. ಎಲ್ಲಾ ವಿಧದಲ್ಲೂ ಭಗವಂತ ನಿಮ್ಮನ್ನ ಒಂದು ಒಳ್ಳೆ ರುಚಿಯಾದ ಹಣ್ಣನ್ನ ಜಗತ್ತಿಗೆ ಕಳಿಸ್ಬಿಟ್ಟಿದ್ದಾನೆ ಅಂತ ಅನ್ಸ್ತಾ ಇದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನಗೆ ಕಲಿಕೆ ಅಂದ್ರೆ ಬಹಳ ಆಸೆ. ಕಲಿಕೆ ನಿರಂತರ. ಐ ಲವ್ ಟು ಲರ್ನ್. ಸೊ ನಾನು ಪ್ರತಿದಿನ ಕ್ಲಾಸ್ ಒಳಗಡೆ ಹೋಗ್ಬೇಕಂತಂದ್ರೆ ವೆಲ್ ಪ್ರಿಪೇರ್ಡ್ ಆಗಿರ್ತಿದ್ದೆ. ಎರಡನೇದು ಹೊಸ್ತನ ತರಬೇಕು ಕ್ಲಾಸ್ ಅಲ್ಲಿ ಅಂತ ಯೋಚಿಸ್ತಿದ್ದೆ. ಪ್ಲಸ್ ಅಟ್ ದ ಸೇಮ್ ಟೈಮ್ ಭಗವಂತನಲ್ಲಿ ಯಾವಾಗ್ಲೂ ಒಂದು ಪ್ರಾರ್ಥನೆ ಇರ್ತಿತ್ತು. ರೈಟ್. So I think grace would descend, and though I did not have I was not formally educated in a college, I got very good opportunities. ನಿಮ್ಮ ಡೆಡಿಕೇಶನ್, ನಿಮ್ಮ ಒಂದು ಶ್ರದ್ಧೆ, ನಿಮ್ಮ ಒಂದು ಕಲಿಕೆಯ ಹಂಬಲ, ಆಸಕ್ತಿ, ವಿನಯತೆ ಎಷ್ಟು ಮಕ್ಕಳಲ್ಲಿ ತುಂಬೋದಮ್ಮ ನೀವು. ನಾನ್ ನಿಜವಾಗ್ಲೂ ಯಾಕೆ ನಿಮ್ ಸ್ಟೂಡೆಂಟ್ ಆಗ್ಲಿಲ್ಲ ಆ ಟೈಮಲ್ಲಿ, ಐ ರಿಗ್ರೆಟ್. ರೈಟ್. ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆಯು ತೇಲುತ್ತಿದೆ ನೋಡು, ತೇಲುತ್ತಿದೆ ನೋಡು. ಹಾಡ್ ಹೇಳ್ಕೊಂಡೆ ಪಾಠ ಮಾಡ್ತಿದ್ರ ಅನ್ಸುತ್ತೆ ಅಲ್ವಾ ಅಮ್ಮ ನೀವು? ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ನನ್ಗೆ ಅಷ್ಟು ಗೊತ್ತಿರ್ಲಿಲ್ಲಮ್ಮ. ಬಟ್ ಏನಾಗದಂದ್ರೆ ಈ ಕ್ರಿಸ್ಮಸ್ ಟೈಮ್ ಬಂತು ಅಂದ್ರೆ ಸಾಕು, ಕ್ರಿಸ್ಮಸ್ ಕ್ಯಾರಲ್ಸ್ ಹೇಳ್ಕೊಡ್ತಿದ್ದೆ ಮಕ್ಕಳಿಗೆ. ಬಿಕಾಸ್ ನಾನ್ ಕಾನ್ವೆಂಟ್ ಅಲ್ಲಿ ಓದಿದ್ರಿಂದ ನನಗೆ ಏನೇನ್ ಹೇಳ್ಕೊಟ್ಟಿದ್ರು ಚಿಕ್ಕ ವಯಸ್ಸಲ್ಲಿ, ಅದನ್ನ ನಾನೇನ್ ಮಾಡಿದೆ, ಟೀಚರ್ ಆದಾಗ ನಾನ್ ನನ್ ಮಕ್ಳಿಗೆ ಹೇಳ್ಕೊಡಕ್ ಶುರು ಮಾಡಿದೆ. ಈವನ್ ಟುಡೇ ಸ್ಟೂಡೆಂಟ್ಸ್ ನಿಮ್ಮನ್ನ ರೆಕಗ್ನೈಸ್ ಮಾಡ್ಕೊಂಡು ದೇ ಗೆಟ್ ಬ್ಯಾಕ್ ಟು ಯು. ಒಂದು ಟೀಚರ್ ರೆಕಗ್ನೈಸೇಷನ್ ಅಂತ ಹೇಳಿ ಅವರು ಏನಾದ್ರೂ ಒಂದು ಪ್ರೋಗ್ರಾಮ್ಸ್ ಮಾಡಿ ನಿಮ್ಗೆ ಏನಾದ್ರು ಹಾನರ್ ಮಾಡಿದ್ದು ಆತರ ನಡೀತಾ? ನಾನು ಸ್ವಲ್ಪ ಕಡಿಮೆ ಹೋಗೋದು ಮಾಡೋದು ಎಲ್ಲ ಬಹಳ ಕಡಿಮೆ.
But Right. some of them are in touch with me. Yes. ಒಂದು ಇಬ್ರು ಮೂವರಂತೂ ಬರ್ತಿರ್ತಾರ ಹೋಗ್ತಿರ್ತಾರ. ಅಂದ್ರೆ ಒಬ್ಬ ಮೃಗೇಶ್ ಸೋನಿ ಅಂತ, ನಾನು ಯಾವ್ಯಾವ ಮನೆಗೆ ಹೋಗಿದ್ದೀನೋ ಯಾವ ಮನೆಗೆ ಅವ್ನು ನನ್ನನ್ನು ಹುಡ್ಕೊಂಡು ಬರ್ತಾನೆ. ರೈಟ್. ಸೊ ಈ ಟೀಚಿಂಗ್ ಅಂತ ಬಂದಾಗ ನೀವ್ ಏನನ್ನ ಕಲ್ತ್ರಿ ಅಂತ ಕೇಳ್ಬೋದಮ್ಮ? ಯಾವ್ದು ಇಂಥದ್ದು ನನಗೆ ತುಂಬಾನೇ ಮನ್ಸಿಗೆ ನನ್ಗೆ ಹತ್ರ ಆಯ್ತು ಅಂಡ್ ನನ್ಗೆ ಇದನ್ನ ಕಲಿಯೋದಕ್ಕೆ ಅವಕಾಶ ಆಯ್ತು ಅಂದ್ರೆ ಏನ್ ಹೇಳ್ತೀರಾ ಅಮ್ಮ? ಆಕ್ಚುಲಿ ಏನಾಯ್ತು ಅಂದ್ರೆ ಅಶ್ವಿನಿ, ಚಿಕ್ಕ ವಯಸ್ಸಲ್ಲಿರುವಾಗ ನಾನು 9ನೇ ಕ್ಲಾಸಲ್ಲಿ ಪ್ರಾಬಬ್ಲಿ 8th 9th ಕ್ಲಾಸಲ್ಲಿ ಇರುವಾಗ ಮಿಸಸ್ ರೆಜಿನಾ ಥಾಮಸ್ ಅಂತ ಅಂದ್ಬಿಟ್ಟು ಒಬ್ಬ ಟೀಚರ್ ಆಗಿದ್ರು ನನಗೆ, ಜಾಗ್ರಫಿ ಹಾ ಟೀಚರ್. ಹಾ ಅವರಿಂದನೇ ನಾನು ಟೀಚರ್ ಆಗಿದ್ದೆ ಆಕ್ಚುಲ್ ಆಗಿ. ಶಿ ವಾಸ್ ದ ವಾವ್ ಗ್ರೇಟ್ ಇನ್ಸ್ಪಿರೇಷನ್ ಟು ಮೀ ಟು ಬಿ ಅ ಟೀಚರ್. ವಾವ್ ವಾವ್ ವಾವ್. ಹಾ ಅವರು ಜಾಗ್ರಫಿ ಕ್ಲಾಸಸ್ ನಡೆಸುವಾಗ ಒಂದ್ಸಲ ನಾರ್ವೆ ಸ್ವೀಡನ್ ಬಗ್ಗೆ ಹೇಳ್ತಾ ಇದ್ರು. ಇಟ್ ವಾಸ್ ಅ ಲೆಸನ್ ಯಾ ಕ್ಲಾಸ್ and 24 hours of sunlight and 20 ಆಗ ಯು ಕ್ಯಾನ್ ಇಮ್ಯಾಜಿನ್ ವೇ ಬ್ಯಾಕ್ ದೆನ್ ಒಂದು ಕ್ಯೂರಿಯಸ್ ಬ್ರೇನ್ ಇದೇನಿದು ಅನ್ನೋದೊಂದಿತ್ತು. ಆ್ಯಂಡ್ ಆಲ್ವೇಸ್ ದಟ್ ವಾಂಟಿಂಗ್ ಟು ಎಕ್ಸ್ಪ್ಲೋರ್ ಮಾಡಬೇಕು, ಜಾಗಗಳು ನೋಡಬೇಕು ಅನ್ನೋ ಹುಚ್ಚು ಚಿಕ್ಕ ವಯಸ್ಸಿಂದಾನೆ ಅವರು ಬೆಳೆಸ್ತಾ ಬಂದ್ರು. ಗೊತ್ತಿದ್ದೋ ಗೊತ್ತಿಲ್ದಿರೋನು ವಾವ್. ಮಿಸಸ್ ರೆಜಿನಾ ಥಾಮಸ್ ನನಗೆ ಬೆಳೆಸ್ತಾ ಬಂದ್ರು. ರೈಟ್ ಸೊ ರೈಟ್. ನನಗ್ ಮರೆಯಲಾಗದಂತ ಅನುಭವ ಅಂದ್ರೆ ಅವ್ರು ಮಾಡಿದ ಪಾಠಗಳು. ಆ ಪಾಠಗಳು ಮುಂದೆ ನನ್ನ ಜೀವನದಲ್ಲಿ ನಾನ್ ಪಾಠ ಮಾಡುವಾಗ ಯಾವ ರೀತಿ ವರ್ಣಿಸ್ತಿದ್ದೆ ಅಂದ್ರೆ, ಅಷ್ಟು ಆಗಿನ್ನು ಏನು ನೋಡಿರ್ಲಿಲ್ಲಮ್ಮ, ಏನು ನೋಡಿರ್ಲಿಲ್ಲ. ಯಾವ ರೀತಿ ವರ್ಣಿಸ್ತಿದ್ದೆ ಅಂತಂದ್ರೆ ಪ್ರಾಬಬ್ಲಿ ಅಲ್ಲಿ ವಾಸ ಮಾಡೋರು ಹಾಗೆ ವರ್ಣಿಸ್ತಿದ್ರೋ ಇಲ್ವೋ, ಅಷ್ಟು ಓದಿ ಪ್ರಿಪೇರ್ ಆಗ್ತಾ ಇದ್ದೆ. ಮೇಡಮ್, ಈಗಿನ ತರ ಸ್ಟೂಡೆಂಟ್ಸ್ ಅಂತೂ ತಲೆ ಒಳಗೆ ತಗೊಂಡ್ಬಿಟ್ಟು ಸ್ತಬ್ಧರಾಗ್ಬಿಡ್ತಿದ್ರೇನೋ ನಿಮ್ಮ ಒಂದು ಆಮೇಲೆ ವರ್ಣನೆಯನ್ನ ಕೇಳಿ. ಆಸೆ ಪಡೋರು, ನನ್ನನ್ನ ನೋಡಿ ಬಹಳ ಆಸೆ ಪಡೋರು. ಐ ಥಿಂಕ್ ದಟ್ ಇಸ್ ದಿ, ನನ್ಗೆ ಯಾರಾದ್ರೂ ಕೇಳಿದ್ರೆ ನಿನ್ಗೆ ಏನ್ ಅವಾರ್ಡ್ ಸಿಕ್ಕಿದೆ ಅಂದ್ರೆ, ನನ್ ಮಕ್ಳು ಬಂದು ವಾಪಸ್ ಬಂದು ಒಂದು ಹಲೋ ಅಂತ ಹೇಳಿದಾಗ, ಮ್ಯಾಮ್ ಅಂದಾಗ, ದ ಗ್ರೇಟೆಸ್ಟ್ ಅಂಡ್ ಅವಾರ್ಡ್. ಇಮಿಟೇಷನ್ ಆಗಿರ್ಬೋದು, ನಿಮ್ ತರ ಇಮಿಟೇಟ್ ಅಯ್ಯೋ, ಮಾಡಿರ್ಬೋದು. ಸಿಕ್ಕಾಪಟ್ಟೆ ಮಾಡೋರು ಅವಾಗ್ಲೇ ನೆನೆ, ವಾವ್, ಸಿಕ್ಕಾಪಟ್ಟೆ ಸೂಪರ್. ಮಾಡೋರು. ಅಂಡ್ ದೇ ವುಡ್ ಆಲ್ಸೋ ಟೆಲ್ ಯು ಹ್ಯಾವ್ ದಟ್ ಸ್ಕಿಲ್ ಆಫ್ ಟಾಕಿಂಗ್. ಎಸ್. ಸೊ IELTS ಅಂತ ಬಂದಾಗ ಅಮ್ಮ, ಈ ಕೆನಡಾ ಅಂತ ಅಮೆರಿಕಾ ಅಂತ ದೇಶದಲ್ಲಂತೂ ಇಂಗ್ಲಿಷ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ತುಂಬಾನೇ ಮುಖ್ಯ ಇದೆ. ಸೊ IELTS ಲೆವೆಲ್ ಅಲ್ಲಿ ಪ್ರೊಫೆಷನಲ್ ಅಲ್ಲಿ ಕೋಚಿಂಗ್ ಮಾಡ್ಬೇಕು ಅಂದಾಗ ಏನು ಮುಖ್ಯ ಅಂತ ಅನ್ಸುತ್ತೆ ಅಮ್ಮ? ಆಕ್ಸಿಡೆಂಟಲ್ IELTS ಟೀಚರ್ ನಾನು, ನಾಟ್ ಅ ಟ್ರೇನ್ಡ್ ಕೋಚ್ ಅಲ್ಲ ನಾನು. ಓ ವಾವ್. ಹಾ ನನ್ಗೇನಾಯ್ತು ಅಂತಂದ್ರೆ, ಒಂದು ಹುಡುಗ ದಿನೇಶ್ ಪೂಜಾರಿ, ಹಿ ಲಿವ್ಸ್ ಇನ್ ಆಸ್ಟ್ರೇಲಿಯಾ ನಾವು. ಐ ರಿಮೆಂಬರ್ ಹಿಸ್ ನೇಮ್ ಆಲ್ಸೋ ವೇ ಬ್ಯಾಕ್. ದಿಸ್ ಇಸ್ ಹ್ಯಾಪನ್ಡ್ ಅಬೌಟ್ 20 years ago, ಬಟ್ ಸ್ಟಿಲ್ ನೆನ್ಪಿಗೆ ಚೆನ್ನಾಗಿದೆ ಅಮ್ಮ. ಸೂಪರ್. ಹಾ ಅವನೇನ್ ಮಾಡ್ದ ಅಂತಂದ್ರೆ, ಒಂದ್ಸಲ ಅವನು ಎಲ್ಲೋ ಬೇರೆ ಕಡೆ ಜಯನಗರದಲ್ಲಿ ಎಲ್ಲೋ ಟ್ಯೂಷನ್ಗೆ ಹೋಗ್ತಿದ್ದ. ಬಟ್ ಹಿ ಕುಡ್ ನಾಟ್, ಐ ಥಿಂಕ್, ಗೆಟ್ ಥ್ರೂ ಇನ್ ದ ಫಸ್ಟ್ ಲೆವೆಲ್ ಹಿ ಕುಡಂಟ್ ಗೆಟ್ ಥ್ರೂ ಫಸ್ಟ್ ಎಕ್ಸಾಮ್ ತಗೊಂಡಾಗ. ಸೊ ಓಕೆ. ವಾಪಸ್ ನೀವು ನನ್ನನ್ನು ಕೋಚ್ ಮಾಡಿನ ನಂದೆ. ಅಲ್ಲ ದಿನೇಶ್, ನಾನೇನ್ ಎಕ್ಸಾಮ್ ಮಾಡಿದ್ದೀನ ಇಲ್ಲ ಕೋಚಾ ನಾನು, ನಂಗೆ ಫಾರ್ಮಲ್ ಟ್ರೈನಿಂಗ್ ಇಲ್ಲ ಅಂದ್ರೆ, ಇಲ್ಲ ಮೇಡಮ್ ನಿಮ್ ಕೈಲಿ ಮಾಡಕ್ಕಾಗತ್ತೆ, ಮಾಡಿ ಮಾಡಿ ಅಂದ. ದೆನ್ ಒಂದ್ ದಿವ್ಸ ಕುತ್ಕೊಂಡು ಅವನ ಹತ್ರ ಎಲ್ಲ ಯಾವ ತರ ಮಾಡ್ಯೂಲ್ಸ್ ಇದೆ ಎಲ್ಲಾನು ನೋಡ್ಕೊಂಡು ಅಲ್ಲಿದ್ದಂತ ಒಂದು ಆಡಿಯೋ ಟೆಸ್ಟ್ ಆಗ್ಲಿ, ರೈಟಿಂಗ್ ಟೆಸ್ಟ್ ಆಗ್ಲಿ, ಪ್ರೆಸೆಂಟೇಷನ್ಸ್ ಎಲ್ಲಾನು ಮಾಡಿದಾಗ ಐ ವಾಸ್ ಏಬಲ್ ಟು ಸ್ಕೋರ್ ರಿಯಲಿ ವೆಲ್. ನಾನೇ ಎಕ್ಸಾಮ್ ತಗೊಳ್ತಾ ಇದ್ದೆ, ಮನೇಲಿ ಕೂತ್ಕೊಂಡೆ ಎಕ್ಸಾಮ್ ತಗೊಳ್ತಿದ್ದೆ. ಓ, ನೀವೇ IELTS ಪ್ರಿಪೇರ್ ಮಾಡ್ಕೊಂಡು ಆಮೇಲೆ ಪ್ರಿಪೇರ್ ಮಾಡಿಸ್ತಾ ಇದ್ರಿ ಸ್ಟೂಡೆಂಟ್ಸ್ಗೆ? ಅಂದ್ರೆ ಪ್ರಿಪೇರ್ ಅಂದ್ರೆ ಎಕ್ಸಾಮ್ ಲಿಟ್ರಲಿ ಹೋಗಿ ಬರೀಲಿಲ್ಲ, ಮಾಕ್ ಎಕ್ಸಾಮ್ಸ್ ಸಿಕ್ಕಾಪಟ್ಟೆ ತಗೊಂಡು ನನ್ನ ಮಾರ್ಕಿಂಗ್ ಪ್ರಾಕ್ಟೀಸ್ ಎಕ್ಸಾಮ್ಸ್. ದೆನ್ ಐ ಫೆಲ್ಟ್ ಎಸ್. ಯಾಕಂದ್ರೆ ಆ ಹುಡುಗರು ಏನಾಗಿರೋದಂದ್ರೆ, SSLC ಮಾಡ್ಕೊಂಡು ಇಲ್ಲ ಡ್ರಾಫ್ಟ್ಸ್ ಮೆನ್ ಇಲ್ಲ ಫಿಟ್ಟರ್, ದೇ ಕುಡೆಂಟ್ ಅಫೋರ್ಡ್ ಟೂ ಮಚ್. ಅಂದ್ರೆ ಸಿಕ್ಕಾಪಟ್ಟೆ ಹಣ ಕೊಡೋಕೆ ಅವ್ರ ಹತ್ರ ಇರಲಿಲ್ಲ, ಬಟ್ ದೇ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ಲೈಫ್. ಈ ಮಕ್ಕಳೆಲ್ಲ ನನ್ನ ಹತ್ರ ದೇ ವುಡ್ ಕಮ್ ಫಾರ್ ಇಂಗ್ಲಿಷ್ ಕ್ಲಾಸಸ್. ಸೊ ELT ಕ್ಲಾಸಸ್ ಬಂದಿರೋರೆ IELTS ಕೋಚಿಂಗಿಗೂ ಮ್ಯಾಮ್ ಮಾಡಿ 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 ಅಂತ ಅನ್ಕೊಂಡು, ಐ ಫೀಲ್ ವೆರಿ ಪ್ರೌಡ್. ಅಟ್ ಲೀಸ್ಟ್ ಒಂದು 15 ಜನ ಇದ್ದಾರೆ ಅನ್ಸುತ್ತಮ್ಮ ಇವಾಗ ಆಸ್ಟ್ರೇಲಿಯಾ ಅಲ್ಲಿ. ವಾವ್ ವಾವ್, ಕೇಳಕ್ಕೆ ಎಷ್ಟು ಹಿತವಾಗಿದೆ ಅಮ್ಮ, ಎಷ್ಟು ಹೆಮ್ಮೆ ಅನ್ಸುತ್ತೆ. ನಮ್ಮ ಖಂಡಿತವಾಗ್ಲು ನಗುಮಣಿ ಅಮ್ಮ ಖಂಡಿತವಾಗ್ಲು ಎಷ್ಟು ದೇಶ ವಿದೇಶಗಳಲ್ಲಿಯೂ ಅಧ್ಯಾಪಕರಾಗಿದ್ರು ಅಂತ ಕೇಳಲಿಕ್ಕೇನೆ ನನ್ಗೆ ಕರ್ಣಗಳು ಪುನೀತವಾಯ್ತು ಅಂತ ಹೇಳ್ಬೋದು. ಮೈ ಗಾಡ್, ಇಲ್ಲಮ್ಮ. ಬಟ್ ಎಲ್ಲ ನಾನು ಆಕ್ಚುಲಿ ಯಾವುದನ್ನು ನಾನು ಮಾಡಬೇಕು ಅಂತ ಹೊರಡ್ಲಿಲ್ಲ, ತಂತಾನೆ ಎಲ್ಲ ಆರ್ಗ್ಯಾನಿಕಲಿ ಆಗ್ತಾ ಬಂತು ನನ್ನ ಲೈಫಲ್ಲಿ. ಸೊ ಈ IELTS ಅನ್ನೋದು ಎಲ್ಲರೂ ಕೆನಡಾ ದೇಶಗಳಲ್ಲಿ ತಗೊಳ್ಳೇಬೇಕು.
ಸೊ ಹ್ಮ್ ಆ ತಗೊಳ್ಳೋರಿಗೆ ನಿಮ್ಮಿಂದ ಒಂದು ಮೆಸೇಜ್ ಅಂತ ಏನಾದ್ರು ಸಿಗ್ಬೋದಾ? ಯಾವ ರೀತಿ ಪ್ರಿಪರೇಷನ್, ಹೇಗೆ ಅವರು ಮೋಟಿವೇಟ್ ಆಗಿ ಎಕ್ಸಾಮ್ಸ್ ನ ಅಟೆಂಡ್ ಮಾಡ್ಬೇಕು ಅಂತ, ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರ್ಲಿ ಅಂತ. ನಾನ್ ಮಾತಾಡೋದು 20 ವರ್ಷದ ಹಿಂದಿನ ಮಾತು ನಮ್ಮ ಅಮ್ಮ. ಖಂಡಿತ ಅಮ್ಮ, ಖಂಡಿತ. I'm talking about IELTS only. I'm not talking about TOEFL. TOEFL ಬಗ್ಗೆ, because ಎಸ್, I don't have an experience about TOEFL. IELTS ಬಗ್ಗೆ ಕರೆಕ್ಟ್. ಹೇಳ್ಬೇಕಂದ್ರೆ ನನ್ಗೆ ಒಂದು ಅರ್ಥ ಆಗಿದೆ ಏನಂತಂದ್ರೆ, it is all about practice, practice, practice and dedication. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ರೀತಿಲಿ. Absolutely, absolutely. And dedication. ವಾವ್ ವಾವ್ ವಾವ್, ಸೂಪರ್ ಅಮ್ಮ, ಎಷ್ಟ್ ಚೆನ್ನಾಗಿ ಹೇಳ್ಬಿಟ್ರಿ ನೀವು. ಸೊ ಇದಿಷ್ಟನ್ನ ಫಾಲೋ ಮಾಡಿದ್ರೆ ಯಾವ ಎಕ್ಸಾಮೂನು ಕಠಿಣ ಅಂತ ಅನ್ಸಲ್ಲ ಅನ್ಸುತ್ತೆ. ಆಕ್ಚುಲಿ ಯಾವುದು ಕಠಿಣ ಇಲ್ಲಮ್ಮ, ಲೈಫಲ್ಲಿ ಕಠಿಣ ಮಾಡ್ಕೊಳ್ಳೋದು ನಾವು, ಏನೂ ಕಠಿಣ ಕರೆಕ್ಟ್. ಇಲ್ಲ. ನಮ್ ಯಾವ ಟೀಚರ್ಸ್ ಹೇಳ್ತಾ ಇದ್ರು, ಯು ಶುಡ್ ಲವ್ ದ ಸಬ್ಜೆಕ್ಟ್, ಸಬ್ಜೆಕ್ಟ್ ವಿಲ್ ಲವ್ ಯು ಅಂತ ಹೇಳಿ. ಅಬ್ಸಲ್ಯೂಟ್ಲಿ ನನಗೆ ಅನ್ನೋ ಹುಮ್ಮಸ್ ನನ್ನಲ್ಲಿರ್ಬೇಕಮ್ಮ ಫಸ್ಟ್. ರೈಟ್ ಅಮ್ಮ, ಕಲಿಕೆ ಅನ್ನೋ ಒಂದು ಆಸಕ್ತಿ ಇರ್ಬೇಕು ನಮ್ಗೆ. ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್ಲಿ. ಆಸಕ್ತಿ ಇರಬೇಕು, ರೈಟ್. ಡೆಡಿಕೇಶನ್ ಇರಬೇಕು, ಪರ್ಸಿವಿಯರೆನ್ಸ್ ಇರಬೇಕು. ನಾನು ಏನೇ ಆಗ್ಲಿ ಇದನ್ನ ಮಾಡ್ತೀನಿ ಅನ್ನೋ ಒಂದು ಹಠ, ಛಲ ನಮಗ್ ನಾವೇ ತಗೋಬೇಕು. ಎಕ್ಸಾಕ್ಟ್ಲಿ ಅಮ್ಮ, ಮುತ್ತಿನಂತ ಮಾತು ಹೇಳ್ಬಿಟ್ರಿ. ಸೊ ವಾಲಂಟಿಯರಿಂಗ್ ಅಂತ ಬಂದಾಗ, ವಾಲಂಟಿಯರ್ ಸ್ಕೂಲ್ ಟೀಚರ್ ಆಗಿದ್ರಿ ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ನಿಮ್ಮ ಅನುಭವ ಏನು, ಅದ್ರ ಬಗ್ಗೆ ಯಾಕಂದ್ರೆ ಇಂಥ ದೇಶಗಳಲ್ಲಿ ವಾಲಂಟಿಯರಿಂಗ್ ಅನ್ನೋದು ತುಂಬಾನೇ ಮುಖ್ಯ ಅಮ್ಮ. ಅಮೆರಿಕಾ, ಕೆನಡಾ, ಹೊರ ದೇಶಗಳಲ್ಲಂತೂ ಎಕ್ಸ್ಪೀರಿಯನ್ಸ್ ತಗೊಳಕ್ ಮುಂಚೆ ವಾಲಂಟಿಯರಿಂಗ್ ಮಾಡಿದೀರಾ ಅಂತ ಕೇಳ್ತಾರೆ. ಸೊ ನೀವು ನೋಡಿ, ಆಗಿನ ಕಾಲದಿಂದನೇ ವಾಲಂಟಿಯರಿಂಗ್ ಸರ್ವಿಸ್ ಮಾಡ್ಬಿಟ್ಟಿದ್ದೀರಿ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋ ಆಸೆ. ವಾಲಂಟಿಯರ್ ಅಂದ್ರೆ ನನ್ನ ಪ್ರಕಾರ ಅಮ್ಮ, ಹ್ಮ್. ಇಟ್ ಇಸ್ ಜಸ್ಟ್ ಸರೆಂಡರ್. ಕಂಪ್ಲೀಟ್ ಸರೆಂಡರೆನ್ಸ್. ಎಸ್, ಐ ಮೀನ್ ಯು ಡೋಂಟ್ ಕ್ಯಾಲ್ಕುಲೇಟ್, ಇದರಿಂದ ನನಗೇನು ಬರುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ಎತ್ತಿ ನಮ್ಮ ಜೀವನದಲ್ಲಿ ಬಿಸಾಡಿದಾಗ ಐ ಥಿಂಕ್ ಡಿವೋಷನ್ ತಂತಾನೆ ಹುಟ್ಟುತ್ತೆ. ಆ್ಯಂಡ್ ನನ್ನ ಪ್ರಕಾರ ವಾಲಂಟಿಯರಿಂಗ್ ಮಾಡಬೇಕಂದ್ರೆ ನಮ್ಮಲ್ಲಿ ವಿಪರೀತ ಡೆಡಿಕೇಶನ್ ಮತ್ತು ಡಿವೋಷನ್ ಇರಲೇಬೇಕು ಅನ್ಸುತ್ತಮ್ಮ. ವಾವ್, ಲೈಫ್ ಅನ್ನ ಡಿಫೈನ್ ಮಾಡಿ ಅಂದ್ರೆ ನಿಮ್ಮಿಂದ ಕೇಳ್ಬಿಟ್ರೆ ಕಂಪ್ಲೀಟ್ ಡೆಫಿನೇಷನ್ ಸಿಕ್ಬಿಡುತ್ತೆ ಅಮ್ಮ. ಗೊತ್ತಿಲ್ಲಮ್ಮ, ಆನೆಸ್ಟ್ ಆಗಿ ಇನ್ನೂ ನಾನು ಹುಡುಕ್ತಾನೇ ಇದ್ದೀನಿ. ಏನು ಇದು, ಯಾಕಂದ್ರೆ ಎವ್ರಿ ಡೇ ಹೊಸ ವಿಷಯ, ಎವ್ರಿ ಡೇ ಕಲ್ತ್ಕೊಳ್ಳೋಕೆ ಎಷ್ಟೊಂದು ವಿಷಯ ಅನರ್ಥ ಆಗ್ತಾನೆ ಇರುತ್ತೆ. ರೈಟ್. ಸೊ ಇದು ಟೀಚಿಂಗ್ ಒಂದು ವಿಭಾಗದಲ್ಲಿ ನಿಮ್ಮ ಜರ್ನಿ ಆಯ್ತು, ಮಕ್ಳ ಜೊತೆ ಬೆರೆತ್ರಿ, ಕಲ್ತ್ರಿ, ಮತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ಗಳನ್ನ ಕೊಟ್ರಿ, ಜೊತೆಗೆ ಮಕ್ಕಳು ಮುಖೇನ ಒಳ್ಳೆ ಪ್ರಜೆಗಳನ್ನಾಗಿ ಮಾಡಿದೀರಾ. ನಮ್ಗಂತೂ ತುಂಬಾ ಹೆಮ್ಮೆ ಇದೆ. ರೈಟ್. ಸೊ ನೆಕ್ಸ್ಟ್ ಫೇಸಿಗೆ ಬರೋದಾದ್ರೆ, ಅಮ್ಮಂಗೆ ಸ್ವಲ್ಪ ಈ ಗುಡುಗು ಸಿಡ್ಲು ಬಂದ ಹಂಗೆ ಒಂದು ಸ್ಟೇಜ್ ಇಂದ ನೀವು ಎದ್ರಿ, ರಿಕವರ್ ಆದ್ರಿ, ನಾನು ಅದನ್ನ ಗೆಲ್ಬಲ್ಲೆ, ಇದ್ ಏನೇನು ಅಲ್ಲ, ಗಾಳಿ ತರ ಉಫ್ ಅಂತ ಆರೋಗತ್ತೆ ಅನ್ನೋ ಒಂದು ಆ ಛಲ ಇಟ್ಕೊಂಡು ನೀವು ಮುಂದೆ ಬಂದ್ರಿ. ಸೊ ನೀವ್ ಎಲ್ಲಾ ಪಾಡ್ಕಾಸ್ಟ್ ಅಲ್ಲೂ ಕೂಡ ಹೇಳಿದಿರಾ ಅದ್ರ ಬಗ್ಗೆ, ಮತ್ತೆ ನಾನು ನಿಮ್ಗೆ ಆ ಪೇನ್ ಕೊಡಲ್ಲ. ಬಟ್ ಒಂದೇ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ, ಅಂಡ್ ಎಲ್ಲರಿಗೂ ಮೆಸೇಜ್ ಸಿಗ್ಲಿ ಅಂತ. ಸೊ ಈ ಕ್ಯಾನ್ಸರ್ ಆಗಿರ್ಬೋದು, ಯಾವುದೇ ಒಂದು ಭೀಕರ ಕಾಯಿಲೆಯಿಂದ ಬಳಲ್ತಾ ಇರೋರ್ಗೆ ಈ ಜನಗಳು ಅಕ್ಕಪಕ್ಕ ಸುತ್ತಮುತ್ತಲು ಆಗಿರ್ಬಹುದು, ರಿಲೇಟಿವ್ಸ್ ಆಗಿರ್ಬಹುದು, ಎಲ್ರು ಕೇಳೋದು, ಅಯ್ಯೋ ನಿಮ್ಗೆ ಈ ವಯಸ್ಸಲ್ಲೇ ಬಂದ್ಬಿಡ್ತಾ, ಅಯ್ಯೋ ನಿಮ್ಗೆ ಈ ಕಾಯಿಲೆ ಬಂದ್ಬಿಡ್ತಾ, ಸೊ ನಿಮ್ಗೆ ಚೆನ್ನಾಗೇ ಇದೆಯಲ್ವಾ, ನಿಮ್ಗೆ ಯಾಕೆ ಈ ತರ ಬಂತು, ಈ ತರ ಯಾಕಾಯ್ತು ಅಂತ ಈ ತರ ಮಾತುಗಳನ್ನ ಕೇಳಿ ಕೇಳಿ ಕೇಳಿನೇ ಅವರು ಆ ಕಾಯಿಲೆಗಿಂತಾನೆ ಜಾಸ್ತಿ ಪೇನ್ಫುಲ್ ಆಗಿ ಕುಗ್ಗೋಗ್ಬಿಡ್ತಾರೆ. ರೈಟ್. ಸೊ ಈ ತರ ಸಿಚುವೇಶನ್ ಅಲ್ಲಿ ನೀವ್ ಯಾವ ರೀತಿ ತಗೊಂಡ್ರಿ, ಅಂಡ್ ಇಂಥ ಜನರು ಯಾವ ರೀತಿ ಸ್ಫೂರ್ತಿನ ತುಂಬ್ಕೋಬೇಕು, ಇದನ್ನ ಓವರ್ಕಮ್ ಮಾಡೋದಕ್ಕೆ ಸ್ವಲ್ಪ ಬೂಸ್ಟಬಲ್ ಟಾಕ್ ಅಂದ್ರೆ ನಿಮ್ಮಿಂದ ಏನ್ ಹೇಳ್ಬೋದಮ್ಮ? ಓಕೆ, ಇದೆಲ್ಲ ಆಗಿದ್ದು ಅಬೌಟ್ ಲಾಸ್ಟ್ ಜಾನ್ವರಿ 2024 ಜಾನ್ವರಿ 10th ನಂಗೆ ಸರ್ಜರಿ ಆಯಿತು. ಬಟ್ 4.5 ವರ್ಷದ ಇಂದ ನನಗೆ ಒಂದು ಫೈಬ್ರಾಯ್ಡ್ ಇತ್ತು ರೈಟ್ ಬ್ರೆಸ್ಟ್ ಅಲ್ಲಿ. ನಾನು ತೋರಿಸಿರ್ಲಿಲ್ಲ. ನಾನು ಸುಮ್ಮನೆ ಒಂದು ಸ್ಕ್ಯಾನ್ ಮಾಡಿಸ್ಕೋತಾ ಇದ್ದೆ. ಅದು ಇದು ಬರೋದು ಫೈಬ್ರಾಯ್ಡ್ ಅಂತ ಬರೋದು, ಬಿನೈನ್ ಫೈಬ್ರಾಯ್ಡ್ ಅಂತ ಬರೋದು. ಸೊ ಐ ಟುಕ್ ಇಟ್. ಭಾಳ ನನಗೆ ಮೊದಲಿಂದ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಅಂದರೆ ಸ್ವಲ್ಪ ಹಿಂಜರಿಕೆ ಜಾಸ್ತಿ, ಚುಚ್ತಾರೆ, ನೋಯಿಸ್ತಾರೆ ಅಂತ. ಸೊ ಬಿಕಾಸ್ ನೀವು ಯಾರಿಗೂ ಹರ್ಟ್ ಮಾಡ್ದವ್ರಲ್ಲ. ಸೊ ಹಾಗಾಗಿ ಐ ವೆಂಟ್ ಇನ್ ಫಾರ್ ಅನ್ಕನ್ವೆನ್ಷನಲ್ ಟ್ರೀಟ್ಮೆಂಟ್ಸಿಗೆ ಹೋಗ್ತಾ ಇದೆ, ನಾನ್ ಕನ್ವೆನ್ಷನಲ್ ಒನ್ಸ್ಗೆ. ಸೊ ಹಾಗಾಗಿ ಸುಮ್ಮನೆ ಆಗ್ಬಿಟ್ಟಿದ್ದೆ. ನನ್ನ ಅದೃಷ್ಟಕ್ಕೆ ಕೋವಿಡ್ ಬೇರೆ ಬಂತು. ನನ್ನ ಬ್ರದರ್ ಇನ್ ಲಾನೇ ಡಾಕ್ಟರ್ ಆಗಿದ್ದಾರಮ್ಮ, ಪೀಡಿಯಾಟ್ರಿಷಿಯನ್.
ಸೊ ಅವಳು ವಾವ್. ಹಾ. ಹೇಳ್ತಾನೆ ಇದ್ರು, ಒಂದ್ಸಲ ಯಾರಾದ್ರೂ ಗೈನಕಾಲಜಿಸ್ಟ್ ತೋರಿಸ್ಬಿಡೋಣ ಅಂತಂತಿದ್ರೆ ನಾನು ಅವರು ಬೆಸ್ಟ್ ಆಫ್ ಫ್ರೆಂಡ್ಸ್, ಆಕ್ಚುಲಿ ಬೆಸ್ಟ್ ಆಫ್ ಫ್ರೆಂಡ್ಸ್. ರೈಟ್. ಓಕೆ. ಅವರು ಕೇಳಿದಾಗ ನಾನು ಇಲ್ಲ ಶಶಿ, ನೀವೇ ಹೇಳ್ತಿದ್ದೀರಾ ನೋಡಿ, ಇಲ್ಲಿ ಬರೀ ಫೈಬ್ರಾಯ್ಡ್ ಅಂತ ಬರ್ತಾ ಇದೆ ಅಂತ ಹೇಳಿದ್ದೀರಾ, ಸರಿ ಮಣಿ ಅಕ್ಕ ನೀವು ಧೈರ್ಯವಾಗಿದ್ರೆ ಫೈನ್ ಅಂತಂದ್ರು. ಆ್ಯಂಡ್ ದೆನ್ ಕೋವಿಡ್ ಹ್ಯಾಪನ್. ಸೊ ನಾನು ಟೆಸ್ಟು ಮಾಡಿಸ್ಕೊಳಕ್ ಹೋಗ್ಲಿಲ್ಲ, ನನಗೆ ಖುಷಿ, ಎಲ್ಲೂ ತೋರಿಸ್ಕೊಳಂಗಿಲ್ಲ ಮಾಡೋಂಗಿಲ್ಲ, ಆರಾಮಾಗಿರ್ಬೋದು ಅಂತ. ಬಟ್ ಆಲ್ ಆಫ್ ಅ ಸಡನ್ 2024 ಎಂಡಲ್ಲಿ ಒಂದು ದಿವಸ ಮಗಳು ಬಂದಾಗ ಅವಳು ತುಂಬಾ ದಿನಗಳಾಗಿತ್ತು ನೋಡಿ. ಸೊ ಶಿ ಸಾ ಇಟ್ ಅಂಡ್ ಇಟ್ ಹ್ಯಾಡ್ ಬಿಕಮ್ ರಿಯಲಿ ಬಿಗ್. ಓ ಮೈ ಗಾಡ್, ಸೋ ಸಾರಿ ಅಮ್ಮ. ಅವಳೇನ್ ಮಾಡಿದ್ಲು, ಇಲ್ಲ ವಿ ಹ್ಯಾವ್ ಟು ಗೋ ಇನ್, ನಮ್ಮ ಏನೋ ಒಂದು ನೋಡ್ಸೋಣ ಅಂತ ಅಂದ್ಬಿಟ್ಟು ಹೋದಾಗ ನನ್ನ ಅದೃಷ್ಟಕ್ಕೆ ದುರಾದೃಷ್ಟಕ್ಕೋ ಗೊತ್ತಿಲ್ಲ, ಅದೃಷ್ಟ ಅಂತ ಎಲ್ಲಾನು ಜೀವನದಲ್ಲಿ ಐ ಟೇಕ್ ಇಟ್ ಒಂದು ವಿತ್ ಅ ಪಿಂಚ್ ಆಫ್ ಸಾಲ್ಟ್ ತಗೊಳ್ತೀನಿ. ನಾನು ನೋಡಿದಾಗ ಅದು ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಯ್ತು. ಸೊ ಒಂದಾದ್ಮೇಲೆ ಒಂದು ಟೆಸ್ಟ್ಗಳು. ಅಫ್ಕೋರ್ಸ್ 2 ತರ ಇರುತ್ತೆ ಇಲ್ಲಿ ಆಶು. ಒಂದು ಅಯ್ಯೋ ಅಂತ ಹೇಳ್ತಾರೆ, ಫಸ್ಟ್ ಬೇಜಾರಾಗೋಗುತ್ತೆ, ಮನೆಯವ್ರಿಗೆ ತುಂಬಾ ಬೇಜಾರಾಗೋಗುತ್ತೆ. ಅಯ್ಯೋ ಅಂತ ಬೇಜಾರು, ಯಾಕಾಯ್ತು ನಿಮ್ಗಾಯ್ತು, ಹೇಗಾಯ್ತು, ಯಾಕೆ ಬಂತು ನಿಮ್ಗೆ. ನಾನಂದೆ ಬಂದಿದೆ, ಇವಾಗ ನಾನು ಹೇಗ್ ಫೇಸ್ ಮಾಡ್ಬೇಕು ಅದನ್ನ ನೋಡ್ಕೊಂಡು. ನಾನು ಕೇಳಿರೋ ಪ್ರಶ್ನೆ ಸಮಂಜಸವಾಗಿದೆ ಅಂತ ಅನ್ಕೋತೀನಿ ಅಲ್ವಾ ಅಮ್ಮ? ರೈಟ್, ಅಬ್ಸಲ್ಯೂಟ್ಲಿ ರೈಟ್. ಯಾಕಂದ್ರೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ, ಯಾಕೆ ಬಂತು ಈ ಲೇಡಿಗೆ, ಯಾವಾಗ್ಲೂ ಖುಷಿಯಾಗಿರ್ತಾಳೆ, ಇವಳಿಗೆ ಯಾಕೆ ಬಂತು ಅನ್ನೋದಿತ್ತು. ಇನ್ಫ್ಯಾಕ್ಟ್ ನನ್ನ ಹಸ್ಬೆಂಡ್ ಒಂದೊಂದ್ಸಲ ಬ್ಲೇಮು ಮಾಡೋರು, ನೀನ್ ಅದು ಇದು, ಹೀಸ್ ವೆರಿ ಸ್ಟ್ರಿಕ್ಟ್ ಅಬೌಟ್ ವಾಟ್ ವಿ ಈಟ್. ಸೊ ಸಮ್ವೇರ್ ದಟ್ ಕುಡ್ ಆಲ್ಸೋ ಬಿ ಒನ್ ಆಫ್ ದ ರೀಸನ್. ಬಟ್ ಹಂಗಂತಂದ್ಬಿಟ್ಟು ಐ ಆಮ್ ಅ ವೆಜಿಟೇರಿಯನ್ ಫಾರ್ ದ ಲಾಸ್ಟ್ 30 years. So I have not touched non-vegetarian food in the last 30 years. Maybe because of that, ನನಗೆ ಗೊತ್ತಿಲ್ಲ, maybe because of that I am alive today ಅಂತಾನು ಅನ್ಸುತ್ತೆ. ವೆರಿ ನೈಸ್ ಅಮ್ಮ. So I stayed quiet and ಸುಮ್ಮನೆ ಅದೇ ಬಂದಿದೆ. ಇವಾಗ ಬಂದ ಮೇಲೆ ನಾನು ಹೇಗಿದ್ರಿಂದ ಹೊರಗಡೆ ಬರೋದು ಅದನ್ನ ನೋಡ್ಕೋಬೇಕು. ನಾಳೆವರೆಗೂ ಬದುಕಿರ್ಲಿ ಸಾಕು, ಇವತ್ತು ಸಂಜೆವರೆಗೂ ಬದುಕಿರ್ಲಿ, ಖುಷಿಯಿಂದ ಬದುಕಿರ್ಬೇಕು ಅನ್ನೋದೊಂದಿತ್ತು. So live your life to the fullest ಅಂತ ಹೇಳ್ತಾರೆ. Absolutely. Live the life to the fullest. Live it with lot of interest. I'm very passionate about my life. ನನ್ನ ಜೀವನದ ಬಗ್ಗೆ, ನಾನು ಮಾಡೋ ಕೆಲಸಗಳ ಬಗ್ಗೆ, ಏನೇ ಕೆಲಸ ಮಾಡ್ಲಿ ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ಇಟ್. ಆಸಕ್ತಿಯಿಂದ ಫೋಕಸ್ ಕೊಟ್ಟು ಮಾಡ್ತೀನಮ್ಮ. ಸೊ ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿದ್ರೆ ನಾವ್ ಏನ್ ಬೇಕಾದ್ರೂ ವಂಡರ್ಸ್ ಕ್ರಿಯೇಟ್ ಮಾಡಬಹುದು. ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿದೆ ಅಂತ ಹೇಳ್ತೀರಿ? ಖಂಡಿತವಾಗ್ಲೂ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಕ್ಯಾನ್ಸರ್ ವಿಷಯವಾಗಿ ಮಾತಾಡ್ಬೇಕಂದ್ರೆ ನನಗೆ ಗೊತ್ತಿಲ್ಲ ಅದು ನನ್ನ ಕೈಯಲ್ಲಿತ್ತ, ಮೇ ಬಿ ಇತ್ತೋ ಏನೋ. ಇನಿಷಿಯಲ್ ಆಗೇ ನಾನು ತೋರಿಸ್ಕೊಂಡಿದ್ದೆ, ಅದಕ್ಕೋಸ್ಕರನೇ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀನಮ್ಮ. ಅರ್ಲಿ ಡಿಟೆಕ್ಷನ್, ಅರ್ಲಿ ಇಂಟರ್ವೆನ್ಷನ್ ಆದ್ರೆ ಅದು ಯೂಶಲಿ ಕ್ಯಾನ್ಸರ್ ಇಲ್ದೇ ಇತ್ತೋ ಏನೋ. 4.5 ವರ್ಷದ ಹಿಂದೆನೆ ತೋರಿಸಿ ಸಣ್ಣದಾಗಿರೋವಾಗ್ಲೇ ತೆಗೆಸ್ಕೊಂಡಿದ್ದಿದ್ರೆ ಇರ್ತಿತ್ತೋ ಏನೋ. ಇದೆಲ್ಲ ಊಹಾಪೋಹಗಳು, ಗೊತ್ತಿಲ್ಲ ಏನ್ ಸತ್ಯ ಏನ ಸತ್ಯ ಗೊತ್ತಿಲ್ಲ. ಬಟ್ ಐ ಫೀಲ್ ವಿ ಶುಡ್ ಟೇಕ್ ಮೆಡಿಕಲ್ ಹೆಲ್ಪ್ ತಗೊಳ್ಬೇಕಾಗತ್ತೆ ಅಟ್ ದ ರೈಟ್ ಟೈಮ್, ಸೊ ದಟ್ ಕಾಂಪ್ಲಿಕೇಶನ್ಸ್ ಆಗಲ್ಲ. ಆಗ ಆರೋಗ್ಯ ಖಂಡಿತವಾಗ್ಲೂ ಭಾಗ್ಯ. ರೈಟ್. ಸೊ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಇದೇನು ಅಲ್ಲ, ನಾನು ನೀಗಿಸಬಲ್ಲೆ ಅನ್ನೋ ಒಂದು ಸ್ಥೈರ್ಯ ಮತ್ತೆ ಧೈರ್ಯ ಇರಬೇಕು ಅಂತ ಹೇಳ್ತೀರಾ? ಅಬ್ಸಲ್ಯೂಟ್ಲಿ. ಅಲ್ಲಮ್ಮ, ಇವಾಗ ಬಂದಾಗೋಗಿದೆ, ಬಂದಾದ್ಮೇಲೆ ಕುಗ್ಗೋಗ್ಬೋದು, ಇಲ್ಲ ಎದುರಿಸ್ ನಿಲ್ಬೋದು. 2 ಆಪ್ಷನ್ಸ್ ನನ್ನ ಕೈಯಲ್ಲಿರುತ್ತೆ. ಸೊ ಹೇಳ್ತಾರಲ್ಲ, ಬಿ ಅಂಡ್ ಡಿ, ಬಿಟ್ವೀನ್ ಬರ್ತ್ ಅಂಡ್ ಡೆತ್ ದೇರ್ ಇಸ್ ಅ ಸಿ ಅಂಡ್ ದಟ್ಸ್ ದ ಚಾಯ್ಸ್. ಸೊ ಹುಟ್ಟುಬಿಟ್ಟಿದ್ದೆ, ಡೆತ್ ಯಾವತ್ತು ಬೇಕಾದ್ರೂ ಬರ್ಬೋದು ಅನ್ನೋದು ಗೊತ್ತಿದೆ ಈಗ್ಲೂನು. ಸೊ ಚಾಯ್ಸ್ ನನ್ನ ಕೈಲಿತ್ತು. ಸೊ ಚಾಯ್ಸ್ ನಾನ್ ಮಾಡ್ಕೊಂಡೆ. ಇದನ್ನ ಎದುರಿಸ್ತೀನಿ, ಸಂತೋಷವಾಗಿ ಎದುರಿಸೋಣ. It was not easy. Definitely it was not easy. Oh, it's not easy. Test is very painful. Very painful. ಸೊ ನನಗೆ ಮೊದಲೇ ಚುಚ್ಚಿಸ್ಕೊಳ್ಳೋ ಭಯ, ಅದ್ರಲ್ಲಿ ಒಂಚೂರು ಚುಚ್ಚಿದ್ರು ನೋವಾಗೋದು ವಿಪರೀತವಾಗಿ. ವೆದರ್ ಇಟ್ ವಾಸ್ ಪೆಟ್ CT ಇರ್ಬೋದು, ಯಾವುದೇ FNAC ಟೆಸ್ಟ್ ಅಂತ ಮಾಡ್ತಾರೆ, ಎಲ್ಲಾನು ಪೇನ್ಫುಲ್ ಆಗಿತ್ತು. ಮ್ಯಾಸ್ಟೆಕ್ಟಮಿ ಅಂತ ಎಂಟೈರ್ ರೈಟ್ ಬ್ರೆಸ್ಟ್ ರಿಮೂವ್ ಮಾಡಿದ್ದಾರೆ. ಅದಾದ್ಮೇಲೆ ರೇಡಿಯೇಷನ್ 15 cycles ಆಯ್ತು. ಆಮೇಲೆ ಈಗಲೂ ಅಂದ್ರೆ ಈಗ ಒಂದು ಪೋಸ್ಟ್ ಸರ್ಜರಿ ಟ್ರಾಮಾ ಅಂತ ಎಲ್ಲ ಮುಗಿದ ಮೇಲೆ ಒಂದೊಂದೇ ಕಾಯಿಲೆಗಳು ಮೇಲೆತ್ಕೊಳ್ತಾ ಬಂತು. ತಲೆ ಸುತ್ತ ಬಂತು, ತಲೆನೋವು ಜಾಸ್ತಿ ಆಯ್ತು, ಇತ್ತೀಚೆಗೆ ಬ್ಲಡ್ ಶುಗರ್ ಜಾಸ್ತಿ ಆಯ್ತು. ನಾವು ಎಲ್ಲೋ ಯಾಮಾರ್ಬಿಡ್ತೀವಿ. ನಾನು ಎಲ್ಲೋ ಅಯ್ಯೋ ಎಷ್ಟ್ ದಿನ ಅಂತ ಕಟ್ನಿಟ್ಟಾಗಿರೋದು ಅಂತ ಒಂಚೂರು ಅದು ಇದು ತಿನ್ಕೊಳ್ತಿದ್ನೋ ಏನೋ, ದ ಬ್ಲಡ್ ಶುಗರ್ ಶಾರ್ಟ್ ಅಪ್.
Then again, Oh once my the God. test was done, everything started coming into control. ಸೊ ಇವಾಗ ಹೇಗಿದ್ದೀರಮ್ಮ? ಈಗ ಆರಾಮಾಗಿದ್ದೀನಮ್ಮ. ಇರೋದ್ರಲ್ಲಿ ಪರಮಾತ್ಮ ರೈಟ್. ಆರಾಮಾಗಿದ್ದಾನೆ ಅಂತ ಅನ್ಸುತ್ತೆ. ಎಸ್, ನಿಮ್ಮ ಮಾತುಗಳಂತೂ ಈಗ ಯಾರಾದ್ರೂ ಅವ್ರ ಮನಸ್ಸಿನಲ್ಲಿ ತುಡಿತ ಮಿಡಿತ ಈ ತರ ಗೊಂದಲಗಳು ಅಥವಾ ಈ ನೋವು ಆ ಏನಾದ್ರೂ ಇಟ್ಕೊಂಡಿದ್ರೆ ಅವ್ರಿಗಂತೂ ನೀವು ಒಳ್ಳೆ ಮೆಡಿಕೇಶನ್ ಕೊಟ್ಟಿದ್ರಿ. ಓ ಥ್ಯಾಂಕ್ ಯು. ಇಂಟೆನ್ಷನ್ನು ಅದೇ ಅಮ್ಮ ಅಶ್ವಿನಿ. ಆಕ್ಚುಲಿ ಓ ಟಿ ಟೇಬಲ್ ಮೇಲೆ ಮಲ್ಕೊಂಡಾಗ ನೀವು ಎವ್ರಿಬಡಿ ವಿಲ್ ಥಿಂಕ್ ಪ್ರಾಬಬ್ಲಿ ನಾನು ವಾಪಸ್ ಜೀವ ಬರುತ್ತೋ ಇಲ್ವೋ ನನಗೆ ಎಸ್ ಗೊತ್ತಿಲ್ಲ ಅಂತ ಎಲ್ರಿಗೂ ಆ ಡೌಟ್ ಎಸ್ ಇದ್ದೇ ಇರುತ್ತೆ. ನನಗೆ ಇದ್ದೇ ಎಲ್ಲ ಇರುತ್ತೆ. ಅದ್ರಲ್ಲಿ ಕ್ಯಾನ್ಸರ್ ಅನ್ನೋ ಕಾಯಿಲೆಗೆ ಬಂದಾಗ ನಿಮಗೆ ಡೆಫಿನೆಟ್ಲಿ ಡೌಟ್ ಇರುತ್ತೆ. ಸೊ ಹೀಗೆ ನೋಡ್ತಾ ಇರೋವಾಗ ಪರಮಾತ್ಮನ್ಗೆ ಹೇಳ್ದೆ, ನೋಡ್ತಂದೆ ನನ್ನ ಹತ್ರ 2 ಚಾಯ್ಸ್ ಕೊಡು ಇವಾಗ. ಇಲ್ಲ ನಿನ್ನ ಹತ್ರ ಕರ್ಕೊಂಡ್ರೆ ನನಗ್ ಮರು ಜೀವನ ಬೇಡ, ಎಸ್, ಇಲ್ಲ ಮರುಜನ್ಮ ಎಬ್ಸಿದ್ರೆ ಬೇಡ, ಮರು ಜನ್ಮ ಖಂಡಿತವಾಗ್ಲೂ ಬೇಡ. ಮೋಕ್ಷ ಎಬ್ಸಿದ್ರೆ ಬೇಕು. ಐ ವಾಂಟ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್ ಅಬೌಟ್ ನಂಗೆ ಎಲ್ಲ ಆಪರ್ಚುನಿಟಿ ಸಿಗುತ್ತೋ ನಾನು ಹೋಗಿ ಅದ್ರ ವಿಷಯವಾಗಿ ಮಾತಾಡ್ತೀನಿ ಅಂತ. ಸೊ ಐ ವಾವ್ ಥಿಂಕ್ ವಾವ್. ಆತ್ಮ ಲ್ಯಾಟರ್ ಚಾಯ್ಸ್ ಕೊಟ್ರು ಅನ್ಸುತ್ತೆ, ಕರ್ಕೊಳ್ಳಿಲ್ಲ. ಇಸ್ ಗಿವನ್ ಮೀ ಅಂಡ್ ಎಲ್ಲೇ ಹೋದ್ರೂ ಮೈ ಇಂಟೆನ್ಷನ್, ಮೈ ಪ್ರೈಮರಿ ಇಂಟೆನ್ಷನ್ ವಿಲ್ ಬಿ ದ್ಯಾಟ್. ಮುಗ್ಧ ಮನಸ್ಸು, ಮಗುವಿನಂತ ಮನಸ್ಸಿರುವಂತಹ ನಿಮ್ಮನ್ನ ಭಗವಂತ ಹೆಂಗೆ ನಿಮ್ಮ ಆಸೆನ ನಿರಾಕರಿಸ್ತಾರೆ ಅಥವಾ ನಿಮ್ಮ ಕೋರಿಕೆನ ಯಾವ ರೀತಿ ತಿರಸ್ಕರಿಸ್ತಾರೆ. ಸೊ ನೀವು ಇನ್ನು ಜಗತ್ತಿಗೆ ಮೆಸೇಜ್ ಕೊಡೋದ್ ಬಾಕಿ ಇದೆ ಅಂತ ಖಂಡಿತ ನಿಮ್ಮನ್ನ ಕಳಿಸ್ಬಿಟ್ಟಿದ್ದಾರೆ ಅಮ್ಮ. ಗೊತ್ತಿಲ್ಲಮ್ಮ ಏನಂತ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ಇನ್ನೊಂದು ಲೀಸ್ ಆಫ್ ಲೈಫ್ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಒಂದು ಕ್ಷಣನೂ ವೇಸ್ಟ್ ಮಾಡ್ಕೊಳ್ಳಲ್ಲ. I always make ಎಸ್ conscious decisions about what I do in my life. ರೈಟ್. ಎಸ್. ಸೊ ಇದು ಒಂದು ಫೇಸ್ ಆದ್ರೆ ಲೈಫ್ ಅಲ್ಲಿ ನೋಡಿ ಅಮ್ಮ, ಲೈಫ್ ಇಸ್ ಫುಲ್ ಆಫ್ ಸ್ಟ್ರಗಲ್ಸ್, ಹರ್ಡಲ್ಸ್ ನ ಓವರ್ಕಮ್ ಮಾಡ್ಕೊಂಡು ಖುಷಿನ ಕಾಣೋದಿಕ್ಕೆ ನಾವು ಸತ್ಪ್ರಯತ್ನ ಮಾಡ್ತಾನೆ ಇರ್ತೀವಿ, ಹೋರಾಡ್ತಾನೆ ಇರ್ತೀವಿ. ರೈಟ್. ಇದು ಒಂದು ಜರ್ನಿ. ಆದ್ರೆ ಮ್ಯೂಸಿಕ್ ಅಂತ ಬಂದಾಗ 52ನೇ ವರ್ಷದಲ್ಲಿ ನೀವು ಏನ್ ಸಾಧನೆ ಮಾಡಿದೀರಾ ಅಮ್ಮ. ಎಲ್ಲರ ಮನೆಗಳ ಟಿವಿನಲ್ಲೂ ಕೂಡ ಬಂದ್ರಿ. ಸೊ ಆ ಟಿವಿಗೆ ಶೋಗೆ ಅನುಭವ ಬಗ್ಗೆ ತಿಳ್ಕೊಳ್ಳೋದಕ್ ಮುಂಚೆ ಈ ಮ್ಯೂಸಿಕಲ್ ಜರ್ನಿ ಹೇಗ್ ಶುರುವಾಯ್ತು ಅಂಡ್ ಯಾರ ಸ್ಫೂರ್ತಿ ಅಂಡ್ ನಿಮ್ಮ ಗುರುಗಳು, ಇದೆಲ್ಲ ವಿಷಯಗಳನ್ನ ತಿಳ್ಕೊಳ್ಳೋ ಆಸೆ ಅಂಡ್ ತಿಳಿಸೋ ಹಂಬಲ ಕೂಡ ಇದೆ. ಓಕೆ. ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಹಾಡ್ತಾ ಇದ್ದೆ. ಎಸ್ಪೆಷಲಿ ಒನ್ ಐ ಥಿಂಕ್ 7th ಇದು ಬಹಳ ಚಿಕ್ಕ ವಯಸ್ಸಿಂದಾನು ಹಾಡ್ತಾ ಇದ್ದೆ. ಬೈ ದ ಟೈಮ್ ಐ ಕೇಮ್ ಟು 10th ಸ್ಟ್ಯಾಂಡರ್ಡ್ ಎಲ್ಲ ಗ್ರೂಪ್ ಸಿಂಗಿಂಗ್ ಅಲ್ಲೆಲ್ಲಾನು ಪ್ರೈಸಸ್ ಬರೋದು, ಇಂಡಿವಿಜುವಲ್ ಸಿಂಗಿಂಗ್ ಅಲ್ಲೂ ಪ್ರೈಸ್ ಬಂದಿತ್ತು. ಸೊ ಹಾಗಾಗಿ ಎಲ್ಲೋ ಒಂದು ಮನ್ಸಲ್ಲಿ ಇತ್ತು ಮ್ಯೂಸಿಕ್. ಬಟ್ ಲೇಟರ್ ಆನ್ ಐ ಥಿಂಕ್ ಗಾಟ್ ಮ್ಯಾರಿಡ್, 19 ವರ್ಷಕ್ಕೆ ಮದುವೆ ಆಗೋಯ್ತು. ಸೊ ಮಗಳಿಗೆ ಲಾಲಿ ಹಾಡುವೆ, ಚಿಕ್ಕ ವಯಸ್ಸಲ್ಲಿರುವಾಗ ಲಾಲಿ ಹಾಡೋದು, ಸಿನಿಮಾಗಳು ನೋಡುವೆ, ಕನ್ನಡ ಸಿನಿಮಾ ನೋಡ್ತಾ ಇದ್ದೆ, ಹಿಂದಿ ಸಿನಿಮಾ ನೋಡ್ತಾ ಇದ್ದೆ. ಸೊ ಹಾಡುಗಳನ್ನ ಮನೇಲಿ ಹಾಕೊಂಡು ಕೇಳೋದು, ಹಾಡೋದು, ನಾನು ಈ ಹುಚ್ಚಿದ್ದೇ ಇತ್ತಮ್ಮ. ಬಟ್ ಅಟ್ ದ ಸೇಮ್ ಟೈಮ್ ಜೀವನ ಬೇಕಾಗಿತ್ತು. ಸೊ ಓದೋದಿತ್ತು, ಕೆಲಸ ಮಾಡೋದಿತ್ತು. ಸೊ ಹೀಗಾಗಿ ಮ್ಯೂಸಿಕ್ ಎಲ್ಲೋ ಬ್ಯಾಕ್ ಸೀಟ್ ತಗೊಂಡಿತ್ತು. By the time my daughter got married about 16, 17 years ago ಅನ್ಸುತ್ತೆ. ಸೊ ಅವಳಿಗೆ ಮದ್ವೆ ಮಾಡಿದಾಗ ನಾನು ಮನಸ್ಸು ಮಾಡ್ಕೊಂಡೆ, ಇನ್ನ ನಾನು ದುಡ್ದಿರೋದ್ ಸಾಕು, ಕೆಲ್ಸ ಓಡಿರೋದ್ ಸಾಕು, ಎಲ್ಲ ಸಾಕು, ನಾನು ಆರಾಮಾಗಿ ಮನೇಲಿ ಇರೋಣ ಅಂತ ಅನ್ಕೊಂಡು ಐ ಗೇವ್ ಅಪ್ ಆಲ್ ಮೈ ಎವ್ರಿಥಿಂಗ್. IELTS ಕೋಚಿಂಗ್ ಇರ್ಬೋದು, ELT ಕೋಚಿಂಗ್ ಇರ್ಬೋದು, ಎಲ್ಲಾನು ಬಿಟ್ಬಿಟ್ಟೆ. ಕಡೆಯಿಂದ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ಮನೆಯಲ್ಲಿ ಇದ್ದೆ ನಾನು. ಅಂದ್ರೆ ಅಲ್ಲೂ ಬಹಳಷ್ಟು ಇಟ್ಕೊಂಡಿದ್ವಿ, ಗಿಡ ನೋಡ್ಕೊಂಡು ಖುಷಿಯಾಗಿದ್ದೆ. ಬಟ್ ಬೈ ದೆನ್ ಐ ಲಾಸ್ಟ್ ಮೈ ಫಾದರ್ ಆಲ್ಸೋ. ವೆನ್ ಐ ಲಾಸ್ಟ್ ಮೈ ಫಾದರ್, ತಾಯಿ ಜೊತೆಲಿ ನಾನು ಬಂದಿದ್ದು, ಬಿಕಾಸ್ ನಾನೊಬ್ಳೆ ಡಾಟರ್ ಆಗಿದ್ದರಿಂದ ನನ್ನ ತಮ್ಮ ಅಫ್ಕೋರ್ಸ್ ಆಗ ಅಮೆರಿಕಾಲ್ ಇದ್ದ. ಅಫ್ಕೋರ್ಸ್ ಈಸ್ ನೋ ಮೋರ್ ಟುಡೇ. ಸೊ ಹಾಗಾಗಿ ನಾನು ನನ್ನ ತಾಯಿ ನೋಡ್ಕೊಳಕ್ಕೆ ಅಂತ ಬಂದೆ. ನನ್ನ ಮಗಳು ಒಂದ್ ಕಡೆ, ತಾಯಿ ಒಂದ್ ಕಡೆ, ನಾನೊಂದ್ ಕಡೆ ಇರೋ ಬದಲು ಯಾಕೆ 3 ಜನನು ಒಂದೇ ಕಡೆ ಇರಬಾರ್ದು ಅಂತ ಅಲ್ಲಿ ಸಂಜಯ್ ನಗರಲ್ಲಿ ವಿ ಹ್ಯಾಡ್ ಅ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್, ನಮ್ಮ ಮಾವನವ್ರು ಕೊಟ್ಟಿರೋದು. ಸೊ ಅಲ್ಲೇ ಒಂದು ಮನೆ ಕಟ್ಕೊಂಡು ಅಲ್ಲಿರುವಾಗ ಸುಮ್ಮನೆ ಕೂತ್ಕೊಳ್ಳೋಕ್ ಆಗದೆ ಐ ಸ್ಟಾರ್ಟೆಡ್ ಲರ್ನಿಂಗ್ ಮ್ಯೂಸಿಕ್. ಇಟ್ ವಾಸ್ ಲಿಟಲ್ ಭಯ ಇತ್ತು, ಏನ್ ಅನ್ಕೋತಾರೆ 52ನೇ ವಯಸ್ಸಲ್ಲಿ ಈ ಅಮ್ಮನಿಗೆ ಮ್ಯೂಸಿಕ್ ಬೇಕಾ. ಅಜ್ಜಿ ಆಗೋಗಿದ್ದೆ ಅಷ್ಟರಲ್ಲಾಗ್ಲೇ. ನನ್ನ ಮೊಮ್ಮಗನಿಗೆ 14 years ಅಮ್ಮ. ಸೊ ಯು ಕ್ಯಾನ್ ಇಮ್ಯಾಜಿನ್. ಐ ಕ್ಯಾನ್ ಡೆಫಿನೆಟ್ಲಿ ಇಮ್ಯಾಜಿನ್. ಆದ್ರೂ ಆ ವಯಸ್ಸಿನಲ್ಲಿ ನಿಮ್ಗೆ ಆ ಸ್ಫೂರ್ತಿ ನಶಿಸ್ಲಿಲ್ಲ.
ಇನ್ನು ಮಾಡ್ಲೇಬೇಕು, ಕಲೀಲೇಬೇಕು ಅನ್ನೋ ಒಂದು ಸ್ಥೈರ್ಯ ಇತ್ತು ನಿಮ್ಗೆ, ಧೈರ್ಯ ಇತ್ತು. ಸೊ ಅದಕ್ಕೆ ಮೆಚ್ಚುಗೆಯನ್ನ ಕೊಡ್ಲೇಬೇಕು ಅಮ್ಮ. ಅದನ್ನ ಕಲ್ತ್ಕೊಳ್ಳಕ್ಕೆ ಒಂದು ಮುಖ್ಯ ಕಾರಣ ಇದೆ ಅಶು ನನ್ನ ಜೀವನದಲ್ಲಿ. ಸೊ ಆ ಮುಖ್ಯ ಹ್ಮ್. ಕಾರಣ ಏನಂತಂದ್ರೆ, ಆ, ನಾವು ಒಂದು ಸ್ಪಿರಿಚುವಲಿ ಓರಿಯೆಂಟೆಡ್ ಫ್ಯಾಮಿಲಿ. ನಮ್ಮ ಮಾವನವರೇ ನನ್ನ ಜೀವನದ ಫಸ್ಟ್ ಗುರುಗಳು. ವಾವ್. ಓಕೆ. ನನ್ನ ಹಸ್ಬೆಂಡ್ ಅವ್ರ ಫಾದರ್. ಅವರು ಹ್ಮ್. ಬದುಕಿರುವಾಗ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಅವರು ಉತ್ತರ ಕೊಟ್ಟಿದ್ರು. ಆ ಹಾ. ತರ ಚಿಕ್ಕ ವಯಸ್ಸಲ್ಲ, ನನಗೆ ಚಿಕ್ಕ ವಯಸ್ಸಿದ್ದರಿಂದ ಸಂಪಾದನೆ ಮಾಡಬೇಕು, ಹೆಸರು ಮಾಡ್ಕೋಬೇಕು, ನೇಮ್ ಫೇಮ್ ಮನಿ. ಎಸ್. ಸೊ ಅದ್ರ ಹಿಂದೆ ಓಡುವಾಗ ಸ್ಪಿರಿಚುವಾಲಿಟಿ ಬ್ಯಾಕ್ ಸೀಟ್ ತಗೊಂಡಿತ್ತು. ಅಂದ್ರೆ ಇಟ್ ವಾಸ್ ಮೋರ್ 15-20 ಆಬ್ವಿಯಸ್ಲಿ. 15-20 ಮಿನಿಟ್ಸ್ ಮೆಡಿಟೇಷನ್ ಮಾಡಿದ್ಮೇಲೆ ನಂದು ಸ್ಪಿರಿಚುವಲ್ ಜರ್ನಿ ಮುಗ್ದೋಯ್ತು ಅಂತ ಅನ್ಕೊಂಡ್ಬಿಡ್ತಿದೆ. ಹ್ಮ್. ಬಟ್ ದೆನ್ ಸದ್ಗುರು ಜಗಿ ವಾಸುದೇವ್ ಹ್ಯಾಪನ್ಡ್ ಇನ್ ಮೈ ಲೈಫ್. ಹ್ಮ್. ಹ್ಮ್. ಸೊ ಅವ್ರ ಹತ್ರ ಇನ್ನರ್ ಇಂಜಿನಿಯರಿಂಗ್ ಮಾಡಿದೆ. ಅವ್ರ ಹತ್ರ ಹ್ಮ್. ಇವತ್ತಿಗೂ ಶಾಂಭವಿ ಮಹಾಮುದ್ರ ಪ್ರಾಕ್ಟೀಸ್ ಮಾಡ್ತೀನಿ. ನಮ್ಮ ಮಾವನವ್ರು ಹೇಳ್ಕೊಟ್ಟಿರುವಂತ ತಾರಕ ಮಂತ್ರ ಅದನ್ನು ಮಾಡ್ತೀನಿ, ಮಂತ್ರ. ಇದನ್ನು ಹ್ಮ್. ಬೆಳಗ್ಗೆ ಎದ್ರೆ ಫಸ್ಟ್ ಮಾಡೋ ಕೆಲಸ ಇದನ್ನೇನೆ. ಸೊ ಹ್ಮ್. ಮಾಡುವಾಗ ಒಂದ್ಸಲ ಸದ್ಗುರು ಏನ್ ಮಾಡಿದ್ರು, ಹಿ ಗೇವ್ ಮಿ ದೋಸ್ ಎಕ್ಸ್ಪೀರಿಯನ್ಸಸ್ ವಿಚ್ ಐ ವಾಸ್ ವೇಟಿಂಗ್ ಫಾರ್. ವಾವ್. ಕೇಳಕ್ಕೇನೆ ಒಂಥರ ಜುಮ್ ಅಂತ ಇದೆ ಅಮ್ಮ ಮೈ. ನನಗೂ ಹಾಗೆ ಅಮ್ಮ. ಆಮೇಲೆ ನಾನು ಹಣವಂತಲಲ್ಲ, ಅಥವಾ ನಂಗೆ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಇಲ್ಲ, ಅಥವಾ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದೀನಿ ಸೊಸೈಟಿಲಿಲ್ಲ. ಬಟ್ ಹೇಗೋ ಹೋಗಿ ಸದ್ಗುರು ಹತ್ರ ಏನೋ ಒಂದು ಹ್ಮ್. ಕಾರಣಕ್ಕೆ ಹೋಗ್ತಾ ಇದ್ದೆ. ಅಲ್ಲೊಂದ್ಸಲ ಓಕೆ. ಹೋದಾಗ ವೆನ್ ಐ ವೆಂಟ್ ದೇರ್, ಅವ್ರು ಅವಾಗಿನ್ನೂ ನಾನು ಐ ಆಮ್ ಟಾಕಿಂಗ್ ದಿಸ್ ಅಬೌಟ್ 11 years ago. ಹ್ಮ್. ಹ್ಮ್. ಅವ್ರಿನ್ನೂ ಜಾಸ್ತಿ ಕನ್ನಡದಲ್ಲಿ ಅವಾಗ ಮಾತಾಡ್ತಿರ್ಲಿಲ್ಲ. ಬಟ್ ಹ್ಮ್. ಹ್ಮ್. ಒಂದು ದಿವಸ ಕನ್ನಡದಲ್ಲಿ ಹಾಡು ಹಾಡಿದ್ರು. ವಾವ್. ಯಾವ ಹಾಡಮ್ಮ ಅದು? ಯಾವುದು ತಾಯಮ್ಮ ಅಂತ ನಂಗೆ ಪೂರ್ತಿಯಾಗಿ ನೆನಪಿಲ್ಲ. ತಾಯಮ್ಮ ಹಾ. ಹಾ. ಅಂತ ಕಾಡಿನ ಬಗ್ಗೆ ಹಾಡಿದ್ರು. ತಾಯವ್ವ, ತಾಯಮ್ಮ ಅಲ್ಲ, ತಾಯವ್ವ ಅಂತ ಕಾಡಿನ ಬಗ್ಗೆ ಇತ್ತು ಆ ಹಾಡು. ವಾವ್. ಅವ್ರು ಕನ್ನಡದಲ್ಲಿ ಸಂಭಾಷಣೆ ಮಾಡೋದೇ ಕಡಿಮೆ ಆಗಿತ್ತು, ಆಮೇಲೆ ಶುರು ಮಾಡ್ಕೊಂಡ್ರು ಅನ್ಸುತ್ತೆ. ಹೌದು ಸೊ ಹೌದು ಹೌದು. ಸೊ ಅದೇನ್ ಮಾಡ್ತು, ನನಗೆ ಒಂದು ಪ್ರೇರಣೆ ಕೊಡ್ತು. ಓ, ನಾನು ನನ್ನ ಜೀವನದಲ್ಲಿ ಏನೋ ಒಂದು ಮಾಡಬೇಕು, ಒಂದು ದಿವಸ ಹ್ಮ್. ಆದ್ರೂ ಒಂದು ಹಾಡನ್ನು ಹಾಡಬೇಕು, ಸದ್ಗುರುಗಾಗಿ ಹಾಡಬೇಕು ಅಂತ ಒಂದು ಆಸೆ ಇವತ್ತಿಗೂ ಇದೆ ಅಮ್ಮ. ಐ ಡೋಂಟ್ ನೋ ವೆನ್ ಇಟ್ ಇಸ್ ಹಾ. ಗೋಯಿಂಗ್ ಟು ಬಿಕಮ್ ಪಾಸಿಬಿಲಿಟಿ. ಹ್ಮ್. ಹ್ಮ್. ಸೊ ಅದೇ ನೀವು ಹೀಗಾಗಿ ಬೇರೆ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ರಿ, ನೀವು ನನಗೊಂದು ಆಸೆ ಇದೆ, ಒಂದು ಹಾಡ್ ಹೇಳ್ಬೇಕು, ಗುರುಗೆ ಪ್ರೆಸೆಂಟ್ ಮಾಡಿ ಹಾಡ್ಬೇಕು ಅಂತ. ಸೊ ಆ ಆಸೆ ತೀರ್ತಾ ಇಲ್ವಾ ಅಂತ ಕೇಳೋದಿದ್ದೆ, ನೀವೇ ಹೇಳ್ಬಿಟ್ರಿ. ಇನ್ನೂ ತೀರಿಲ್ಲಮ್ಮ. ವರ್ಚುವಲಿ ಹಾಡ್ಬಿಟ್ಟಿದ್ದೀನಿ ಅವ್ರಿಗಾಗೆ ಒಂದು ಹಾಡನ್ನ. ರೈಟ್ ರೈಟ್. ಮೊನ್ನೆ ತಾನೇ ರಿಲೀಸ್ ಆಯ್ತು, ಅದು ತುಂಬಾ ಎಸ್ ಮನಸ್ಸಿಗೆ ಎಸ್ ಹಿತವಾಗಿತ್ತು, ಮುದವಾಗಿತ್ತು. ಎಸ್ ಮನ್ಸಿಗಂತೂ ತೃಪ್ತಿ ಕೊಡ್ತದು, ಕೇಳಲಿಕ್ಕೆ ಹಿತವಾಗಿತ್ತದು. ಎಸ್. ರೈಟ್. ಸೊ ಸೊ ಅದು ಮ್ಯೂಸಿಕಲ್ ಜರ್ನಿಯಲ್ಲಿ 52ನೇ ವರ್ಷದಲ್ಲಿ ನೀವು ಶುರು ಮಾಡಿದ್ರಿ. ಸೊ ಯಾರು ಗುರುಗಳಾಗಿದ್ರು ಅಮ್ಮ ನಿಮ್ಗೆ? 52ನೇ ವರ್ಷದಲ್ಲಿ ಶುರು ಮಾಡಿದಾಗ ಚಿದಾನಂದ್ ವಿರಾಪುರ್ ಅಂತ ಅವರು ನನ್ನ ಮೊದಲ ಗುರುಗಳಮ್ಮ. ವಾವ್. ಸೊ ಯಾವ ಜಾನರ್ ಅನ್ನ ಆಯ್ಕೆ ಮಾಡ್ಕೊಂಡ್ರಿ ಅಮ್ಮ ಮ್ಯೂಸಿಕ್ ಅಲ್ಲಿ? ಹಿಂದೂಸ್ತಾನಿ ವೋಕಲ್. ಯಾಕಂದ್ರೆ ನನ್ನ ವಾಯ್ಸಿಗೆ ಇಟ್ಸ್ ಲೈಕ್ ಹೇಳೋಕ್ ಸಾಧ್ಯ ಇಲ್ಲ ಆ ಥರ ವಾಯ್ಸ್ ಇದೆ ನನಗೆ. ನನಗೆ ಮೆಲೋಡಿಯಸ್ ವಾಯ್ಸ್ ಫುಲ್ ಇಲ್ಲ. ಮೈ ಫುಲ್ ಎಕ್ಸಾಂಪಲ್, ಜೋಶ್ ಅಂದ್ರೆ ನಾಗ್ಬೇಡಿ ಅಮ್ಮ ಅಂತ ಹೇಳ್ಬೋದು. ರೈಟ್. ನಂಗೆ ಹಾ. ಅರ್ಥ ಆಯ್ತು. ಕ್ಲಾಸಿಕಲ್ ಅಲ್ಲಿ ನಾನು ಐ ವೋಂಟ್ ಬಿ ಏಬಲ್ ಟು ಚೂಸ್ ಕರ್ನಾಟಿಕ್ ವೋಕಲ್ ಅಂತ ಗೊತ್ತಾಯ್ತು, ಬಿಕಾಸ್ ಆಫ್ ಮೈ ವಾಯ್ಸ್. ಸೊ ಐ ಬೇಸ್ ಚೂಸ್. ವಾಯ್ಸ್. ಹಾ, ಅದಕ್ಕೆ ಏನ್ ಮಾಡಿದೆ, ಹಿಂದೂಸ್ತಾನಿ ವೋಕಲ್ ಚೂಸ್ ಮಾಡ್ಕೊಂಡೆ. ಚಿದಾನಂದ್ ಹ್ಮ್. ವೀರಾಪುರ್ ಬಹಳ ಸೊಗಸಾಗಿ ಹೇಳ್ಕೊಟ್ರಮ್ಮ. ಸುಮಾರು ಒಂದು ಹ್ಮ್. 3-4 ವರ್ಷಗಳ ಕಾಲಾನೇ ಅವ್ರ ಹತ್ರ ಹ್ಮ್. ಕ್ಲಾಸಸ್, ಅಂದ್ರೆ ಮನೆಗ್ ಬಂದು ಹೇಳ್ಕೊಡೋರಮ್ಮ. ನನ್ನ ಕ್ಲಾಸಸ್ ಅನ್ನ ವಾರಕ್ಕೊಂದ್ ಹ್ಮ್. ದಿವಸ ಬರ್ತಿದ್ರು. ಆಮೇಲೆ ಏನ್ ಮಾಡಿದೆ, ಕಲಿಯೋ ಹ್ಮ್. ಹುಚ್ಚು ಜಾಸ್ತಿ ಇದ್ದಿದ್ರಿಂದ ಅವ್ರು ಇನ್ನೊಂದ್ 2 ಕಡೆ ಕ್ಲಾಸಸ್ ಹ್ಮ್. ತಗೊಳ್ಳೋರು. ಸೊ ಅವ್ರು ಎಲ್ಲಿ ಕ್ಲಾಸಸ್ ತಗೊಳ್ತಾರೋ ಹ್ಮ್. ಅಲ್ಲೂ ಹೋಗಿ ಅಟೆಂಡ್ ಮಾಡ್ತಿದ್ದೆ. ಸೊ ವಾರದಲ್ಲಿ 3-4 ದಿನ ಕ್ಲಾಸಸ್ ತಗೊಳ್ತಿದ್ದೆ. ಹ್ಮ್. ಹ್ಮ್. ಸೊ ಸೊ ಅಂದ್ರೆ ಎಷ್ಟು ವರ್ಷ ಕಲ್ತ್ಕೊಂಡ್ರಿ ಅಮ್ಮ ಅವ್ರ ಹತ್ರ? ಆಲ್ಮೋಸ್ಟ್ ಐ ಥಿಂಕ್ ಒಂದು ಇನ್ ಬಿಟ್ವೀನ್ ಕೋವಿಡ್ ಬಂತಮ್ಮ, ಸೊ ಸ್ವಲ್ಪ ಡಿಸ್ಕಂಟಿನ್ಯೂ ಆಯ್ತು. ಅದಾದ್ಮೇಲೆ ನಾನೇನ್ ಹ್ಮ್. ಮಾಡಿದೆ, ಬಿಡ್ಲಿಲ್ಲ. ಗಣೇಶ್ ದೇಸಾಯಿ ಸರ್ ಆನ್ಲೈನ್ ತಗೊಳ್ತೀನಿ ಅಂತ ಹೇಳಿದ್ರು. ಸೊ ಗಣೇಶ್ ದೇಸಾಯಿ ಸರ್ ಹತ್ರ ಆಹಾ. ನಾನು ಸುಮಾರು ದಿನಗಳ ಕಾಲ ಸ್ವಲ್ಪ ಲಘು ಸಂಗೀತ ಕಲ್ತ್ಕೊಂಡೆ. ಲಘು ಸಂಗೀತ ಕಲ್ತ್ಕೊಂಡೆ. ಮತ್ತೆ ಐ ಆಲ್ಸೋ ಸ್ಟಾರ್ಟೆಡ್ ಲರ್ನಿಂಗ್ ಭಕ್ತಿ ಗೀತೆಗಳು ಕಲ್ತ್ಕೊಳ್ಳಕ್ ಶುರು ಮಾಡಿದೆ ಹ್ಮ್. ಹ್ಮ್. ಅವ್ರ ಹತ್ರ. ರೈಟ್. ನಗುಮಣಿ ಅಮ್ಮಂಗೆ ಆ ಮ್, ಒಂದು ಹಾಡು ಯಾವಾಗ್ಲೂ ಪ್ರಿಯವಾಗಿದೆ. ಈ ಹಾಡನ್ನ ಬೆಳಗ್ಗೆ ಆಗ್ಲಿ ರಾತ್ರಿ ಆಗ್ಲಿ ವರ್ಷವಿಡೀ ನಾನು ಹಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾವ ಹಾಡು ಅಂತ ಕೇಳ್ಬೋದಾ ಅಮ್ಮ?
ಓ ಖಂಡಿತವಾಗ್ಲು ಅಮ್ಮ. ಆಮೇಲೆ ಆಕ್ಚುಲಿ ನನ್ನ ಹಿಂದೂಸ್ತಾನಿ ವೋಕಲಲ್ಲಿ ಒಂದು ಬಂದಿಶ್ ಇದೆ ಅಮ್ಮ, ಮಧುವಂತಿ ರಾಗದಲ್ಲಿ. ನಮಗೋಸ್ಕರ ಒಂದು ಓ 2 ಖಂಡಿತವಾಗ್ಲು ಸಾಲು. ಅಮ್ಮ, ಖಂಡಿತ. ಹ್ಮ್ ಉನ್ ಸೋ ಮೋರಿ ಲಗನ್ लागी रे उन सावरी लगन लागी रे उन सावरी लगन लागी रे उन सावरी लगन लागी रे मैं तो तन मन धन सब वारू रे मैं तो तन मन धन सब वारू रे उन सावरी लगन लागी रे. ಅಬ್ಬಾ ಎಲ್ಲಿ ಕರ್ಕೊಂಡು ಹೋಗ್ತೀರಮ್ಮ ನೀವು. ಏನ್ ಹೈ ಪಿಚ್ಚು ನಿಮ್ದು, ಏನು ಶ್ರುತಿ ಬದ್ಧವಾಗಿ ತಾಳಬದ್ಧವಾಗಿ. ಅಬ್ಬಾ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ನಮ್ಗಂತೂ. ನಿಮ್ ಹಸ್ಬೆಂಡ್ ಅಂತೂ ಏನ್ ಪುಣ್ಯ ಮಾಡಿದ್ರು ಅನ್ಸುತ್ತಮ್ಮ. ಅವರು ಕೇಳಿಸ್ಕೊತಿರ್ತಾರೆ, ಹಾಡ್ತಾ ಇರ್ತೀನಿ, ಪ್ರಾಕ್ಟೀಸ್ ಮಾಡ್ತಿರ್ತೀನಿ ಅವಾಗ, ಸೊ ಕೇಳಿಸ್ಕೊತಾ ಇರ್ತಾರೆ. ರೈಟ್. ಕನ್ನಡದ ಯಾವ್ದಾದ್ರು ಒಂದು ಗೀತೆನ ಹೇಳ್ಬೋದು ಅಂದ್ರೆ ಯಾವ್ದ್ ನೆನ್ಪ್ ಬರುತ್ತೆ ಅಮ್ಮ ನಿಮ್ಗೆ? ಆಕ್ಚುಲಿ ಜಾಸ್ತಿ ಇಷ್ಟ ಆಗಿರೋದು ಅಂಡ್ ದ ಒನ್ ಸಾಂಗ್ ವಿಚ್ ಗೇವ್ ಮಿ ಅಂತ ಅಂತ ಅನ್ಕೊಳ್ಳೋದು, ಗೇವ್ ಮಿ ಅನ್ ಎಂಟ್ರಿ ಇನ್ ಟು ಜಿ ಸಾರೆಗಮಪ ಅಂತಂದ್ರೆ ಒಂದು ನಗುವಾನಯನ. ನಿನಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು, ഇരുളಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರಮಾತೇಕೆ. ವಾವ್! ಇದನ್ನ ರೊಮ್ಯಾಂಟಿಕ್ ಫೀಲ್ ಅಲ್ಲಿ ಹೇಳ್ತೀರಾ ಅಂತ ಹೇಳ್ಬೇಕು, ಅಥವಾ ನಿಮ್ಮ ಕ್ವಾಲಿಟೀಸ್ ನಗುಗೆ ಸೂಟಬಲ್ ಆಗಿರುವಂತ ಹಾಡು ಅಂತ ಹೇಳೋ, ಅಥವಾ ಸಂಗೀತಕ್ಕೆ ಒಂದು ಚಾಲೆಂಜಿಂಗ್ ಸ್ಟಾರ್ ನೀವು ಅಂತಂತ ಹೇಳಿ ಇಷ್ಟು ಫೀಲ್ ಇಟ್ಕೊಂಡು ಹಾಡ್ತೀರಾ ಅಂತ ಹೇಳೋದು, ಅಥವಾ ಏನ್ ಹೇಳ್ಲಿಕ್ ಸಾಧ್ಯ ಅಮ್ಮ ಇದನ್ನ? ನಾನ್ ಕೇಳಿದ್ರಂತೂ ಆಕ್ಚುಲಿ ಹಾಡ್ತೀನಮ್ಮ, ಎಷ್ಟು ಶ್ರುತಿಬದ್ಧವಾಗಿ ಹಾಡ್ತೀನಿ ಗೊತ್ತಿಲ್ಲ, ಒಂದೊಂದ್ಸಲ ನನ್ಗೆ ಅಷ್ಟು ಜ್ಞಾನ ಅಂತ ಇಲ್ಲಮ್ಮ, ಬಟ್ ಬಹಳ ಪ್ರೀತಿಯಿಂದ ಹಾಡೋದ್ರಿಂದ ನಂದೇನಿದ್ರು ದೂರದಿಂದ ಬಂದ ಅಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ ಪ್ರಾಣ, ಈತನಂತರಾಳ ಹೇಗೋ ರೀತಿ ನೀತಿ ಹೇಗೋ ನಾ ಕಾಣೆ ನನ್ನ ದೇವರಾಣೆ, ಬಾಲಾರೆ ಇವ ಬಾರಿ ಮೋಜುಗಾರ, ಬಾಲಾರೆ ಇವತ್ತೀರ ಮೋಸಗಾರ, ಬಾಲಾರೆ ಇವ ಬಾರಿ ಮೋಜುಗಾರ, ಬಾಲಾರೆ ಇವತ್ತೀರ ಮೋಸಗಾರ. ಎಲ್ಲಾರೀಶ್ವರಿ, ಉಷಾ ಉತ್ತಪಂ ಎಲ್ಲಾರನು ಸೈಡ್ ಕೂರ್ಸ್ಬಿಟ್ಟು ನೀವ್ ನೋಡಿ ನಾನು ಹಾಡ್ತಾ ಇದ್ದೀನಿ ಅಂತ ತೋರಿಸ್ತೀರಾ ಓ ಹಾಗಾದ್ರೆ? ಮೈ ಗಾಡ್, ಅವ್ರ ಜೊತೆಯಲ್ಲಿ ನನ್ನ ಹೆಸರು ತಗೊಂಡ್ರೇನೆ ನನಗೆ ಒಂದು ದೊಡ್ಡ ಒಂದು ದ ಗ್ರೇಟೆಸ್ಟ್ ಅವಾರ್ಡ್ ಐ ರಿಸೀವ್ ಅನ್ಸುತ್ತಮ್ಮ. ದ ಆಬ್ವಿಯಸ್ಲಿ ಅಮ್ಮ, ಗ್ರೇಟೆಸ್ಟ್ ಅವಾರ್ಡ್ ಐ ರಿಸೀವ್ ಯು ಅಂತ ಡಿಸರ್ವ್ ಇಟ್ ಅಮ್ಮ. ನೀವು ಐ ಆ ಡೋಂಟ್. ಮಟ್ಟಕ್ಕೆ ನೀವು ಯು ಆರ್ ಪುಟಿಂಗ್ ಯುವರ್ ಎಫರ್ಟ್ಸ್ ಅಂಡ್ ಪ್ರೆಸೆಂಟಿಂಗ್ ಅಂದ್ರೆ Yes, I'm ಎಷ್ಟು ಖುಷಿ learning, ma. ಆಗತ್ತಮ್ಮ ಕೇಳಕ್ಕೆ. Darling, आंखों से आके जार करने दो, रुको ना मुझको प्यार करने दो, बेकैफ है बहारा बेचैन जानिया, बुलबुलों को भी इंतजार करने दो, डार्लिंग आंखों से आके चार करने दो, डार्लिंग. ವಾವ್! ನಿಮ್ ಹಸ್ಬೆಂಡ್ ಡಾರ್ಲಿಂಗ್ ಪಕ್ಕದಲ್ಲಿ ಕುತ್ಕೊಂಡಿದ್ರೆ ಅಪ್ಕೊಂಬಿಟ್ಟಿರೋರು. ಇಲ್ಲ ಡಾರ್ಲಿಂಗ್ ಬೇರೆ ರೂಮಲ್ಲಿ ಇದ್ದಾರೆ. ಓಕೆ, ಎಸ್. ದ ಮೇನ್ ಕಾನ್ಸೆಪ್ಟ್ ಬರೋದಾದ್ರೆ ಸಾರಿಗಮಪ ಎಲ್ಲರ ಕನಸು ಆಗಿರತ್ತೆ. ಎಲ್ಲ ಹಾಡುಗರು ಅಥವಾ ಸಂಗೀತ ಕಲಾವಿದರಿಗೆ ನಾನು ಒಂದಲ್ಲ ಒಂದಿನ ಆ ಸ್ಟೇಜಿಗೆ ಹೋಗ್ಬೇಕು, ಜಡ್ಜಸ್ ನ ಮೀಟ್ ಮಾಡ್ಬೇಕು, ಪಾರ್ಟಿಸಿಪೇಟ್ ಮಾಡ್ಬೇಕು, ವಿನ್ ಆಗ್ಬೇಕು ಅನ್ನೋ ಒಂದು ಕನ್ಸು ಇದ್ದೇ ಇರತ್ತೆ. ಸೊ ಈ ಸರಿಗಮಪ ಎಂಟ್ರಿ ಹೆಂಗಾಯ್ತು ಅಂಡ್ ಅದ್ರ ಅನುಭವಗಳು ಏನು ಅನ್ನೋದು ತಿಳ್ಕೊಳಕ್ ಆಸೆ ಅಮ್ಮ ನಮ್ಗೆ. ಆಕ್ಚುಲಿ ಸರಿಗಮಪ ನನ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನೇ ಕೊಡ್ತಮ್ಮ.
ಆಸೆ ಎಸ್ ಬಹಳ ಇತ್ತು. ಯಾರಿಗ ಆಸೆ ಇರಲ್ಲ? ಐ ಥಿಂಕ್ ಪ್ರತಿಯೊಬ್ಬ ಕನ್ನಡಿಗನಿಗೂ ಆಸೆ ಇರುತ್ತೆ. ನಾನು ಒಂದು 4 ಲೈನ್ ಹಾಡಿದ್ರು ಹೇ ನಾನು ಸರಿಗಮಪಗೆ ಹೋಗ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಬಿಕಾಸ್ ಎಸ್ ದ ಅಮ್ಮ ಖಂಡಿತ. ಸ್ಟೇಜ್ ಇಸ್ ಲೈಕ್ ದಾಟ್ ಅಂಡ್ ದಟ್ ಇಸ್ ಹೌ ಯು ಆರ್ ಟ್ರೈನ್ಡ್. ಸೊ ಎಸ್ ಎಸ್. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಅಲ್ಲಿ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ. ಓ ಯಾ ಅಮ್ಮ. ನನಗೂ ಇತ್ತು. ಅಂಡ್ ಐ ವೆಂಟ್ 1 year ಬಟ್ ಐ ಕುಡಂಟ್ ಕ್ಲಿಯರ್. ದ ಫಸ್ಟ್ ಇಯರ್ ಐ ಕುಡಂಟ್ ಕ್ಲಿಯರ್. ಓ ಆಮೇಲೆ ಈ ಸೆಕೆಂಡ್ ಟೈಮ್ ಏನ್ ಮಾಡಿದೆ, ವಿತ್ ಲಿಟಲ್ ಮೋರ್ ಪ್ರಿಪರೇಷನ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಐ ವೆಂಟ್ 6 to 60 ಅಂತ ಮಾಡಿದ್ರು ಅದೇ ಲಾಸ್ಟ್ ಅದೇ ಹಾ. ಇಯರ್. 6ರಿಂದ 60. ಸೊ 60 ವರ್ಷದಲ್ಲಿ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಇತ್ತು, ಪ್ರಾಬಬ್ಲಿ ನನಗೆ 60 ವರ್ಷಕ್ಕೆ ಸ್ವಲ್ಪ ಗಡಸ್ ಧ್ವನಿ ಇರೋದ್ರಿಂದ ನನಗೆ ಚಾನ್ಸ್ ಸಿಕ್ಕಿದ್ರು ಸಿಗ್ಬೋದು ಅನ್ನೋದು ಒಂದು ಮನ್ಸಲ್ಲಿತ್ತು. ನಂದಾಳ ಮೂಲೆಯಲ್ಲಿ ಎಲ್ಲೋ ಒಂದು ಆಸೆ ಇತ್ತು. ಆಡುವಾಗ ಉಯ್ಯಾಲೆ ಆಡುವಾಗ ಉಲ್ಲಾಸ ಪಡು ನೀಯಾಗ ತುಂಟು ನಗೆಯ ಬಾಣ ನೆಟ್ಟಾಗ ನಿಂಗೆ ಜಾಣ ನೀ ನನ್ನ ಬಂದಿಯಾವಾಗ ಚಂದದ ಕೆಂದುಟಿ ಜೇನು ಹೇರುವ ದುಂಬಿಯಾಗುವಾದರೆ ನಂತರ ಮತ್ತು ಬಂದರೆ ನಿಧಾನ ನಿಧಾನ ಜೋಕೆ ನಾನು ಬಳ್ಳಿಯ ಮಿಂಚು. ಸೊ ಐಟಮ್ ಅಬ್ಬಾ ನಂಬರ್ ಒಂದು ಡಿಸ್ಕೋ ನಂಬರ್ ನಿಮ್ಮ ಕಂಠ ಕತ್ತಿಯ ಅಂಚು. ಸೊ ಎಸ್ ಅಮ್ಮ, ಸರಿಗಮಪಗ್ ಬಂದ್ರಿ, ಆಯ್ಕೆ ಆದ್ರಿ. ಆಯ್ಕೆ ಆಗೋದಕ್ಕೆ ಎಷ್ಟು ಕಷ್ಟ ಆಯ್ತಮ್ಮ ಅದ್ರಲ್ಲಿ? ಏನೇನು? ಆಕ್ಚುಲಿ ಇಟ್ ಇಸ್ ಅ ವೆರಿ ಟಫ್ ಕಾಲ್ ಅಮ್ಮ. ಅಂದ್ರೆ ಇಟ್ ಇಸ್ ರೌಂಡ್ಸ್ ಅಂಡ್ ರೌಂಡ್ಸ್. ಫಸ್ಟ್ ಒಂದ್ ರೌಂಡ್ ಆಯ್ತು, ಸೆಕೆಂಡ್ ರೌಂಡ್ ಆಯ್ತು, ಥರ್ಡ್ ರೌಂಡ್ ಆಯ್ತು, ಫೋರ್ತ್ ರೌಂಡ್ ಒಂದಾದ್ಮೇಲೆ ಮೆಗಾ ಆಡಿಷನ್ಸ್ ಅಂತ ಮಾಡಿದ್ರು. ಎಸ್ ಸೊ ಮೆಗಾ ಆಡಿಷನ್ಸ್ ಅಲ್ಲಿ 40 ಪೀಪಲ್ ಇಂದ 21 ಪೀಪಲ್ಗೆ ಡೌನ್ ಸೈಜ್ ಮಾಡಿದ್ರು. ಓ ಗಾಡ್. ಹಾ So I was lucky enough to be there in the top 21, but ನನ್ಗೆ ಒಂದು ಅದೃಷ್ಟ ಕೊಟ್ರು that I could be a guest singer because they ಗೆಸ್ಟ್ knew ಸಿಂಗರ್ we ಅಂತ. cannot, ನಾನಾಗ್ಲಿ ರಾಜು ಸರ್ ಆಗ್ಲಿ, to be in the mainstream is very difficult ಅಂತ ನಮ್ಮಿಬ್ಬರಿಗೂ ಗೆಸ್ಟ್ ಸಿಂಗರ್ ಪಟ್ಟ ಕೊಟ್ರು. ನಿಮ್ಗೆ ಇಷ್ಟ ಎಸ್ ಇರೋವರೆಗೂ ಬಂದ್ ಹಾಡ್ಕೊಂಡು ಕಲ್ತ್ಕೊಂಡು ಹೋಗ್ತಾ ಇರಿ ಅಂತ. ಸೊ ಎಸ್ ಹೋದ್ವಿ, ಕಲ್ತ್ಕೊಂಡ್ವಿ, ಹಾಡಿದ್ವಿ. ಅಂಡ್ ಒಂದು ಇಟ್ ಗೇವ್ ಮಿ ಒನ್ ಐಡೆಂಟಿಟಿ ಕೊಡ್ತಮ್ಮ. ಇಟ್ ಗೇವ್ ಮಿ ಅನ್ ಐಡೆಂಟಿಟಿ. ಸೊ ಜಡ್ಜಸ್ ಮತ್ತೆ ಮೆಂಟರ್ಸ್ ಎಲ್ಲ ಇದ್ರು ಅಲ್ಲಿ ಆ ಹೌದು ಹೌದು ಕಾರ್ಯಕ್ರಮದಲ್ಲಿ. ಹೌದು. ಸೊ ಅವ್ರ ಜೊತೆ ಕಳೆದಂತ ಅನುಭವ ಅಥವಾ ಮಧುರ ಕ್ಷಣಗಳಾಗಿರಬಹುದು, ಏನೇನೆಲ್ಲ ಇನ್ಪುಟ್ಸ್ ಸಿಕ್ತು ಅಮ್ಮ? ರಿಯಲ್ ಆಗಿ ನಮ್ಗೆ ಈ ರೂಮರ್ಸ್ ಇರತ್ತೆ ಮೀಡಿಯಾದಲ್ಲಿ. ಸೊ ಇದು ಪ್ರೀ ಫಿಕ್ಸ್ಡ್ ಆಗಿರತ್ತೆ, ಜಡ್ಜಸ್ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇಂಥವ್ರಿಗೆ ಕೊಡ್ಬೇಕು ಅಂತ. ಯಾರ್ದಾದ್ರೂ ಒಂದು ಕಂಟೆಸ್ಟೆಂಟ್ ಗೆ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ, ನೋಡು ಇಂಥವ್ರನ್ನ ಸೆಲೆಕ್ಟ್ ಮಾಡಿಲ್ಲ, ಇದು ಮೋಸ, ಎಷ್ಟ್ ಮೋಸ ಮಾಡಿದ್ದಾರೆ ಅವ್ರು 3 ಜನ ಜಡ್ಜಸ್ ಅಂತ ಹೇಳಿ ತೆಗಳ್ಕೊತಾ ಇರ್ತಾರೆ. ಅಲ್ಲ ಹೌದು ಕೇಳಿರೋದು ಅನುಭವದ ಮಾತು. ಹೌದು ಸೊ ಹೌದು ಇದು ಹೌದು. ಇದು ನಿಮ್ಮಿಂದನೇ ರಿಯಾಲಿಟಿ ಏನು ಅಂತ ತಿಳ್ಕೊಳ್ಳೋಣ ಅಂತ. ಆಕ್ಚುಲಿ ಟು ಬಿ ವೆರಿ ಆನೆಸ್ಟ್, ನಮ್ಮನ್ನ ಅಫ್ಕೋರ್ಸ್ ಮೊದಲು ಮೆಂಟರ್ಸ್ ನಮ್ಮನ್ನ ಪ್ರಿಪೇರ್ ಮಾಡ್ತಾರೆ. ನನ್ನ ಮೆಂಟರ್ ಇಂದು ನಾಗರಾಜ್ ಮೇಡಮ್ ಆಗಿದ್ರು. ಸೊ ಅವರು ಬಹಳಷ್ಟು ಪುಷ್ ಮಾಡೋರು, ಹೇಳ್ಕೊಡೋರು, ಸ್ಮಾಲ್ ಹರ್ಕತ್ಗಳೆಲ್ಲ ಹೇಳ್ಕೊಡೋರು. 3 ಜನ ಜಡ್ಜಸ್ಸು ಸಹ ಯಾರನ್ನು ಕೆಳಗ್ ಹಾಕಿರೋದು ನಾನು ನೋಡಿಲ್ಲಮ್ಮ. ನಾಟ್ ಅ ಸಿಂಗಲ್ ಡೇ. ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳೋರು, ಆದ್ರೆ ಯಾವತ್ತೂ ನೀನ್ ಸರಿಯಾಗಿ ಹಾಡಿಲ್ಲ ಅಂತ ಮಾತ್ರ ಯಾವತ್ತೂ ಹೇಳಿಲ್ಲ. ಬಿಕಾಸ್ ಇಟ್ ವಾಸ್ ಮೋರ್ ಆಫ್ ಅ ಸೆಲೆಬ್ರೇಷನ್. ಜೀವನ ಸೆಲೆಬ್ರೇಟ್ ಮಾಡಕ್ ಸರೆಗಮಪ ಇರೋದು. ಸಂಗೀತದ ಪ್ಲಾಟ್ಫಾರ್ಮ್ಸ್ ಬೇಕಾದಷ್ಟಿದೆ, ಇದು ಸೆಲೆಬ್ರೇಟ್ ಲೈಫ್ ಅಂತ ಹೇಳ್ಬಿಟ್ಟು ಎವ್ರಿ ವೀಕೆಂಡ್ ಒಂದ್ ಎಪಿಸೋಡ್ ಇರುವಾಗ ಬಹಳಷ್ಟು ಎನ್ಕರೇಜ್ಮೆಂಟ್ ಕೊಡೋರಮ್ಮ. ಪ್ರೀಫಿಕ್ಸ್ಡ್ ಅಂತ ಆಗಿದ್ದಿದ್ರೆ ಟ್ಯಾಲೆಂಟ್ ಬೆಲೆನೇ ಇಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಸೊ ಕೆಲವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದು ಮೋಸ ಆಯ್ತು, ಕೆಲವ್ರನ್ನ ತಿರಸ್ಕಾರ ಮಾಡ್ಬಿಟ್ರು ಅನ್ನೋ ಎಲ್ಲ ಕೆಲವು ರೂಮರ್ಸ್ ಗಳು ವಿಡಿಯೋಗಳ ಮುಖೇನ. ಟು ಬಿ ಆನೆಸ್ಟ್, ಐ ಥಿಂಕ್ ಒಬ್ಬ ಮನುಷ್ಯ ಒಂದ್ ಕಡೆ ನಿಂತ್ಕೋತಾನೆ ಅಂದ್ರೇನೆ ಅವನ್ನ ಜಡ್ಜ್ ಮಾಡಕ್ಕೆ ಸಾವಿರಾರು ಜನ ಮನಮಂದಿ ಎಲ್ಲ ನಿಂತ್ಕೊಂಡಿರ್ತಾರೆ. ಇನ್ನ ಒಂದು ಝೀ ಅನ್ನೋ ಒಂದು ಚಾನೆಲ್ ನಿಂತ್ಕೊಂಡಾಗ ಎಷ್ಟು ರೀತಿಯಾಗಿ ಬರ್ಬೋದು ನಿಮ್ಗೆ ಗೊತ್ತಿದೆ. ಸೊ ಪ್ರೀಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಟು ಏನೂ ಇಲ್ಲಮ್ಮ. ಬೇಸ್ಡ್ ಆನ್ ದಟ್ ಡೇಸ್ ಪರ್ಫಾರ್ಮೆನ್ಸ್. ಅವತ್ತು ನನ್ ದಿನ ಆಗಿದ್ರೆ, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನನಗೆ ಡೆಫಿನೆಟ್ಲಿ ಎಲ್ಲ ಸಿಗ್ತಾನೆ ಇರುತ್ತೆ ಲೈಫಲ್ಲಿ. ಅಂಡ್ ಎವ್ರಿಬಡಿ ನೋಸ್ ಇವಳು ಗೆದ್ದಿರೋ ಹುಡುಗಿ ನಮ್ಗೆ ಪರಿಚಯ ಆಗಿದ್ದು ಅಮ್ಮ ಟಿವಿ ಮುಖೇನ. ಸಾರಿಗಮಪಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು, ಜೀ ಕನ್ನಡ ಆ ಶೋಗೆ. ಇಂತಹ ಒಂದು ಮುಗ್ಧ ಮನಸ್ಸಿನ
ಅಮ್ಮನ ನಮ್ಗೆ ಎಲ್ಲರಿಗೂ ವಿಶ್ವದಾದ್ಯಂತ ಪರಿಚಯ ಮಾಡ್ಕೊಟ್ರು. ಅಂಡ್ ಬೇರೆ ಯಾರು ಒಪ್ಕೋತಾ ಇದ್ರೋ ಏನೋ ಗೊತ್ತಿಲ್ಲ, ನನ್ ಪಾಡ್ಕಾಸ್ಟ್ ಗೆ ನೀವು ಸುಲಭವಾಗಿ ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿದ ತಕ್ಷಣ ಸ್ಪಂದಿಸಿದ್ರಿ ಅಮ್ಮ, ರೆಸ್ಪಾಂಡ್ ಮಾಡಿದ್ರಿ. ಎಷ್ಟೋ ಜನ ದಿಗ್ಗಜರಾಗಿರ್ಬೋದು, ಬೇರೆ ಯಾವುದೇ ಫೀಲ್ಡ್ ಅಲ್ಲಿ ಇರ್ಬೋದು, ಒಂದು ಮೆಸೇಜ್ಗೆ ರಿಸೀವ್ ಮಾಡೋದು ಕಷ್ಟ, ಸೆಲೆಬ್ರಿಟೀಸ್ ಆಗಿರ್ಬೋದು ರೆಸ್ಪಾಂಡ್ ಮಾಡೋದು ಕಷ್ಟ. ಅಂತದ್ರಲ್ಲಿ ನೀವು ಅಷ್ಟೊಂದು ನೇಮನ ತಗೊಂಡಿರುವಂತಹ ವ್ಯಕ್ತಿ ನಮಗೋಸ್ಕರ, ನಮ್ಮಂತ ಸಣ್ಣ ಯೂಟ್ಯೂಬರ್ಸ್ಗೆ ಸಹಕರಿಸಿರೋದು ನನಗೆ ತುಂಬಾನೇ ಹೃದಯ ತುಂಬ ಬರ್ತಾ ಇದೆ ಅಮ್ಮ. ಇಲ್ಲಮ್ಮ, ಸಣ್ಣ ದೊಡ್ಡ ಏನು ಇಲ್ಲ ಲೈಫಲ್ಲಿ. ಎಸ್ ನನಗೆ ಅಪ್ರೋಚ್ ಮಾಡಿದಾಗ ನನ್ನ ಕೈಯಲ್ಲಿ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಮ್ಮ. ಅಕಸ್ಮಾತು ನನ್ನ ಜೀವನ ಯಾರಿಗೋ ಒಂದು ಸಣ್ಣ ಒಂದು ಸ್ಪಾರ್ಕ್ ಕೊಡುತ್ತೆ, ಯಾರಿಗೋ ಒಂದು ಸಣ್ಣ ಹುರುಪು ಕೊಡುತ್ತೆ, ನನ್ನ ಇಂಟೆನ್ಷನ್ ಇದ್ದಿದ್ದು ಎರಡಮ್ಮ. ಅಫ್ಕೋರ್ಸ್ ಒಂದು ನನ್ನ ಕ್ಯಾನ್ಸರ್ ವಿಷಯವಾಗಿ ನಾನು ಡಿಸ್ಕಸ್, ಅದಕ್ಕೆ ಓಪನ್ ಆಗಿ ಐ ಕೇಮ್ ಔಟ್ ಇನ್ ದಿ ಓಪನ್ ಅಂಡ್ ಡಿಸ್ಕಸ್ಡ್ ಅಬೌಟ್ ಇಟ್. ಎರಡನೇದು, ಯಾವ ವಯಸ್ಸಲ್ಲಿ ಏನು ಬೇಕಾದ್ರೂ ಕಲಿಬೋದು ಅನ್ಲಿಕ್ಕೆ 60ನೇ ವರ್ಷದಲ್ಲಿ ಐಟಮ್ ನಂಬರು ಹಾಡ್ಬೋದು ಅಂತ ಹಾಡ್ಬಿಟ್ಟು ತೋರಿಸ್ಬಿಟ್ಟಿದ್ದೀನಮ್ಮ. ಸೊ 60ಕ್ಕೆ ಅರಳು ಮುರುಳು ಅಂತ ಹೇಳ್ತಾರೆ, 60ಕ್ಕೆ ಅರಳು ಮರಳು ಅಂತ. ಸೊ ಅರಳು ಮರಳೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನೀವು ಯಾವಾಗ್ಲೂ ಮಿನುಕ್ತಾ ಇರಿ ಅಂತಂತ ಹೇಳಿ ಮಾಹಿತಿನ ಕೊಡ್ತಾ ಇದ್ದೀರಾ. ಈ 60 ಪ್ಲಸ್ ಇರೋರ್ಗಂತೂ ಬೂಸ್ಟ್ ಆಗುತ್ತೆ. 60 ವರ್ಷ ಆದ್ರೆ ಅರಳೋ ಮರಳೆ ಎಷ್ಟೊಂದು ವಿಷಯ ನೆನಪಿರಲ್ಲ. ಬಟ್ ದಟ್ಸ್ ಓಕೆ, ದಟ್ಸ್ ಪಾರ್ಟ್ ಆಫ್ ಲೈಫ್. ಬಟ್ ಜೀವನದ ಬಗ್ಗೆ ಯಾವತ್ತೂ ಒಂದು ಇಂಟ್ರೆಸ್ಟ್ ಅನ್ನ ನಾವು ಕಳ್ಕೊಬಾರ್ದಮ್ಮ. ಖಂಡಿತ ಅಮ್ಮ. ಸೊ ಸಾರಿಗಮಪನ ನೀವ್ ಎಷ್ಟು ಹಚ್ಕೊಂಡಿದ್ರಿ, ಅಂಡ್ ಅದರಿಂದ ಇಂಥ ಒಂದು ವಿಷಯ ತಿಳ್ಕೊಂಡೆ ಅಥವಾ ಇಂಥ ಒಂದು ಮೆಸೇಜ್ ನನ್ಗೆ ಕನ್ವೆ ಆಯ್ತು ಅಥವಾ ಕಲ್ತ್ಕೊಂಡೆ ಅನ್ನೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಆಕ್ಚುಲಿ ನಾವು ಒಂದು ದಿನದ ಶೋ ಪುಟ್ ಅಪ್ ಮಾಡ್ಬೇಕಂದ್ರೆ ನಮ್ಗೆ ಒಂದು ಇಡೀ ದಿನದ ಶೂಟಿಂಗ್ ಇರ್ತಿತ್ತಮ್ಮ. ಅಂದ್ರೆ ಬೆಳಗ್ಗೆ ಒಂದು 10-11 ಗಂಟೆಗೆ ಸ್ಟಾರ್ಟ್ ಆದ್ರೆ ಮಧ್ಯರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆಗೆ ಮುಗಿಯೋದು. ನನಗ್ ಪರ್ಮಿಷನ್ ಕೊಟ್ಟಿದ್ರಮ್ಮ. ಸೊ ನಂದು ಹಾಡ್ ಮುಗಿತಾ ಇದ್ದಾಗೆ ನಾನ್ ಮನೆಗ್ ಬಂದ್ಬಿಡ್ತಾ ಇದ್ದೆ. ಅಲ್ಲಿ ನಾನು ಕಲ್ತಿದ್ದೇನಂತಂದ್ರೆ, 350 ಜನ, ಈ 20 ಜನಕ್ಕಾಗಿ ಶ್ರಮಿಸೋರು. 350 ಪೀಪಲ್ ರಿಸ್ಕಿಂಗ್. ಅಫ್ಕೋರ್ಸ್ ಊಟ ಎಲ್ಲ ಮನೆಯವರು ನಮ್ಮ ನೋಡ್ಕೋತಾರೋ ಇಲ್ವೋ ಹಾಗೆ ಝೀ ನೋಡ್ಕೊಳ್ತೆ. ಟೈಮ್ ಊಟ, ಟೈಮ್ ಕಾಫಿ ಟೀ ವಾಟ್ ಎವರ್ ಇಟ್ ಇಸ್ ಸರ್ವ್ ಮಾಡ್ಕೊಂಡು ನೋಡ್ಕೊಳ್ಳುತ್ತೆ. ಸೊ ಒನ್ ಥಿಂಗ್ ವಾಟ್ ಐ ಲರ್ನ್ಡ್ ವಾಸ್, ಅಂಡ್ ಎಲ್ಲಾ ದಿಗ್ಗಜರು ಬಹಳ ಹಂಬಲ್. ನನ್ಗೆ ರಾಜೇಶ್ RK ಸರ್ ಅಂತೂ ಐ ರಿಯಲಿ ಡೋಂಟ್ ನೋ. I mean, one of the sweetest human beings I have met in my life ಅಂತ ಅನ್ಸುತ್ತಮ್ಮ. ಅವರು ನಿಮ್ಗೆ ನಾಮಕರಣ ಮಾಡ್ಬಿಟ್ರಲ್ಲ, ನಗುಮಣಿ ಅಂತ. ವೆರಿ ಲವಿಂಗ್ ಹ್ಯೂಮನ್ ಬೀಯಿಂಗ್. ಅರ್ಜುನ್ ಜನ್ಯ ಸರ್ ಇರ್ಬೋದು ಅಥವಾ ಇವ್ರಿರ್ಬೋದು, ಎಲ್ಲರೂ ಅಷ್ಟೇ ಅಮ್ಮ. ದೇ ಆರ್ ಅವರ ಒಂದು ಜಾಗದಲ್ಲಿ VP ಸರ್, ಹೀಸ್ ಅನ್ ಇಂಟರ್ನ್ಯಾಷನಲ್ ಸ್ಟಾರ್. ಎಲ್ಲ ಜಾಗದಲ್ಲಿ ದೇ ಹ್ಯಾವ್ ಡನ್ ಅ ಲಾಟ್. ಬಟ್ ದ ವೇ ದೇ ಕಮ್ ಔಟ್ ಅಂಡ್ ಎನ್ಕರೇಜ್ ಯು ಇದೆಯಲ್ಲಮ್ಮ, ಅದು ಐ ಥಿಂಕ್ ಕಲ್ತ್ಕೊಳಕ್ ಬಹಳಷ್ಟಿದೆ ಅಂತ ಅನ್ನಿಸ್ತು ನನಗಲ್ಲಿ. ಅಬ್ಸಲ್ಯೂಟ್ಲಿ ಕಲ್ತಿದ್ದು ಇಷ್ಟು ಜನ, ಯಾರೋ 20 ಜನಕ್ಕಾಗಿ ಕಷ್ಟ ಪಡ್ತಾರಲ್ಲ. ಕೆಲವರು ಆನ್ ಸ್ಕ್ರೀನ್ ಇರ್ತಾರೆ, 90% ಆಫ್ ಸ್ಕ್ರೀನ್ ಇರ್ತಾರೆ. So I would like to thank all the on-screen and off-screen people who have worked for this show called Zee Saregamaapa ಕನ್ನಡದಲ್ಲಿ. ನೀವು ಹಿರಿಯರಿದ್ರಿ, ನಿಮ್ಗೂ ಕಿರಿಯರ್ ಎಲ್ಲ ಪುಟ್ಟು ನಿಮ್ ವಯಸ್ಸಿನಲ್ಲಿ ಎಲ್ಲ ಕಿರಿಯರೇ ಪಾರ್ಟಿಸಿಪೆಂಟ್ಸ್ ಇದ್ರು. ಅವ್ರನ್ನ ನೀವು ನಿಮ್ಮಿಂದ ಸಲಹೆಗಳು ಕೇಳ್ತಾ ಇದ್ರಾ ಅಥವಾ ಅವ್ರ ಜೊತೆ ನೀವು ಹೆಂಗೆ ಬೆರಿತಾ ಇದ್ರಿ? ಅಂಡ್ ಚಿಕ್ಕ ಮಕ್ಳು ಬೇರೆ ಇದ್ರು. ಎಸ್, ಚಿಕ್ಕ ಮಕ್ಳು ಅಮೋಘ ಇರ್ಬೋದು, ಅನಗಾಪ, ಸುಮಾರು ಮಕ್ಳಿದ್ರಮ್ಮ. ಎಲ್ಲಾರ ಜೊತೆನೂ ಕೆಲವ್ರು ಅಜ್ಜಿ ಅಂತ ಕರೆಯೋರು, ಕೆಲವ್ರು ಅಮ್ಮ ಅಂತ ಕರೆಯೋರು, ಕೆಲವ್ರು ಮ್ಯಾಮ್ ಅನ್ನೋರು, ಕೆಲವ್ರು ಆಂಟಿ ಅನ್ನೋರು. ಸೊ ಎವ್ರಿಬಡಿ ಹ್ಯಾಡ್ ಅ ಲಾಟ್ ಆಫ್ ಲವ್ ಅಂಡ್ ಅಫೆಕ್ಷನ್ ಇತ್ತಮ್ಮ. ಸೆಟಲ್ ಅಂತೂ ಸಿಕ್ಕಾಪಟ್ಟೆ ಪ್ರೀತಿ. ಆಂಟಿ ಡಿಡ್ ಯು ಹ್ಯಾವ್ ಲಂಚ್? ಆಂಟಿ ಇಲ್ಲಿಗೆ ಹೋಗಿದ್ರಾ? ನಿಮ್ಗೆ ಹೆಲ್ಪ್ ಬೇಕಾ? ನೀವು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ನಾನು, ಬಿಕಾಸ್ ಸೆಟಲ್ ಎಲ್ಲ ಲೈಟಿಂಗ್ ಹಾಕಿರುತ್ತೆ, ನನಗೆ ಕಣ್ಣಿಗೆ ಪ್ರಾಬ್ಲಮ್ ಆಗೋದು ಸೆಟಲ್. ಸೊ ಎವ್ರಿಬಡಿ ವುಡ್ ಕಮ್ ಫಾರ್ವರ್ಡ್ ಟು ಬ್ರಿಂಗ್ ಮೀ ಅಂಡ್ ಕಮ್. ಸೊ ಬಹಳ ವೆರಿ ಲವಿಂಗ್ ಚಿಲ್ಡ್ರನ್, ವೆರಿ ಲವಿಂಗ್ ಕಿಡ್ಸ್. ಎಸ್, ಒಂದೇನಂದ್ರೆ ಕೊನೆ ಶೋ ತನಕನೂ ಅಮ್ಮ ಹೋಗ್ಲಿಲ್ಲ ಅನ್ನೋದೊಂದೇ ಕೊರಗಿತ್ತೇನೋ ಅಲ್ವಾ? ಹೌದಮ್ಮ. ಲಾಸ್ಟ್ ಒಂದು ಆಲ್ಮೋಸ್ಟ್ ಅಬೌಟ್
ಒಂದು 6-7 ಶೂಟ್ಸ್ಗೆ ನನ್ನ ಕೈಲಿ ಹೋಗಕ್ಕಾಗ್ಲಿಲ್ಲ ಬಿಕಾಸ್ ಐ ವಾಸ್ ಅ ಲಿಟಲ್ ಅನ್ವೆಲ್. ಬಟ್ ಓ ಕೊನೆಯಲ್ಲಿ ಐ ವೆಂಟ್ ಅಂಡ್ ಸ್ಯಾಟ್ ಇನ್ ದ ಶೋ ಬಿಕಾಸ್ ಅಟ್ ಲೀಸ್ಟ್ ಆ ಶೋ ನನಗೆ ಇಷ್ಟೊಂದು ಕೊಟ್ಟಿದೆ ಆಸ್ ಅ ಟೋಕನ್ ಆಫ್ ಗ್ರಾಟಿಟ್ಯೂಡ್. ಹೋಗಿ ಶೋ ಹ್ಮ್ ಅಲ್ಲಿ ಕೂತ್ಕೊಂಡ್ ಬರೋಣ ಅಂತ ಫಿನಾಲೆಗೆ ಪ್ರೀ ಹ್ಮ್ ಫಿನಾಲೆಗೆ ಹ್ಮ್ ಎಲ್ಲ ಕಡೆ ಹೋಗ್ಬಿಟ್ಟು ಹ್ಮ್ ಬಂದೆ ಅಮ್ಮ ನಾನು. ವಾವ್ ವೆರಿ ನೈಸ್ ಅಮ್ಮ. ಯಾರಾದ್ರೂ ಆ, ಈ ಸಾರಿಗಮಪಗೆ ಬರೋರಿದ್ರೆ ಏನ್ ಮೆಸೇಜ್ ಕೊಡ್ತೀರಾ ಅಮ್ಮ? ಯಾವ ರೀತಿ ಪ್ರಿಪೇರ್ ಆಗಿರ್ಬೇಕು? ಆ ಒಂದು ಹೆಂಗೆ? ಪ್ರಿಪೇರ್ಡ್ ಅಂತೂ ಆಗಿರ್ಬೇಕಮ್ಮ, ಡೆಫಿನೆಟ್ಲಿ ಪ್ರಿಪೇರ್ಡ್ ಆಗಂತೂ ಇರಬೇಕು. ಹ್ಮ್ ಅದರಲ್ಲಿ ಅವ್ರಿಗೆ ಕ್ಲಾಸಿಕಲ್ ಮ್ಯೂಸಿಕ್ ಗೊತ್ತಿದ್ರೆ ಇಟ್ ವಿಲ್ ಬಿ ಅನ್ ಆಡೆಡ್ ಅಡ್ವಾಂಟೇಜ್ ಟು ದೆಮ್. ಇಟ್ ವಿಲ್ ಬಿ ಅನ್ ಆಡೆಡ್ ಹ್ಮ್ ಅಡ್ವಾಂಟೇಜ್. ಐ ವಿಲ್ ನಾಟ್ ಟೆಲ್ ಅದೇ ಎಲ್ಲ ಅಂತ ಹೇಳಲ್ಲ, ಬಟ್ ಇಟ್ ವಿಲ್ ಅಲ್ಲ ಬಿ ಅನ್ ಅದು ಒಂದು ಹ್ಮ್ ಆಡೆಡ್ ಅಡ್ವಾಂಟೇಜ್. ಅಂಡ್ ಹ್ಮ್ ಎವ್ರಿ ಡೇ ರಿಯಾಜ್, ಎವ್ರಿ ಡೇ ಪ್ರಾಕ್ಟೀಸ್ ಇದ್ದಾಗ ಎಸ್ ಮಾತ್ರನೇ ಅಮ್ಮ ನಾವು ಒಂದು ಹ್ಮ್ ಜಾಗಕ್ಕೆ ಹೋಗಕ್ ಸಾಧ್ಯ ಆಗೋದು. ಇನ್ನೊಂದು, ಅದೊಂದು ಪ್ಲಾಟ್ಫಾರ್ಮ್ ಕೊಡತ್ತೆ, ಒಂದು ಜಾಗ ಕೊಡುತ್ತೆ ಹ್ಮ್ ನಮ್ಗೆ ಹೋಗಿ ನಮ್ ಟ್ಯಾಲೆಂಟ್ ಅನ್ನ ಶೋಕೇಸ್ ಮಾಡ್ಲಿಕ್ಕೆ. ಬಟ್ ಅಲ್ಲಿಂದ ಹ್ಮ್ ಆಚೆಗೆ ಹೇಗೆ ತಗೊಂಡು ಹೋಗ್ತೀವಿ ಮುಂದಕ್ಕೆ ಅದು ನಮ್ ಕೈಯಲ್ಲಿರುತ್ತೆ. ನಮ್ ಕೈಯಲ್ಲಿರುತ್ತೆ. ಹ್ಮ್ ಅಬ್ಸಲ್ಯೂಟ್ಲಿ ನಮ್ ಕೈಯಲ್ಲಿರುತ್ತೆ. ಎಸ್. ಸೊ ಸೊ ಇದು ಒಂದು ಮೆಸೇಜ್ ಹೇಳ್ಬೇಕಂತಂದ್ರೆ ಪರ್ಸಿಸ್ಟೆನ್ಸ್ 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 ಇರಬೇಕು, ಕಾಯ್ಬೇಕು. ಅಂಡ್ ಐ ಶುಡ್ ಬಿ ಲೈಕ್ ನಂದಿ, ಯಾವಾಗ್ಲೂ ನಂದಿ ಕಾಯ್ತಾ ಇರ್ತಾನೆ ಶಿವನ್ಗಾಗೆ. ನೋಡಿ ಅಮ್ಮ, ಏನ್ ಹೋಲಿಕೆ ಅದು! ನಂದಿ ಶಿವನ್ ಕಾಯ್ತಾ ಇರ್ತಾನೆ ಅನ್ನೋ ಹೋಲಿಕೆ. ಮನುಷ್ಯ ಲೈಫ್ ಅಲ್ಲಿ ಎಷ್ಟು ಕಾದು ನೋಡ್ಬೇಕು ರಿಸಲ್ಟ್ಸ್ ಗೆ ಹೌದಮ್ಮ, ಅನ್ನೋದಕ್ಕೆ ಎಷ್ಟು ಹೌದಮ್ಮ, ಉದಾಹರಣೆ ಕೊಟ್ಬಿಟ್ರಿ ನೀವು. ಹೌದಮ್ಮ. ರೈಟ್. ಅದೊಂದು ಪ್ಲಾಟ್ಫಾರ್ಮ್ ಅಮ್ಮ, ಅದೊಂದು ಜಾಗ ಹ್ಮ್ ಕೊಡುತ್ತೆ. ಬಟ್ ಹ್ಮ್ ಅದನ್ನ ಮೀರಿ ಜೀವನಾನೂ ಇರುತ್ತೆ. ಎಸ್ ಅಮ್ಮ, ಆಬ್ವಿಯಸ್ಲಿ ಒಳ್ಳೆ ಮಾಹಿತಿ ಹೇಳ್ತಾ ಇದ್ದೀರಿ. ಹತಾಶರಾಗ್ಬಾರ್ದು, ಯಾರು ಸೆಲೆಕ್ಟ್ ಎಸ್. ಆಗ್ಲಿಲ್ಲ ಅಂತ ಹತಾಶರಾಗ್ಬಾರ್ದು. ಎಲ್ಲೋ ಪರಮಾತ್ಮ ಏನೋ ಇಟ್ಟಿರ್ತಾನೆ. ರೈಟ್. ಸೊ ಇದು ಮ್ಯೂಸಿಕಲ್ ಜರ್ನಿ ಆದ್ರೆ ನಗುಮಣಿ ಅಮ್ಮಂದು ಇನ್ನೊಂದು ಜರ್ನಿ ಕಾಲಿ ಇಡೋಣ. ಪಾಡ್ಕ್ಯಾಸ್ಟರ್. ಸೊ ಪಾಡ್ಕ್ಯಾಸ್ಟ್ ಮಾಡಿದ್ರಿ, ಚಾನಲ್ ಓಪನ್ ಮಾಡಿದ್ರಿ, ನಿಮ್ದು ಯೂಟ್ಯೂಬ್ ಚಾನಲ್. ಸೊ ಇದೆಲ್ಲ ಯಾವಾಗ ಶುರು ಆಯ್ತು, ಹೇಗಾಯ್ತು, ಅಂಡ್ ಎಷ್ಟೋ ಜನ ಸೆಲೆಬ್ರಿಟೀಸ್ಗೆ ಆಮಂತ್ರಣ ಕೊಟ್ಬಿಟ್ಟಿದ್ದೀರಾ. ಎಲ್ಲ ವಿಡಿಯೋಸ್ಗಳು ನೋಡ್ತಾ ಇದ್ರೆ ಅಮ್ಮ, ಎಷ್ಟು ಕಲಿಯೋದಕ್ಕೆ ಒಂದು ಪಾಠಶಾಲೆನ ಕ್ರಿಯೇಟ್ ಮಾಡ್ಬಿಟ್ಟಿದ್ರಿ ನೀವು ನಮ್ಮಂತ ಪಾಡ್ಕ್ಯಾಸ್ಟರ್ಸ್ಗೆ. ಸೊ ಅದು ಹೇಗ್ ಶುರುವಾಯ್ತು, ಥ್ಯಾಂಕ್ಸ್ ಹೇಳೋಣ ಅನ್ನೋದು, ಅಂಡ್ ಇನ್ಸ್ಟಾಗ್ರಾಮ್ ಅನುಭವ ಎಲ್ಲ ಒಂಚೂರು ಹಂಚ್ಕೊಂಡ್ರೆ ಖುಷಿ ಆಗತ್ತೆ ಅಮ್ಮ. ಹಾಮ್ಮ, ಆಕ್ಚುಲಿ ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ಎಸ್. ದ ರೀಸನ್ ಟು ಸ್ಟಾರ್ಟ್ ದಿಸ್ ಪಾಡ್ಕಾಸ್ಟ್ ವಾಸ್ ಏನಾಯ್ತಂದ್ರೆ ಅಮ್ಮ, ಸಾಕು ಮಗನ್ಗೆ 2 ಮಕ್ಳು ಸಾಕೊಂಡಿದ್ದೀನಿ, ಗಾಯತ್ರಿ ಅಂಡ್ ಶಶಿಕುಮಾರ್. ಆಯ್ತು. ಹ್ಮ್ ಅಂಡ್ ಶಶಿಕುಮಾರ್ಗಾಗಿ ವಿ ಹ್ಯಾಡ್ ಒನ್ ಸ್ಟುಡಿಯೋ ಓಪನ್ ಮಾಡ್ಕೊಂಡ್ವಿ. ಆಡ್ ಆನ್ ನಾನು ಒಬ್ಳುನು ಮಗಳು. ನಾವು ಖಂಡಿತವಾಗ್ಲು ಖಂಡಿತವಾಗ್ಲು ಅಮ್ಮ, ಆ ಹ್ಮ್ ಸ್ಟುಡಿಯೋದ ಬಿಸ್ನೆಸ್ ಡಿಪ್ ಆದಾಗ ನನಗೆ ಗೊತ್ತಿರೋ ವಿದ್ಯೆ ಇದೊಂದು ಗೊತ್ತಿತ್ತು. ಸೊ ಹ್ಮ್ ಹೇಗೆ ನಾನು ಸಪೋರ್ಟ್ ಮಾಡಬಹುದು ಅಂತ ಯೋಚನೆ ಮಾಡಿ, ನೋಡಪ್ಪ ನಾನು ಹ್ಮ್ ಮಾಡ್ತೀನಿ, ಬಟ್ ಎಡಿಟಿಂಗ್ ಪಾರ್ಟು ಎಲ್ಲ ನೀವು ಮಾಡೋದಾದ್ರೆ ಐ ಆಮ್ ರೆಡಿ ಟು ಡೂ ಹ್ಮ್ ದಿಸ್ ಥಿಂಗ್ಸ್. ನಾನು ರಿಸರ್ಚ್ ಎಸ್. ಮಾಡಿ, ನಾನು ಹಾ. ಇನ್ವೈಟ್ ಮಾಡಿ, ವಿ ವಿಲ್ ಡೂ ಇಟ್ ಅಂತ ಹ್ಮ್ ಅಂದ್ಬಿಟ್ಟು ವಿ ಹ್ಮ್ ಸ್ಟಾರ್ಟೆಡ್ ಟು. ಫಸ್ಟ್ ಹ್ಮ್ ಫಸ್ಟ್ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಐ ಥಿಂಕ್ 32 ಗೆಸ್ 36 ಗೆಸ್ಸೋ ಮಾಡಿದ್ದೀನಮ್ಮ. ಎಸ್. ಅದಾದ ನಂತರ ನಂದು ಕ್ಯಾನ್ಸರ್ ಎಪಿಸೋಡ್ ನಡೆದ್ಬಿಡ್ತು. ಸೊ ಐ ನೋ. ಅದಾದ ನಂತರ ರಿಬೌನ್ಸ್ ಆಗಿ ಐ ಸ್ಟಾರ್ಟೆಡ್ ಒನ್ ಮೋರ್ ಸೀಸನ್ 2. 26 ಹ್ಮ್ ಪೀಪಲ್ನ ಇಂಟರ್ವ್ಯೂ ಮಾಡಿದೆ. ಬೈ ದೆನ್ ಜಿ ಸರೆಗಮಪ ಹ್ಯಾಪೆಂಡ್. ಎಸ್. ಸೊ ಈ ಪಾಡ್ಕಾಸ್ಟ್ ಮಾಡೋದಕ್ಕೆ ಏನು ಉತ್ತೇಜನ ಅಂತ ಹೇಳಿದ್ರೆ, ಸೊ ಅದ್ರ ಅನುಭವ ಯಾವ ರೀತಿ ಇತ್ತು ಅಮ್ಮ? ಯಾಕಂದ್ರೆ ನಮ್ಮಂತ ಪಾಡ್ಕಾಸ್ಟರ್ಸ್ಗೆ ಸ್ವಲ್ಪ ನಿಮ್ಮ ಅನುಭವದ ಮಾತು ಕೇಳಿದ್ರೆ ಇನ್ನೂ ಇಂಪ್ರೂವೈಸ್ ಮಾಡ್ಕೊಳಕ್ಕೆ ಹಾದಿ ಆಗತ್ತೆ ಅಂತ. ಆಕ್ಚುಲಿ ನನಗೆ ಬಹಳ ಇಷ್ಟ ಆಗ್ತಾ ಇದ್ದಿದ್ದಮ್ಮ, ಪ್ರತಿಯೊಬ್ಬ ಗೆಸ್ಟ್ ಅನ್ನು ಕರೆದಾಗ ಕೆಲವ್ರು ಹ್ಮ್ ಗೊತ್ತಿದ್ರು, ಕೆಲವ್ರು ಥ್ರೂ ಸಂಬಡಿ ಗೊತ್ತಾದ್ರು. ಈಗ ಫಾರ್ ಹ್ಮ್ ಎಕ್ಸಾಂಪಲ್ ನವೀನ್ ಶಂಕರ್ ಅವ್ರನ್ನ ಇಂಟರ್ವ್ಯೂ ಮಾಡಿದೆ, ಬೃಂದಾ ಆಚಾರ್ಯ ಅವ್ರನ್ನ ಇಂಟರ್ವ್ಯೂ ಮಾಡಿದೆ. ಐ ಡೋಂಟ್ ನೋ, ಇಟ್ ಆಲ್ ಹ್ಮ್ ಹ್ಯಾಪನ್ಡ್ ಆಕ್ಸಿಡೆಂಟಲಿ. ಸಿಇಒಸ್ ಅಫ್ಕೋರ್ಸ್, ಸಿಇಒಸ್ ಥ್ರೂ ಸಂಬಡಿ ಐ ನ್ಯೂ ದೆಮ್, ಸೊ ಅವ್ರು ಬಂದು ಇಂಟರ್ವ್ಯೂ ಮಾಡಿದ್ರು. ಬಟ್ ನಿಮ್ಗೆ ಗೊತ್ತಿದೆ, ಹ್ಮ್ ಸೆಲೆಬ್ರಿಟೀಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಓ ಮೈ ಗಾಡ್, ಅಪ್ರೋಚ್ ಮಾಡೋದೇ ಕಷ್ಟ ಅಲ್ವಾ ಅಮ್ಮ? ಅದೇ ನೆಕ್ಸ್ಟ್ ಅಬ್ಸಲ್ಯೂಟ್ಲಿ. ಕೇಳೋಳಿದ್ದೆ. ಅನುರಾಧ ಭಟ್ ಇರ್ಬೋದು, ಪೃಥ್ವಿ ಭಟ್, ಐಶ್ವರ್ಯ ರಂಗರಾಜನ್, ಥ್ರೂ ಸಂಬಡಿ ನಂಗೆ ನಂಬರ್ ಸಿಕ್ಕಿದಾಗ, ಅವ್ರನ್ನ ಹ್ಮ್ ರಿಕ್ವೆಸ್ಟ್ ಮಾಡಿದಾಗ, ಐ ಥಿಂಕ್ ಸಮ್ವೇರ್ ನನ್ನ ಏಜ್ ನನಗೆ ಬಹಳ ಸಹಾಯ ಮಾಡ್ತು ಅಂತ ಅನ್ಸುತ್ತೆ. ಅಲ್ಲ, ನನಗೆ ಇನ್ನೊಂದು ಪ್ರಶ್ನೆ ಮಧ್ಯದಲ್ಲಿ, ಸಾರಿ, ಪ್ರಶ್ನೆಗಳ ಇಲ್ಲ ಇಲ್ಲ. ಒಂದು ಮೇಳನೆ ಹಾಕ್ತಾ ಇದೀನಿ. ರೈಟ್. ಈ ಅನುರಾಧ ಭಟ್ ಮೇಡಮ್ ಅಥವಾ ಸುಚೇತನ್ ಸರ್ ಇಂಟರ್ವ್ಯೂ ಎಲ್ಲ ಮಾಡಿದೀರಾ. ಸೊ Yes. ಅವರೆಲ್ಲ ಮುಂಚೆನೆ ನಿಮ್ಗೆ ಗೊತ್ತಿತ್ತಾ ಸಾರಿಗಮಪ್ಪಗೆ ಎಂಟ್ರಿ ಆಗೋದಿಕ್ಕೆ ಅಂತ? ನನಗ್ ಗೊತ್ತಿರ್ಲಿಲ್ಲ ಅಮ್ಮ. ಅವರು ಅಂದ್ರೆ ಹ್ಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೀಟ್ ಮಾಡಿದ್ವಿ, ಸೊ ನಾನು ಇನ್ವೈಟ್ ಮಾಡಿದೆ ಬನ್ನಿ ಅಂತ. ಅನುರಾಧ ಭಟ್ ನೋ. ಅವರು ನಮ್ಮ ಸ್ಟುಡಿಯೋಗೆ ಹಾಡಕ್ಕೆ ಅಂತ ಬಂದಿದ್ರು.
ಸೊ ಅವ್ರು ಓ ವಾವ್ ಬಂದವಾಗ ನೋಡಮ್ಮ ದಯವಿಟ್ಟು ಬರ್ತೀರಾ, ನನ್ಗೆ ಈ ತರ ಇಷ್ಟ ಇದೆ ನಿಮ್ ಜೊತೆಲಿ ಮಾತಾಡ್ಸ್ಬೇಕು ಅಂದವಾಗ ಖಂಡಿತ ಮಾಡ್ಕೊಡ್ತೀನಿ ಅಂತ. ಸೊ ಶಿ ಗೇವ್ ಮಿ ಅ ಡೇಟ್ ಅಂಡ್ ಕೇಮ್. ಸುಚೇತನ್ ಸರ್ ನಂತೂ ಐ ಡೋಂಟ್ ನೋ ಹೌ ಟು ಟಾಕ್ ಅಬೌಟ್ ಹಿಮ್. ಅವ್ರ ಬಗ್ಗೆ ಮಾತಾಡೋದು ಬಹಳ ಕಷ್ಟ ಅನ್ಸುತ್ತೆ ನನಗೆ. ಬಹಳ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ ಅಮ್ಮ. ವೆರಿ ವಿಟ್ಟಿ, ಆಕ್ಚುಲಿ ವೆರಿ ವೆರಿ ವಿಟ್ಟಿ. ಸಿಕ್ಕಾಬಟ್ಟೆ ಒಂದೊಂದ್ ಮಾತಿಗೂ ಒಂದೊಂದ್ ತಮಾಷೆ ಮಾಡ್ತಿರ್ತಾರೆ. ಹಾ ಆ, ಮೇಡಮ್ ಅವ್ರು ಎಲ್ಲರೂ ಸ್ಟ್ರಿಕ್ಟ್ ಇಲ್ಲ ಪ್ರೊಫೆಸರ್ ಅಂತ ಹೇಳ್ತಾರಲ್ಲಮ್ಮ ಅಲ್ಲ, ಅವರು ಸ್ಟ್ರಿಕ್ಟ್ ಸರ್ ಹೇಳ್ಕೊಡವಾಗ, ಬಟ್ ಬೇರೆ ವೆರಿ ನೈಸ್ ಸಮಯದಲ್ಲಿ ಆಸ್ ಎ ಹ್ಯೂಮನ್ ಬೀಯಿಂಗ್. ಹಸನ್ಮುಖಿ. ಸೊ ಹಾಗಾಗಿ ಹ್ಮ್ ನನಗೆ ನಂದು ಇದೆಲ್ಲ ಆದ ನಂತರ ದೆನ್ ಒನ್ಸ್ ಈ ಸರಗಮಪ್ಪ ಹೋದಾಗ ಅವ್ರಿಗೆಲ್ಲ ಗೊತ್ತಾಯ್ತು ಅಂದ್ರೆ ನಾನು ಇದ್ದೀನಿ ಇದ್ರಲ್ಲಿ ಅಂತ ಗೊತ್ತಾಯ್ತು ಅವ್ರಿಗೆ. ಎಸ್. ಸೊ ಈ ಪಾಡ್ಕಾಸ್ಟ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಇತ್ತು ಅಂಡ್ ಪಾಡ್ಕಾಸ್ಟ್ ಮಾಡ್ಬೇಕು ಅಂದ್ರೆ ಇಂಥದೇ ಒಂದು ಪ್ರಾಸೆಸ್ ನ ಫಾಲೋ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಮ್ಮ? ಆಕ್ಚುಲಿ ಏನಾಗತ್ತೆ ಅಂದ್ರೆ ಅಶ್ವಿನಿ, ಪಾಡ್ಕಾಸ್ಟಿಂಗ್ ಇಸ್ ನಾಟ್ ಈಸಿ. ಒಂದು ಅವ್ರ ಬಗ್ಗೆ ರಿಸರ್ಚ್ ಮಾಡಬೇಕು. ನಮ್ಗೆಲ್ರೂ ಗೊತ್ತಿರಲ್ಲ, ಎಲ್ರ ಎಸ್ ಸೊ ಬಗ್ಗೆನೂ ನಮಗ್ ಗೊತ್ತಿರಕ್ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಒಂದು, ಈಗ ಫಾರ್ ಎಕ್ಸಾಂಪಲ್ ಸಿಇಒಸ್ ನ ಮಾಡ್ತಾ ಇದ್ದೆ ಅಥವಾ ಸೋಷಿಯಲ್ ಆಕ್ಟಿವಿಸ್ಟ್ ನ ಮಾಡ್ತಾ ಇರುವಾಗ ನನಗೆ ಅವ್ರ ಬಗ್ಗೆ ತಿಳ್ಕೊಳಕ್ ಈಸಿ ಆಗಿರ್ತಿತ್ತು. ಅಂದ್ರೆ ಒಂದ್ ಸ್ಮಾಲ್ ಲಿಟಲ್ ಪ್ರೊಫೈಲ್ ತೆಗೆದು ಓದ್ಕೊಂಡು ಮಾಡ್ಕೊಳ್ತಾ ಇದ್ದೆ. ಅಂದ್ರೆ ಯಾವ ಪ್ರಶ್ನೆ ನನ್ನನ್ನು ಬಾದರ್ ಮಾಡುತ್ತೋ ಆ ಪ್ರಶ್ನೆನೇ ನಾನು ಕೇಳ್ತಾ ಇದ್ದಮ್ಮ. ಇಟ್ ಕುಡ್ ಬಿ ಚೈಲ್ಡಿಶ್ ಇರ್ಬೋದು, ಬಟ್ ಸೆಲೆಬ್ರಿಟೀಸ್ನ ನಾನು ಮಾಡುವಾಗ ಇಟ್ ವಾಸ್ ಅ ಲಿಟಲ್ ಟಫ್. ಅಂದ್ರೆ ನನ್ನ ಮಕ್ಕಳು ಎಲ್ಲರೂ ಹೆಲ್ಪ್ ಮಾಡಿದ್ರು, ಬಿಕಾಸ್ ಅವರೆಲ್ಲ ಮೂವೀಸ್ ಜಾಸ್ತಿ ನೋಡ್ತಾ ಇದ್ದಿದ್ರಿಂದ ಅವ್ರು ಈ ಮೂವಿ ಅಂತೆಲ್ಲ ನೋಡಿ ಮಾಡಿ ನಾನು ಅರ್ಥ ಮಾಡ್ಕೊಂಡು ಅದನ್ನೆಲ್ಲ ದೆನ್ ಆನ್ ದ ಸ್ಪಾಟ್ ಕೆಲವು ಕ್ವೆಶ್ಚನ್ಸ್ ಇರುತ್ತೆ, ಅವರ ಒಂದು ಬಿಹೇವಿಯರ್ ನೋಡಿ ಕ್ವೆಶನ್ಸ್ ಕೇಳ್ತೀವಿ. ಸೊ ಹೀಗೆ ಕೇಳ್ತಾ ಇಂಪ್ರೊವೈಸೇಷನ್ಸ್ ನಡೀತಾ ಇತ್ತು. ಸೊ ಬಟ್ ಪ್ರಿಪರೇಷನ್, ನಾನು ಹೇಳೋದು, ವೆನ್ ಯು ಪ್ರಿಪೇರ್ ವೆರಿ ವೆಲ್ ಯು ಕ್ಯಾನ್ ಎಕ್ಸಿಕ್ಯೂಟ್ ವೆರಿ ವೆಲ್. ಸೊ ಸ್ಕ್ರಿಪ್ಟೆಡ್ ಇದ್ರೆ ಒಳ್ಳೇದಾ ಅಥವಾ ನಾನ್ ಸ್ಕ್ರಿಪ್ಟೆಡ್ ಇದ್ರೆ ಒಳ್ಳೇದಾ? ಯಾಕಂದ್ರೆ ನಾನ್ ಸ್ಕ್ರಿಪ್ಟೆಡ್ ಮಾಡೋದಲ್ಲ, ಹೋಗ್ತಾ ಇರುತ್ತೆ, ಅಲ್ಲಿಗೆ ಹಿಡ್ದಿಟ್ಕೊಂಡ್ಬಿಟ್ಟಂಗ ಆಗೋಗ್ಬಿಡುತ್ತೆ. ಬೇಸಿಕ್ ಅವ್ರ ಜೀವನದ ಬಗ್ಗೆ ನಮಗ್ ಗೊತ್ತಿರುವಾಗ ನಾವು ಐ ಥಿಂಕ್ ವಿ ಕ್ಯಾನ್ ಜಸ್ಟ್ ಟೇಕ್ ಇಟ್ ಫಾರ್ವರ್ಡ್ ದಟ್ ವೇ. ಎಸ್ ಅವ್ವ, ನನಗೂ ನಿಮ್ಗೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತಂದ್ರೆ ಎಲ್ಲಾ ಕ್ವಾಲಿಟೀಸ್ ಹೊಂದಾಣಿಕೆ ಆಗ್ತಾ ಇದೆ ಅಂತ. ಥ್ಯಾಂಕ್ ಯು. ಸೊ ನೀವು ಇನ್ಸ್ಟಾಗ್ರಾಮ್ ಅಲ್ಲೂ ಕಾಣಿಸ್ಕೊಂಡ್ರಿ ಅಂಡ್ ನೀವು ಹೋಮ್ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಎಷ್ಟೋ ವಿಡಿಯೋಗಳೆಲ್ಲ ಹೇಳ್ಬಿಟ್ಟಿದೀರಾ. ಸೊ ಈ ಹೋಮ್ ಡೆಕೋರ್ ಮಾಡೋರು ಆಸೆ ಪಡೋರಾದ್ರೆ ಹೆಂಗೆ ಕಲೆಕ್ಷನ್ಸ್ ಮಾಡ್ಕೋಬಹುದು? ಯಾಕಂದ್ರೆ ಮಿನಿಯೇಚರ್ಸ್ ಆಗಿರ್ಬೋದು, ದೊಡ್ಡ ಒಂದು ಆರ್ಟಿಕಲ್ ಆಗಿರ್ಬೋದು, ಹೆಂಗೆ ನೀವು ಡೆಕೋರೇಟ್ ಮಾಡ್ತೀರಾ? ಅದಕ್ಕೆ ಎಷ್ಟು ಟೈಮ್ ಕೊಡ್ತೀರಾ ಅಂತ ಮನೆಗೆ? ಆಕ್ಚುಲಿ ಹೋಮ್ ಡೆಕೋರ್ ಅನ್ನೋದು ಒಂದು ಸ್ವಯಂ ಇಂದ ಬರ್ಬೇಕಮ್ಮ. ನನಗೆ ಚಿಕ್ಕ ವಯಸ್ಸಿಂದ ಗಿಡ ಮತ್ತೆ ಹೋಮ್ ಡೆಕೋರ್, ನಮ್ಮ ತಂದೆ ಬಹಳಷ್ಟು ಮನೆ ಇಟ್ಕೊಳ್ಳೋದ್ರಲ್ಲಿ ಬಹಳ, ನಮ್ಮಪ್ಪ ತುಂಬಾ ಚೆನ್ನಾಗಿ ಮನೆ ಇಟ್ಕೊಂಡಿದ್ರು. ಸೊ ಹಾಗಾಗಿ ಐ ಥಿಂಕ್ ಸಮ್ವೇರ್ ಫ್ರಮ್ ಹಿಮ್ ಐ ಸ್ಟಾರ್ಟೆಡ್ ಇಂಬೈಬಿಂಗ್ ದೋಸ್ ಕ್ವಾಲಿಟೀಸ್. ಸೊ ಗಿಡ ಹಾಕೋದು ಕಲ್ತಿದ್ದೀನಿ ಅಂಡ್ ನಮ್ಮ ಅತ್ತೆಯವರಿಂದನೂ ಕಲ್ತಿದ್ದೀನಿ. ಶೀಸ್ 83, ಇವತ್ತು ಒಂದ್ ಗಿಡ ಹಾಕ್ತಾರ ಅವರು. ಓ ಮೈ ಗಾಡ್, ಗಾರ್ಡನಿಂಗ್ ಇಷ್ಟ ಆಗರೆ ನಿಮಗೆ? ಎಸ್ ಐ ಲವ್ ಗಾರ್ಡನಿಂಗ್. ಸೊ ಹೀಗಾಗಿರುವಾಗ ನನ್ನ ಮನೆ ಚೆನ್ನಾಗಿರ್ತಿದ್ದೆ ಅಂತ ನನ್ನ ಮಗಳು, ಮೈ ಬಯೋಲಾಜಿಕಲ್ ಚೈಲ್ಡ್ ಪೃಥ್ವಿ ಅಂತ ಅಂದ್ಬಿಟ್ಟು, ಅವಳಂದ್ಲು, ಮಮ್ಮ ಯಾಕೆ ಮೈ ಮದರ್ಸ್ ಡೆಕೋರ್ ಥ್ರೂ ಮೈ ಐಸ್ ಅಂತ ಒಂದು ಹೋಮ್ ಸತ್ವ ಅಂತ ಒಂದು ಪೇಜ್ ಸ್ಟಾರ್ಟ್ ಮಾಡಿದ್ಲು. ಸೊ ಯಾವ ರೀತಿಯಾಗಿ ಇಟ್ಕೋಬಹುದು ನನ್ನ ಮನೆ ಕಲೆಕ್ಷನ್ಸ್ ಹೇಗೆ ಅಂದ್ರೆ, ಮೊದಲಿಂದನೂ ಎಕ್ಸಿಬಿಷನ್ಸ್ ಹೋಗೋ ಹುಚ್ಚು. But we are a middle class family. So therefore, I had to plan ಏನ್ ತಗೋಬಹುದು, ಏನ್ ಬಿಡ್ಬೋದು ಅಂತ. ತಗೊಳ್ತೀನಿ, ಮನೆಗೆ ಬಂದು ಪ್ಲಾನ್ ಮಾಡಿ ಅದಕ್ಕೊಂದು ಜಾಗ ಫೈಂಡ್ ಔಟ್ ಮಾಡಿ ಐ ಜಸ್ಟ್ ಪ್ಲೇಸ್ ಇಟ್ ದೇರ್. ಸೊ ಹೋಮ್ ಡೆಕೋರ್ ಅಂಡ್ ಗಾರ್ಡನಿಂಗ್, ಐ ಡೋಂಟ್ ನೋ, ಸ್ಟ್ರೆಸ್ ಬಸ್ಟರ್ಸ್ ಅಂತೀರಾ ಅಥವಾ ಮೈ ಥೆರಪಿ ಅಂತೀರಾ ಅಥವಾ ಮೈ ಮೆಡಿಟೇಷನ್ ಅಂತೀರಾ, ಮ್ಯೂಸಿಕ್ ಅಂಡ್ ದಿಸ್ ಐ ರಿಯಲಿ ಲವ್ ಇಟ್ ಅ ಲಾಟ್. ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಮುಖ್ಯ ಮನುಷ್ಯನಿಗೆ. ಈ ಟೈಮ್ ಮ್ಯಾನೇಜ್ಮೆಂಟ್ ನಮ್ಮ ಅಮ್ಮ ಹೆಂಗ್ ಮಾಡ್ತಾರೆ ಅಂತ ನನಗೆ ಕ್ವಶನ್ ಆಗ್ತಾ ಇದೆ. ಯಾಕಂದ್ರೆ ಗಾರ್ಡನಿಂಗು, ಹೋಮ್ ಡೆಕೋರೇಷನ್, ಮ್ಯೂಸಿಕ್, ಟೀಚಿಂಗ್ ಎಲ್ಲಾನು ಕೂಡ ಒಂದೇ ಸಮತೋಲನದಿಂದ ಮಾಡ್ಕೊಂಡು ಹೋಗಿದ್ದು ಎಷ್ಟು ಸಾಧ್ಯ ಆಯ್ತಮ್ಮ ನಿಮ್ಗೆ? ಟೀಚಿಂಗ್ ಇವಾಗಿಲ್ಲಮ್ಮ, ಮೊದಲು ಟೀಚಿಂಗ್ ಎಲ್ಲ ಇತ್ತು, ಬಟ್ ಆಗ್ಲೂ
ಪ್ರತಿಯೊಂದ್ರಲ್ಲೂ ಇಂಟ್ರೆಸ್ಟ್ ಇತ್ತು. ಸೊ ನನಗೆ ಅದೇ ಅದೇ ಹಾ ಯಾವಾಗ್ಲೂ ಒಂದ್ ಮಾತು ಅನ್ಸುತ್ತೆ ಆಶು, ನಮಗೇನಾದ್ರೂ ಒಂದು ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಪ್ರತಿಯೊಂದ್ರಲ್ಲೂ ಇರುತ್ತೆ. ಯು ವಿಲ್ ನಾಟ್ ಬಿ ಪ್ಯಾಷನೇಟ್ ಅಬೌಟ್ ಒನ್ ಥಿಂಗ್ ಅಂಡ್ ನಾಟ್ ಯು ಜಸ್ಟ್ ಡೋಂಟ್ ಡಿಸ್ಕಾರ್ಡ್ ಸಮಥಿಂಗ್. ಯು ವಿಲ್ ಬಿ ಪ್ಯಾಷನೇಟ್ ಎಸ್ ಅಬೌಟ್ ಎವ್ರಿಥಿಂಗ್ ದಟ್ ಯು ಡೂ. ಸೊ ಹಾಗಾಗಿ ನನಗೆ ಯಾವ್ದೂ ಹುಷಾರಿಲ್ದೇ ಇರೋವ ಕಷ್ಟ ಅನ್ಸುತ್ತೆ. ಹ್ಮ್ ಇಲ್ಲ ಅಂದ್ರೆ ಎಲ್ಲದಕ್ಕೂ ಟೈಮ್ ಬೇಕಾದಷ್ಟು 24 ಗಂಟೆ ಕೊಟ್ಟಿದ್ದ ನಮ್ಮ ಭಗವಂತ. ಸ್ಪೆಂಡ್ ಮಾಡೋದಿಕ್ಕೆ ಎಷ್ಟು ಸಾಲದ ಅಂತ ಅಯ್ಯೋ ಹೇಳಲಿಕ್ಕೆ. ಬೇಕಾದಷ್ಟು ಮಾಡ್ಬೋದು. ಎಸ್. ಸೊ ಇದೊಂದು ಫೇಸ್ ಆದ್ರೆ ಯೂಟ್ಯೂಬ್ ಅನ್ನ ನೀವು ಇನ್ನೂ ಮುಂದುವರ್ಸ್ಕೊಂಡು ಯಾಕೆ ಹೋಗ್ತಿಲ್ಲ ಅಂತ ಕೇಳಬಹುದಾ? ಆಕ್ಚುಲಿ ನಾನು ಜಿ ಸರೆಗಮಪ ಶುರು ಮಾಡಿದಾಗ ನನ್ಗೆ 2 ದೋಣಿಲಿ ಕಾಲಿಡೋಷ್ಟು ಶಕ್ತಿ ಇರಲಿಲ್ಲ ಅಮ್ಮ ನನಗೆ. ಎಸ್ ಸೊ ದಟ್ ವಾಸ್ ವೆನ್ ಐ ಗೇವ್ ಇಟ್ ಅ ಹಾಲ್ಟ್. ಇದೊಂದು ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದಾಗ್ತಾ ಇರೋವಾಗೆ ನಾನು ಹುಷಾರ್ ತಪ್ಪಿದಾಗ ಐ ಫೆಲ್ಟ್ ಸಿಕ್. ವೆನ್ ಐ ಫೆಲ್ಟ್ ಸಿಕ್ ಇಂಟ್ರೆಸ್ಟ್ ಏನಿತ್ತು ಅಂದ್ರೆ ಫಸ್ಟ್ ನನ್ನ ಆರೋಗ್ಯ ನಾನು ಪಿಕಪ್ ಮಾಡ್ಕೊಳ್ಳೋಣ ಓ ಯಾ ಅಂಡ್ ದೆನ್ ಲೆಟ್ ಮಿ ಥಿಂಕ್ ಆಫ್ ಸಮಥಿಂಗ್ ಎಲ್ಸ್ ಅಂತ. ಈಗ ಸ್ವಲ್ಪ ಆರೋಗ್ಯ ಸುಧಾರಣೆ ನಡೀತಾ ಇದೆ ಅಮ್ಮ. ಸೊ ಐ ವಾಂಟ್ ಟು ಪಿಕ್ ಅಪ್ ಮೈ ಹೆಲ್ತ್ ಅಂಡ್ ಐ ಡೋಂಟ್ ನೋ ಭಗವಂತ ಏನ್ ಸ್ಟೋರ್ ಅಲ್ಲಿ ಇಟ್ಟಿದ್ದಾನೆ ನನಗ್ ಗೊತ್ತಿಲ್ಲ. ನಮ್ಗೆ ಅಮ್ಮ ಮತ್ತೆ ಬರ್ಬೇಕು, ಯೂಟ್ಯೂಬ್ ಅಲ್ಲಿ ಬರ್ಬೇಕು, ಪಾಡ್ಕಾಸ್ಟ್ ಮಾಡ್ಬೇಕು, ಇನ್ನಷ್ಟು ವಿಡಿಯೋಗಳನ್ನ ನಾವು ನೋಡ್ಬೇಕು ಅನ್ನೋದು ನಮ್ಗೆ ಆಸೆ ಅಂತೂ ಸ್ವಾರ್ಥಿಗಳು ನಾವು ಇದ್ದೇ ಇರುತ್ತೆ. ನೋಡೋಣ ಅಮ್ಮ ಹೇಗಾಗತ್ತೆ ಗೊತ್ತಿಲ್ಲ. ಬಟ್ ನಮ್ಗೆಲ್ಲ ಒಂದ್ ವಯಸ್ಸಾದ್ಮೇಲೆ ಹೇಗಿರುತ್ತೆ ಅಂದ್ರೆ ಅಶ್ವಿನಿ, ತಗೊಳ್ಳೋದ್ ಹೆಂಗ್ ತಗೊಂಡಿರ್ತೀವೋ ಬಿಡೋದನ್ನು ಅಷ್ಟೇ ಸುಲಭವಾಗಿ ಬಿಡೋ ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ಕೊಟ್ಬಿಟ್ಟಿದಾರಲ್ಲಮ್ಮ, ಮರೆಯೋ ಶಕ್ತಿ ಹೇಗ್ ಕೊಟ್ಟಿದಾನೋ ಈ ತ್ಯಾಗ ಮಾಡೋ ಶಕ್ತಿನೂ ಕೂಡ ಕೊಟ್ಬಿಟ್ಟಿದ್ದಾನೆ. ತ್ಯಾಗ ಅಂತ ಹೇಳಲ್ಲಮ್ಮ, ಆಗಲ್ಲ ಇವಾಗ ಬಿಟ್ಬಿಡೋಣ ಪರವಾಗಿಲ್ಲ. It is so demanding to be on YouTube, to be on Instagram. It is so demanding. It involves a lot of time, energy, planning, content, everything. ಸೊ ಈಗ ಅನ್ಸುತ್ತೆ ಇಷ್ಟೆಲ್ಲ ತಗೊಳ್ಳೋ ಬದಲು ಒಂದ್ ಸ್ವಲ್ಪ ದಿವಸ ಆರಾಮಾಗಿರೋಣ. ಈಗ ಚಿಲ್ಡ್ರನ್ ಬೋತ್ ಮೈಂಡ್ ಇವರಿಬ್ರು ಆರಾಮಾಗಿ ಸೆಟ್ಲ್ ಆಗ್ತಾ ಇದ್ದಾರೆ ಮಕ್ಳು. ಇನ್ನ ಅವ್ರ ಲೈಫ್ ಅವ್ರು ಟೇಕ್ ಆಫ್ ಮಾಡ್ಕೊಂಡ್ರೆ ನನ್ನ ನೀಡು ಜಾಸ್ತಿ ಇರಲ್ಲ. ನನ್ ನೀಡಿದ್ದವಾಗ ನಾನು ಎಲ್ಲ ಮಾಡಿದೆ. ಎಸ್, ನಾವು ಅಮ್ಮ ಇಸ್ ವೆರಿ ಹ್ಯಾಪಿ ಅಂತ ಹೇಳ್ಬೋದಾ? ಎಸ್, ಯಾವಾಗ್ಲೂ ಹ್ಯಾಪಿ, ಆಲ್ವೇಸ್ ಹ್ಯಾಪಿ, ಆಲ್ವೇಸ್ ಹ್ಯಾಪಿ. ಬಟ್ ಈಗ ಎಲ್ಲ ಒಂದು ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸಿ ಇನ್ನಷ್ಟು ಮನಸ್ಸು ಮತ್ತು ದೇಹ ಹಗೂರು ಆಗಿದೆ ಅಂತ. ಖಂಡಿತವಾಗ್ಲು ಅಮ್ಮ, ಖಂಡಿತವಾಗ್ಲು. ಸಾಕಿರೋ ಇಬ್ರು ಮಕ್ಳುನು ಅವ್ರವ್ರ ಜಾಗದಲ್ಲಿ ಆರಾಮಾಗಿ ಇರೋದ್ರಲ್ಲಿ, ಐ ವಿಲ್ ನಾಟ್ ಟೆಲ್ ಸಿಕ್ಕಾಪಟ್ಟೆ ಆರಾಮಾಗಿದ್ದಾರೆ ಅಂತ ಹೇಳಲ್ಲ, ದೇರ್ ಏಬಲ್ ಟು ಮೇಕ್ ಬೋತ್ ಎಂಡ್ಸ್ ಮೀಟ್ ಅಂತ ಆಗಿರೋದ್ರಿಂದ ನನ್ಗೆ ಒಂಥರ ಓಕೆ, ನಾನು ತಗೊಂಡಿದ್ದ ರೆಸ್ಪಾನ್ಸಿಬಿಲಿಟಿನ ನಾನು ಕರೆಕ್ಟ್ ಆಗಿ ಡೆಲಿಗೇಟ್ ಮಾಡಿದೀನಿ ಅನ್ನೋ ಖುಷಿ ಸಂತೋಷ ಅಂತೂ ಖಂಡಿತವಾಗ್ಲೂ ಇದೆ ಅಮ್ಮ. ಎಸ್, ಇದೆಲ್ಲ ಹಂತಗಳನ್ನ ನೀವು ನೀಡಿದ್ಮೇಲೆ ಕೊನೆಯ ಒಂದು ಹಂತ ಸ್ಪಿರಿಚುವಾಲಿಟಿ, ಆಧ್ಯಾತ್ಮ. ಸೊ ಆಧ್ಯಾತ್ಮದ ಕಡೆ ನಿಮ್ಮ ಒಲುಮೆ ಯಾವಾಗ ಆಯ್ತು? ಅಂಡ್ ಎಲ್ಲರೂ ಕೂಡ ಈ ಆಧ್ಯಾತ್ಮಕ್ಕೆ ಒಂದಲ್ಲ ಒಂದಿನ ಮೊರೆ ಹೋಗ್ಲೇಬೇಕು. ಅಂಡ್ ಎಲ್ರು ವಯಸ್ಸಾದ್ಮೇಲೆ ಮೊರೆ ಹೋಗ್ಬೇಕು ಅಂತಾರೆ, ಹಾಗೇನಿಲ್ಲ. ಚಿಕ್ಕ ವಯಸ್ಸಲ್ಲೂ ಕೂಡ ಸ್ಪಿರಿಚುವಾಲಿಟಿನ ಡೆವಲಪ್ ಮಾಡ್ಕೊಂಡಷ್ಟು ಕೂಡ ವಯಸ್ಸಾದ್ಮೇಲೆ ಇನ್ನೂ ಬಲಿಷ್ಠರಾಗ್ಬೋದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಮುಖೇನ ಕೇಳೋ ಆಸೆ ಇದೆ. ಅಶು ಹೇಳ್ಬೇಕು ಅಂತಂದ್ರೆ ನೀವ್ ಹೇಳಿದ್ರಿ ಕಡೆಯ ಹಂತ ಅಂತ, ನಾನ್ ಹೇಳೋದು ಮೊದಲನೇ ಹಂತ ಸ್ಪಿರಿಚುವಾಲಿಟಿ. ಇಟ್ ಇಸ್ ಅ ಪಾರ್ಟ್ ಅಂಡ್ ಪಾರ್ಸೆಲ್ ಆಫ್ ಯುವರ್ ಲೈಫ್. ಪ್ರತಿಯೊಂದು ಹಂತದಲ್ಲಿ. ಬಟ್ ಚಿಕ್ಕ ವಯಸ್ಸಲ್ಲಿ ಏನಾಗುತ್ತೆ, ನಾವೇನ್ ಮಾಡ್ತೀವಿ, ನಮ್ಗೆ ಹೇಗ್ ಬೇಕೋ ಹಾಗೆ ಉಪಯೋಗಿಸ್ಕೊಳ್ತಿರ್ತೀವಿ. ಮೆಡಿಟೇಷನ್ ಹಾಫ್ ಅನ್ ಅವರ್, ದಟ್ಸ್ ಡನ್. ಬಟ್ ವಯಸ್ಸಾದ ಕಾಲದಲ್ಲಿ ಏನಾಗುತ್ತೆ, ಇದು ಬಿಟ್ಟು ಬೇರೆ ಏನು ಇರಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಯು ಸ್ಟಾರ್ಟ್ ಫೋಕಸಿಂಗ್ ಅ ಲಾಟ್ ಮೋರ್, ಗಿವಿಂಗ್ ಇಟ್ ಅ ಲಾಟ್ ಮೋರ್ ಥಾಟ್, ಗಿವಿಂಗ್ ಇಟ್ ಅ ಲಾಟ್ ಮೋರ್ ಟೈಮ್. ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ ಆಕ್ಚುಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಆ ವಾಸೆ ಇದ್ದೇ ಇರುತ್ತಮ್ಮ. ಸ್ಪಿರಿಚುವಲ್ ಆಗಿರೋ ಅವನ್ ಇನ್ನೇಟ್ ಕ್ಯಾರೆಕ್ಟರೇ ಸ್ಪಿರಿಚುವಾಲಿಟಿ. ಆಕ್ಚುಲಿ ಅದೊಂದೇ, ಇನ್ ಮಿಕ್ಕಿದೆಲ್ಲ ಬರೀ ಫ್ರಿಲ್ಸ್. ಮೇನ್ ಫ್ರಾಕ್ ಬಂದು ಸ್ಪಿರಿಚುವಾಲಿಟಿ ನಮ್ದು. ಸೊ ಅಮ್ಮಂಗೆ ಯಾವತ್ತೂ ಆಸೆ ಹುಟ್ಲಿಲ್ವಾ, ನಾನು ಕೂಡ ಸಂಗೀತ ಶಾಲೆನ ಪ್ರಾರಂಭ ಮಾಡ್ಬೇಕು, ಮಕ್ಕಳಿಗೆ ಸಂಗೀತದ ದಾರಿಯನ್ನ ಇರಬೇಕು ಅಂತ? ಯಾವತ್ತಿನ್ನು ನಾನೇ ಕಲಿತಾ ಇದ್ದೀನಮ್ಮ. ನಾನೇ ಕಲಿಯುವಾಗ ನಾನೇನ್ ಹೇಳ್ಕೊಡ್ಲಿ? ಆ ತರ ಖಂಡಿತವಾಗ್ಲೂ ಇಲ್ಲ. ಬಟ್ ಐ ವಾಂಟ್ ಟು ಲರ್ನ್. ಆಸ್ ಲಾಂಗ್ ಆಸ್ ಐ ಲಿವ್ ಐ ವಾಂಟ್ ಟು ಲರ್ನ್. ಕಲ್ತ್ಕೊಳ್ಳೋ ಆಸೆ ಇದೆ, ಅವಕಾಶ ಸಿಕ್ಕ ಕಡೆ ಎಲ್ಲಾನು ಹಾಡೋ ಆಸೆ ಇದೆ. ಇದೆರಡು ಮಾಡ್ಕೊಂಡು ಹೋಗೋದು. ಎಲ್ಲ ಫಿಲಾಸಫರ್ಸ್, ಆದಿ ಶಂಕರಾಚಾರ್ಯರಾಗಿರ್ಬಹುದು,
ವಿವೇಕಾನಂದರಾಗಿರ್ಬೋದು, ರಾಮಾನುಜಾಚಾರ್ಯರಾಗಿರ್ಬಹುದು, ಎಲ್ರೂ ಕೂಡ ಹೇಳಿದ್ದು ನಾನು ಅನ್ನೋದನ್ನ ಅರಿವನ್ನ ಮಾಡ್ಕೋಬೇಕು, ನಾನ್ ಯಾರು ಅನ್ನೋದನ್ನ ತಿಳ್ಕೋಬೇಕು ಅಂತ. ಸೊ ಆ ಪಯಣದ ಹಾದಿಯಲ್ಲಿ ನೀವಿದ್ದೀರಾ ಅನ್ನೋದಕ್ಕೆ ನನ್ಗಂತೂ ತುಂಬಾನೇ ಖುಷಿ ಆಗತ್ತೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಮ್ಮ? ಆಕ್ಚುಲಿ ಈ ಪ್ರಶ್ನೆ ಎಷ್ಟು ಸುಲಭವಾಗಿದೆಯೋ ಅಷ್ಟೇ ಕಠಿಣವಾಗಿದೆ ಅಮ್ಮ ನಮ್ಮ ಕಠಿಣ. ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ. ಈಗ Yes. ನಾವೇನ್ ಮಾಡ್ತೀವಿ, ಬುದ್ಧಿ ಬಂದಾಗ್ಲಿಂದನೂ ನಾವು ಕಂಡೀಷನ್ ಆಗೋಗಿರ್ತೀವಿ. ನಾನು ಈ ಬಾಡಿ, ನಾನೇ ಈ ಮೈಂಡು ಅನ್ಕೊಂಡ್ಬಿಟ್ಟಿರ್ತೀವಿ. ಸೊ ನಾನು ಈ ಬಾಡಿನೂ ಅಲ್ಲ, ನಾನು ಈ ಮೈಂಡು ಅಲ್ಲ ಅಂತ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗೋದು ಒನ್ಸ್ ಯು ಡೆಲ್ವ್ ಅ ಲಿಟಲ್ ಡೀಪರ್. ಒಂದು ಸ್ವಲ್ಪ ಒಳಗಡೆ ಹೋಗಾಗ ನಮಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಓ ಇದು ನಾನಿದು ಅಲ್ಲ, ನಾನು ಅದು ಅಲ್ಲ ಅಂತ. ಸೊ ಐ ಫೀಲ್ ಇದು ಚಿಕ್ಕ ವಯಸ್ಸಿಂದಾನೇ ಆರಂಭ ಆದಾಗ, ಈ ಪಯಣ ಆರಂಭ ಆದಾಗ ತಾನೇ ಅದು ದಾರಿ ಹಾದಿ ಹಾಕ್ಕೊಡ್ತಾ ಹೋಗುತ್ತೆ. ಎಲ್ಲಾದ್ರದ್ದು ಭಯ ಬಿಡಿಸುತ್ತೆ. ಫಿಯರ್ ಫಿಯರ್ ಅನ್ನೋದು ಫಸ್ಟ್ ಬಿಡಿಸುತ್ತೆ. ಆ್ಯಂಡ್ ಅದೇ 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 ಮುಖ್ಯ. ಇಟ್ ಸ್ಟಾರ್ಟ್ಸ್ ಟೀಚಿಂಗ್ ಅಸ್, ನಾನು ಈ ದೇಹ, ಇದಕ್ಕೆ ಒಂದು ದಿವಸ ಸಾವಿದೆ, ಇದಕ್ಕೆ ಈ ದೇಹ ಕುಟ್ಟದ ಮೇಲೆ ಒಂದು ಎಕ್ಸ್ಪೈರಿ ಡೇಟ್ ಇದ್ದೇ ಇದೆ ಇದಕ್ಕೆ. ಹ್ಮ್ ಸೊ ಯಾವ ರೀತಿಯಾಗಿ ನಾನು ಎಕ್ಸ್ಪೈರಿ ಡೇಟ್ ಹೋಗಕ್ ಮುಂಚೆ ನಾನು ಯಾವ ರೀತಿಯಾಗಿ ಜೀವನ ನಡೆಸ್ಕೋಬಹುದು ಅನ್ನೋ ಚಾಯ್ಸು ನನ್ನ ಕೈಲಿದೆ. ಸೂಪರ್ ಆಗಿ ಹೇಳ್ಬಿಟ್ರಿ ಅಮ್ಮ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ನೋಡ್ಬಿಟ್ರೆ ಸಾಕು, ಜನರಿಗೆ ಎಲ್ಲಾ ತರದ ಇನ್ಫಾರ್ಮೇಶನ್ ಸಿಗತ್ತೆ. ರೈಟ್. ಸೊ ಮುಂದಿನ ಯೋಜನೆಗಳಂದ್ರೆ ಏನಂತ ಹೇಳ್ಬೋದಾ ಅಂತ. ನಾನು ಇಡೀ ಜೀವನ ನಿಮ್ಗೆ ಹೇಳದ್ನಲ್ಲ, ನಾನು ಯಾವ್ದು ಪ್ಲಾನ್ ಮಾಡಿ ಏನು ಮಾಡಿಲ್ಲಮ್ಮ. ಆದ್ರೂ ಎವ್ರಿಥಿಂಗ್ ಇಸ್ ಆಸೆ ಅಂತ ಮನದಾಳದಲ್ಲಿ ಇರುತ್ತಲ್ಲ, ಆ ಆಸೆ ಒಂದು ಹಾಡು ಹೇಳ್ಬೇಕು ಅನ್ನೋದೊಂದು ಆಸೆ ಇದೆ ನಿಮ್ಗೆ. ಅದು ಹಾಡು ಬಟ್ ಅದ್ರ ಹಾಡ್ಬೇಕು ಜೊತೆ ಅದೊಂದು ಖಂಡಿತವಾಗ್ಲೂ ಇದೆ. ಬಟ್ ವರ್ಚುವಲಿ ಹಾಡಿದೀನಿ ಅನ್ನೋ ಖುಷಿನೂ ಇದೆ. ಯಾಕಂದ್ರೆ ಐ ಆ ಡೋಂಟ್ ಹಾಡನ್ನ ಒಂದ್ 2 ಸಾಲ್ ಕೇಳ್ಬೋದಾ ಅಮ್ಮ ನಿಮ್ಮಿಂದ? ಖಂಡಿತವಾಗ್ಲೂ ಹಾಡಿದ್ರಲ್ಲ ಅಮ್ಮ. ಗುರುಗಳಿಗೆ. ಮೂಲಾಧಾರವೆಂಬ ನಂಬಿಕೆಯ ನೆಲೆ, ಸ್ವಾಧಿಷ್ಠಾನದಲ್ಲಿದೆ ಜೀವನದಲೇ, ಮಣಿಪೂರಕವೆಂಬ ಜ್ವಾಲೆಯ ಶಕ್ತಿ ಅನಾಹತದಲ್ಲಿ ತುಂಬಿದೆ ಪ್ರೀತಿಯ ಭಕ್ತಿ, ವಿಶುದ್ಧಿಯಲ್ಲಿ ನಾದದ ರೂಪ, ಆಜ್ಞಾ ಚಕ್ರದಲ್ಲಿ ಅಪರೂಪ, ಸಹಸ್ರಾರದ ಶ್ರುತಿಯ ಚೈತನ್ಯ, ಗುರು ನಿಮ್ಮ ಪಾದದಲ್ಲಿ ನಾ ಧನ್ಯ. ಅಮ್ಮ ಗುರು ಎಷ್ಟು ಅಬ್ಸಲ್ಯೂಟ್ಲಿ ಆಮೇಲೆ ನಿನ್ ಪಾದದಲ್ಲಿ ನಾನ್ ಧನ್ಯ. ಅಲ್ಲಮ್ಮ, ಇದು ನಿಮ್ಮ ರಚನೆನೇ ಆಗಿದೆ ಅಂತ ನಮ್ಗೆ. ಇಲ್ಲ, ನನ್ ರಚನೆ ಅಲ್ಲಮ್ಮ, ಇದನ್ನ ನಾನು ಸಾಕೊಂಡಿರೋ ಮಗನ ರಚನೆ ಶಶಿಕುಮಾರ್. ಅವನಿಗೆ ಗೊತ್ತು ನನಗೆ ಸದ್ಗುರುಗ್ ಹಾಡ್ಬೇಕು ಅನ್ನೋ ಹುಚ್ಚಿರೋದು. ಸೊ 6 ತಿಂಗಳಿಂದನೇ ಇದನ್ನ ಬರ್ದಿದ್ದ. ಬಟ್ ನನಗೆ ಆರಾಮ್ ಇಲ್ದಿದ್ರಿಂದ ನಾನು ಕಲ್ತ್ಕೊಂಡು ಹಾಡಕ್ ಆಗಿರ್ಲಿಲ್ಲ. ಸೊ ಫೋರ್ಸ್ ಮಾಡಿ ಗುರು ಪೌರ್ಣಮಿಯಲ್ಲಿ ನಾವು ರಿಲೀಸ್ ಮಾಡ್ಲೇಬೇಕು ಅಂತ. ದೋ ಐ ವಾಸ್ ನಾಟ್ ವೆಲ್ ದೆನ್, ನನಗೆ ಸಿಕ್ಕಾಬಟ್ಟೆ ನೇಸಲ್ ಇಶ್ಯೂಸ್ ಎಲ್ಲ ಇತ್ತು, ಸ್ವಲ್ಪ ಮೂಗ್ ಕಟ್ತಾ ಇತ್ತು. ಆದ್ರೂ ಪರವಾಗಿಲ್ಲ ಅಮ್ಮ, ಹಾಡೋಣ ಅಂತ ಅಂದ್ಬಿಟ್ಟು ಹಾಡಿವ್ರಂತೆ ಅಂತ. ಸೊ ಹೀ ಕಂಪೋಸ್ಡ್, ಅವನೇ ಬರ್ದಿದ್ದಾನೆ, ಅವನೇ ಕಂಪೋಸ್ ಮಾಡಿದ್ದಾನೆ, ಅವನೇ ಅರೇಂಜ್ ಮಾಡಿದ್ದಾನೆ, ಅವನೇ ವಿಡಿಯೋ ಮಾಡಿದ್ದಾನೆ, ಅವನೇ ಎಡಿಟಿಂಗ್ ಮಾಡಿದ್ದಾನೆ. ಸಿಂಫನಿ ಆಮ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಮಾಡಿದೀವಿ ಅವ. ತುಂಬಾ ಚೆನ್ನಾಗಿದೆ ಅಮ್ಮ. ಕೇಳಕ್ಕೆ ಹಿತವಾಗಿದೆ. ಅಂಡ್ ಗುರುಗಳಿಗೆ ನಾವು ಕಂಪ್ಲೀಟ್ ಆಗಿ ನಮ್ಮನ್ನ ಸಮರ್ಪಿಸ್ತಿದೀವಿ. ನಿನ್ನೆ ಚರಣ ಬಿಟ್ರೆ ವಿನಃ ಬೇರೆ ಏನು ಕಾಣ್ತಾ ಇಲ್ಲ ಅನ್ನೋದಕ್ಕೆ ಎಷ್ಟು ಅದ್ಭುತವಾಗಿದೆ ಆ ಸಾಲ್ಗಳು ಅಂತ. ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬಿಡಿ, ಧನ್ಯವಾದಗಳು ಹೇಳ್ಬಿಡಿ ಅವರಿಗೆ ನಮ್ ಕಡೆಯಿಂದ. ಖಂಡಿತವಾಗ್ಲು ಆಶು. ಆಕ್ಚುಲಿ ನನ್ನ ಫೇವ್ರೆಟ್ ಸಾಂಗ್ ಬಂದು ಮಾತ ಪಿತಾ ತುಮ್ ಮೇರೆ, ಮೇರೆ ಪ್ರಭು मेरे गुरु, जो है और जो है नहीं, सब कुछ तुम हो सदगुरु. माँ ने ಭಾವನೆಗಳು. दिया जन्म, पिता ने दिया है नाम, अंधे की एक दिशा बुलाती सुबह हो शाम,
हर दिशा में अब तुम ही, किस दिशा को नमन करो, जो है और जो है नहीं, सब कुछ तुम हो सदगुरु, सब ಅಮ್ಮ कुछ तुम हो सदगुरु. ಅಮ್ಮ ಭಾವನೆಗಳ ಭಂಡಾರನೇ ನೀವು ಅಂತ ಹೇಳ್ಬೋದು. ಎಷ್ಟು ಭಾವನಾತೀತವಾಗಿ ಹಾಡ್ತೀರಾ. ಆ ಈ ಭಾವನೆಗಳಿಂದನೇ ಮೋಸ್ಟ್ಲಿ ಎಲ್ಲರ ಮನ್ಸು ಕರಗೋಗ್ಬಿಡತ್ತೆ ನೀವು ಹಾಡ್ತಿರೋದು. ಅಂಡ್ ನನ್ಗೆ ನಿಜವಾಗ್ಲೂ ಏನ್ ಹೇಳಲಿಕ್ಕೆ, ನಮ್ಗೆ ಸಂಗೀತ ಜ್ಞಾನ ಇಲ್ದೇ ಇರೋರು, ಬಟ್ ಆದ್ರೂ ಕೂಡ ಆಲೈಸೋದಿಕ್ಕೆ ಕಂಪ್ಲೀಟ್ ಆಗಿ ಆ ಈ ತರ ಹಾಡುಗಳು ಕೇಳ್ತಾ ಇದ್ರೆ ಒಂಥರ ಆ ನಗೆ ಟಾನಿಕ್ ಜೊತೆಗೆ ಸಂಗೀತದ ಒಂದು ಅಮೃತನ ಉಣಿಸ್ತಾ ಇದ್ದೀರಾ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಂಗೆ ಆ್ಯಕ್ಚುಲಿ ಫಾರ್ಮಲ್ ಆಗಿ ಸಂಗೀತ ಅಂತ ಪರ್ಫೆಕ್ಟ್ ಆಗಿ ಬರಲ್ಲಮ್ಮ, ಬಟ್ ನನ್ನ ಹತ್ರ ಇರೋದು ಒಂದೇ ಭಾವ. ಆ ಭಾವ ಇಟ್ಕೊಂಡೆ ನಾನು ಎಲ್ಲ ಹಾಡುಗಳನ್ನೂ ಹಾಡೋದಮ್ಮ. ಆ ಕಡೆ ಈ ಕಡೆ ಹೋಗ್ಬೋದು ಒಂಚೂರು ಶ್ರುತಿ ಲಯ ಎಲ್ಲ, ಬಟ್ ಭಾವ ಮಾತ್ರ ಯಾವಾಗ್ಲೂ ಸದಾ ಇರುತ್ತೆ. ನಗುಮಡಿಯಮ್ಮ ಸರಳ ಸರಳ ಸಜ್ಜನರು ಮತ್ತು ನಗ್ತಾ ಇರ್ತಾರೆ. ಆ ಒಂಥರ ಜೀವನನ ಚಿಲುಮೆಯಿಂದ ಜೀವಿಸುವಂತಹ ಕಲಾವಿದರು. ಸೊ ಈ ನಗು ಅನ್ನೋ ಟಾನಿಕ್ ಹೆಂಗೆ ಎಲ್ ಸಿಗತ್ತೆ, ಯಾವ ರೀತಿ ತಗೋಬೇಕು, ಸ್ವಲ್ಪ ಏನಾದ್ರು ಗುಟ್ಟಿನ ಬಿಟ್ಕೊಟ್ರೆ ಎಲ್ಲಾ ಯಂಗ್ಸ್ಟರ್ಸ್ ಇಂದ ದೊಡ್ಡವ್ರ ತನಕನು ಹ್ಯಾಪಿಯಾಗಿರ್ತಾರೆ. ಓ ಕಮಾನ್, ಆಕ್ಚುಲಿ ಎಲ್ರಿಗೂ ಗೊತ್ತಿದೆ ಶೋ, ಲೈಕ್ ಇದು ನಾವು ತಗೊಳ್ಳೋ ಅಂಥದ್ದಲ್ಲ, ಒಳಗಡೆಯಿಂದ ನಾವೇ ಸಂತೋಷವಾಗಿರ್ಬೇಕಮ್ಮ. ಆ ಚಾಯ್ಸ್ ಪರಮಾತ್ಮ ಬಹಳ ಬ್ಯೂಟಿಫುಲ್ ಆಗಿ ಚಾಯ್ಸ್ ಎಲ್ರಿಗೂ ಬಿಟ್ಕೊಟ್ಬಿಟ್ಟಿದ್ದಾನೆ. ಏನ್ ಚೂಸ್ ಮಾಡ್ಕೊಳ್ಬೇಕು ಅದು ನಾವು ಡಿಸೈಡ್ ಮಾಡಬೇಕು. ನಾನ್ ಸಂತೋಷವಾಗಿರ್ಬೇಕು ಅಂತ ನಾನ್ ಡಿಸೈಡ್ ಮಾಡಬೇಕು. ಬಟ್ ಈ ನಗು ಐ ಥಿಂಕ್ ಎಲ್ಲೋ ಒಂದ್ ಕಡೆ ನಮ್ಮ ತಂದೆಗೆ ಕ್ರೆಡಿಟ್ ಕೊಡಬೇಕು, ಬಿಕಾಸ್ ಅವ್ರು ಯಾವಾಗ್ಲೂ ನಗ್ನಗ್ತಾ ಇರೋರು. ಸೊ ಅಲ್ಲಿಂದಾನೇ ಬಂದಿರ್ಬೋದೇನೋ ಅಂತ ನನ್ಗನ್ಸುತ್ತೆ. ರೈಟ್. ಸೊ ಒಟ್ಟಾರೆ ನಿಮ್ಮ ಜೀವನ ಎಷ್ಟು ತೃಪ್ತಿಯನ್ನ ಕೊಟ್ಟಿದೆ ಅಮ್ಮ? ಜೀವನ ಅಂದ್ರೆ ತೃಪ್ತಿ ಅತೃಪ್ತಿ ಎರಡೂ ಇದೆ. ಯಾಕೆ ಅಂದ್ರೆ ತೃಪ್ತಿ ಯಾಕೆ ಅಂದ್ರೆ ಬಹಳ ಸಂತೋಷ ಇದೆ, ಬಹಳ ಸಂತೋಷ ಇದೆ. ಏನೇ ಮಾಡಲಿ, ಏನೇ ಮಟ್ಲಿ, ಅದರಲ್ಲಿ ಒಂದು ನನ್ನನ್ನು ನಾನು ತೊಡಗಿಸ್ಕೊಂಡು, ನನ್ನನ್ನು ನಾನು ಸಮರ್ಪಿಸ್ಕೊಂಡು ನಾನು ಅದರಲ್ಲಿ ಆ ಕೆಲಸವನ್ನು ಮಾಡ್ತೀನಿ. ಅತೃಪ್ತಿ ಅಂತಂದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ ಅಂತ ಅನ್ಸುತ್ತೆ ಒಂದೊಂದ್ಸಲ. ಅದರ್ವೈಸ್ ಬಹಳ ಒಂದು ಕಂಟೆಂಟೆಡ್ ಲೈಫ್ ಆಶು. ಪರಮಾತ್ಮ ಇವಾಗ ನೀನು ಕರ್ಕೋತೀನಿ ಅಂದ್ರು ಸಹ ಒಂದೇ ಕೇಳೋದು ಅವನನ್ನ, ಈ ಸ್ಮೈಲ್ ಹಿಂಗೆ ಇಟ್ಟಿರ್ಬೇಕು, ಮಲಗಿದ್ರು ಸ್ಮೈಲ್ ಜೊತೆಲೆ ಮಲಗಿರ್ಬೇಕು ನಾನು ಅಂತ ಆ ಆಸೆಯಿಂದ ಬಹಳ ಚಿಕ್ಕ ವಯಸ್ಸಿಂದ ಯಾವಾಗ್ಲೂ ಹೇಳ್ತಿದ್ದೆ ನಮ್ಗೆ. ಯಾಕಂದ್ರೆ ಎಲ್ಲಾ ಕೊಟ್ಟಿದ್ದಾನೆ, ಎಲ್ಲಾ ಪ್ರತಿಯೊಂದು ನಾನು ಏನ್ ಮಾಡಕ್ ಸಾಧ್ಯ ಇದೆಯೋ ಅದನ್ನ ಪ್ರತಿಯೊಂದು ಮಾಡಿಸಿದ್ದಾನೆ. ಒಂದೊಂದ್ಸಲ ಅನ್ಸುತ್ತೆ ಇದನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ವಾ ಅಂತ ಅನ್ಸುತ್ತೆ. ಅದ್ ಸಹಜ ಗುಣ ಅಲ್ವಾ ಅಮ್ಮ ಮನುಷ್ಯನ್ಗೆ? ಅದ್ ಸಹಜ ಗುಣ, ಅದು ಟೆಂಡೆನ್ಸಿ ಆಫ್ ಹ್ಯೂಮನ್ ಬೀಯಿಂಗ್ ಅಂತಾರಲ್ಲ. Absolutely. So very happy about life. More than satisfied ಗಿಂತ ಬಹಳ ತೃಪ್ತಿ ಇದೆ ಅಮ್ಮ, ಬಹಳ ಸಂತೋಷ ಇದೆ ಜೀವನದ ಬಗ್ಗೆ. ಬೇಕಾದಷ್ಟು ನೋವುಗಳಿದೆ, ಬೇಕಾದಷ್ಟು ತೊಂದರೆಗಳು ಬಂತು, ಬಟ್ ಯಾವುದನ್ನು ಹಿಡಿದಿಡ್ಲಿಲ್ಲ ನನ್ನನ್ನು. ಎಸ್, ಯಾವ್ದಕ್ಕೂ ಜಗ್ಬಾರ್ದು, ಕುಗ್ಬಾರ್ದು, ಹಿಗ್ಬಾರ್ದು, ಸಮತೋಲನೆಯಿಂದ ಜೀವನ, ಜೀವನನ ಅದು ಬಂದ ಹಾಗೇನೆ ಸ್ವೀಕರಿಸ್ಬೇಕು ಅನ್ನೋದಕ್ಕೆ ನೀವು ಎಷ್ಟು ಚೆನ್ನಾಗೆ ಹೇಳಿದ್ರಿ ಅಮ್ಮ. ಸೊ ನಾನಂತೂ ಎಲ್ಲಾ ಕಾನ್ಸೆಪ್ಟ್ಸ್ ಕವರ್ ಮಾಡಿದೀನಿ ಅನ್ಕೋತೀನಿ. ಸೊ ಎಲ್ಲ ಸಾಧಕರಿಗೂ ಕೊನೆಯದಾಗಿ ಎಲ್ಲರಿಗೂ ಒಂದ್ ಪ್ರಶ್ನೆ ಕೇಳ್ತೀನಿ ಅಮ್ಮ. ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗನ್ನಿಸ್ತು ಅಂತ? ವೈಯಕ್ತಿಕವಾಗಿ ಬಹಳ ಸಂತೋಷವಾಯ್ತು ಆಶು. ಮನದಾಳದ ಮಾತುಗಳನ್ನ ಹಂಚ್ಕೊಳ್ಳಕ್ಕೆ ಬಹಳ ಸೊಗಸಾಗಿ ಕ್ವೆಶನ್ಸ್ ಕೇಳಿದ್ರಿ. ಟು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ನಾನು ಆನ್ಸರ್ ಮಾಡಿದ್ದೀನಮ್ಮ. ತಪ್ಪು ಸರಿ ನನಗ್ ಗೊತ್ತಿಲ್ಲ, ತಪ್ಪೆಲ್ಲಿರುತ್ತಮ್ಮ ನೀವ್ ಹೇಳಿದ್ರೆ, ಬಟ್ ಟು ದ ಬೆಸ್ಟ್ ಆಫ್ ಮೈ ಎಬಿಲಿಟಿ ನಾನು ಆನ್ಸರ್ ಮಾಡಿದ್ದೀನಿ. ಬಹಳಷ್ಟು ಕ್ವೆಶನ್ಸು ಯುನೋ ನನ್ನ ಚಿಕ್ಕ ವಯಸ್ಸಿರ್ಬೋದು, ನನ್ನ ತಂದೆ ವಿಚಾರ ಇರ್ಬೋದು, ಅಥವಾ ನನ್ನ ಸಂಗೀತದ ಪಯಣ ಇರ್ಬೋದು, ಅಥವಾ IELTS ಟೀಚರ್ ಆಗಿರುವಾಗ ನಾನು ಹೇಗಿತ್ತು, ಇಟ್ ಟುಕ್ ಮೀ ಬ್ಯಾಕ್ ಇನ್ ಟೈಮ್.
ಇಟ್ ಟುಕ್ ಮಿ ಬ್ಯಾಕ್. ಪ್ರೊಫೈಲ್ ಅಲ್ಲಿ ಅದು ಓಕೆ ಇದೆಲ್ಲ ನಾನು ಮಾಡಿದ್ದೀನಿ ಅನ್ನೋದಿದೆ, ಬಟ್ ಇಟ್ ಟುಕ್ ಮಿ ಬ್ಯಾಕ್ ಇನ್ ಟೈಮ್. ಸೊ ಆ ಮೆಮರೀಸ್ ಅನ್ನ ತಂದ್ಕೊಟ್ರಿ ನನಗೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಯು ಫಾರ್ ದಟ್, ರಿಯಲಿ ಥ್ಯಾಂಕ್ಫುಲ್ ಟು ಯು ಫಾರ್ ದಟ್. ಅಂಡ್ ಒಂದು ವಿದೇಶದಲ್ಲಿ ಜೀವನ ಅಂತ ಅಂದ್ಬಿಟ್ಟು ನೀವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಅಮ್ಮ, ದೊಡ್ಡ ಮಾತಮ್ಮ ಇದು. ಇಲ್ಲ ಇಲ್ಲ, ಖಂಡಿತವಾಗ್ಲು ಆಶು, ಐ ಮೀನ್ ಐ ಆಮ್ ಸೋ ಹ್ಯಾಪಿ. ಆಶು ಅನ್ನೋಷ್ಟು ನಿಮ್ ಜೊತೆ ಒಂದು ಬಾಂಧವ್ಯ ಬೆಳೆದೋಗಿದೆ. ಸೊ ಬಹಳ ಖುಷಿ ಆಗತ್ತೆ ಅಶ್ವಿನಿ, ನೀವು ಮಾಡ್ತಾ ಇರೋ ಕೆಲ್ಸಗಳನ್ನ ನೋಡಿದಾಗ. ಐ ಆಮ್ ಶೋರ್ ಥ್ಯಾಂಕ್ ಯು ಹಸ್ಬೆಂಡ್ ಅಮ್ಮ. ಬಹಳ ಸಪೋರ್ಟಿವ್, ಮಗಾನು ಸಪೋರ್ಟಿವ್ ಇರೋದ್ರಿಂದಾನೇ ನಿಮ್ ಕೈಲಿ ಇವೆಲ್ಲ ಮಾಡಕ್ ಸಾಧ್ಯ ಆಗ್ತಾ ಇರೋದು. ಹೆಚ್ಚು ಹೆಚ್ಚು ಜನ ಬರ್ಲಿ. ನಾನು ಇವ್ರನ್ನ ಮಾಡಿ ಅವ್ರನ್ನ ಮಾಡಿ ಅಂತ ಹೇಳಲ್ಲ. ನನ್ನ ಪ್ರಕಾರ ಪ್ರತಿಯೊಬ್ರು ಒಂದು ಸೆಲೆಬ್ರಿಟಿನೇ ಎಸ್ ಅಮ್ಮ, ಅಲ್ವಾ? ಎಸ್ ಸೊ ಅಮ್ಮ. ಮಾಡಿ ಅವರ ಜೀವನವನ್ನ ತಂದಿಟ್ಟಾಗ ಯಾರಿಗೋ ಎಲ್ಲೋ ಒಂಚೂರು ಸಹಾಯ ಆಗತ್ತೆ. ಸೊ ನನ್ನ ಇಂಟೆನ್ಷನ್ ಹಾಗೆ ಇತ್ತು ನಾನು ಎಸ್ ಪಾಡ್ಕಾಸ್ಟ್ ಅಮ್ಮ, ಮಾಡುವಾಗ. ಯಾರ ಜೀವನ ಯಾರಿಗೆ ಏನ್ ಬದಲಾವಣೆ ಕೊಡುತ್ತೋ ನನಗ್ ಗೊತ್ತಿಲ್ಲ. ನನ್ನ ಗೊತ್ತಿಲ್ಲ. ಕೆಲಸ ನಾನು ಕರೆಕ್ಟ್ ಆಗಿ ಮಾಡೋಣ ಅಂತ ಮಾಡ್ತಾ ಇದ್ದೆ ಅಮ್ಮ. ನೀವೆಲ್ಲ ಯಂಗ್ಸ್ಟರ್ಸು, ಸೊ ಐ ಥಿಂಕ್ you've got a long way to go. ಅಂಡ್ ವಿದೇಶದಲ್ಲಿ ಜೀವನ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಿದೆ, ಗೊತ್ತಿದೆ ನನಗೆ. ಬಿಕಾಸ್ ಸುಮಾರು ಕಸಿನ್ಸು ಎಲ್ಲರೂ ಇದ್ದಾರೆ. ಇಟ್ ಇಸ್ ನಾಟ್ ದಟ್ ಈಸಿ, ಇಟ್ ಇಸ್ ನಾಟ್ ಎಸ್. ದಟ್ ಈಸಿ ಅನ್ನೋದು ಗೊತ್ತಿದೆ. ಸೊ ಅಲ್ಲಿ ನೀವು ಈ ತರ ಮಾಡ್ತಾ ಇರೋ ಒಂದು ಕೆಲಸ ನಂಗೆ ಬಹಳ ಸಂತೋಷ ಅನ್ಸುತ್ತೆ. ಸೊ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಅಂಡ್ ಸದ್ಗುರು ಒಳ್ಳೇದ್ ಮಾಡ್ಲಮ್ಮ. ನನಗೆ ನಿಮ್ ಜೊತೆಲಿನ ಈ ಒಂದು ಪಾಡ್ಕಾಸ್ಟ್ ಅಥವಾ ಸಂದರ್ಶನ ಬಹಳ 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 ಸಂತೋಷ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ. ಏನಂದ್ರೆ ನಾನು ಈ ಸಂದರ್ಶನ ಶುರು ಮಾಡೋದಕ್ಕೆ ಮೂಲ ಕಾರಣ ನನ್ನ ಹಸ್ಬೆಂಡ್. ನೀನು ಏನು ಆಪರ್ಚುನಿಟಿ ಇಲ್ಲದೆ ಇರೋ ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಅನ್ ಆಪರ್ಚುನಿಟಿ ಅಂತ ಒಂದ್ ಮಾತು ಹೇಳಿದ್ರು. ಸೊ ಅದಕ್ಕೆ ಆ ಕ್ರಿಯೇಟ್ ಅನ್ ಆಪರ್ಚುನಿಟಿ ಅನ್ನೋ ಸೆಂಟೆನ್ಸ್ ನ ಹುಡುಕ್ತಾ ಇದ್ದಾಗ ಏನ್ರಲ್ಲಿ ಪೊಟೆನ್ಶಿಯಾಲಿಟಿ ಇದೆ, ಯಾವ್ದ್ರಲ್ಲಿ ನಾನು ಬಲಿಷ್ಠಲ್ಲಿದ್ದೀನಿ ಅಂದಾಗ ಅವರೇ ಹೇಳ್ಬಿಟ್ರು, ಮಾತಿನ ಮಲ್ಲಿ ನೀನು ಅಂತ. ಸೊ ಮಾತು ಚೆನ್ನಾಗ್ ಬರುತ್ತೆ ಅಶು, ನೀವ್ ಕರ್ದಾಗೇನೆ ಅಶು ಅಂತ ನನಗೆ ತುಂಬಾ ಖುಷಿ ಆಗತ್ತೆ. ಸೊ ಹೇಳ್ದಾಗ ಒಂದು ದಿನ ಸಾಧಕರ ಸಂದರ್ಶನ, ಮನೆ ಮನೆ ಸಾಧಕರ ವಿಭಾಗನ ಮಾಡ್ತೀನಿ ಅಂತಂದೆ. ಸೊ ಮಾಡ್ತೀನಿ ಅನ್ನೋದು ಹೇಳೋದ್ ದೊಡ್ಡದಲ್ಲ, ಕಂಪ್ಲೀಟ್ ಆಗಿ ಮಾಡ್ತಾ ಹೋಗೋದು, ಕಂಟಿನ್ಯೂ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹೇಳೋದ್ಕಿಂತ ಮಾಡ್ ತೋರ್ಸು ನೀನು ಅಂತಂದ್ರು ನನ್ನ ಹಸ್ಬೆಂಡ್. ಸೊ ಅದಕ್ಕೆ ಏನ್ ಮಾಡ್ದೆ ಅಂತಂದ್ರೆ ಸಾಧಕರನ್ನ ಹುಡುಕ್ತಾ ಹೋದೆ. ತುಂಬಾ ಜನ ಸಾಥ್ ಕೊಟ್ರು. ಅಂಡ್ ನನ್ನ ಉದ್ದೇಶ ಇಷ್ಟೇ ಇದ್ದಿದ್ದು, ಮನೆಯಲ್ಲಿ ತಾಯಿನೂ ಕೂಡ ಸಾಧಕಳೆ, ತಂದೆನೂ ಕೂಡ ಸಾಧಕರೆ. ಎಷ್ಟೋ ಜನರ ಸಾಧನೆ ಹೊರಹೊಮ್ಮತ್ತೆ, ಎಷ್ಟೋ ಜನ ಸಾಧನೆ ಗೌಪ್ಯವಾಗಿದ್ಬಿಡತ್ತೆ, ಗುಪ್ತಗಾಮಿನಿಯಾಗಿರತ್ತೆ. ಸೊ ಅಂತ ಸಾಧಕರನ್ನ ವಿದೇಶದಲ್ಲಿ ನಮ್ಮ ಕನ್ನಡಿಗರನ್ನ ಕಲೆ ಹಾಕುವಂತ ಒಂದು ಸಣ್ಣ ಪ್ರಯತ್ನ ನಾನ್ ಮಾಡಿದೀನಿ. ನಾನ್ ಮಾಡಿದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಪ್ರಯತ್ನ ಇದು, ಸಣ್ಣ ಪ್ರಯತ್ನ ಅಲ್ಲಮ್ಮ, ದೊಡ್ಡ ಪ್ರಯತ್ನ ಇದು. ಆಕ್ಚುಲಿ ನೀವ್ ಹೇಳ್ದಾಗೆ ಹಸ್ಬೆಂಡ್ ಸಾಥ್ ಇದ್ದಿದ್ರಿಂದ ನಿಮ್ಗೆ ಇಷ್ಟೆಲ್ಲ ಮಾಡಕ್ ಸಾಧ್ಯ. ಇಲ್ಲ ಅದೇ ಅಂದ್ರೆ ತರ ಆಗ್ತಿದೆ. ನನ್ನ ಜೀವನದಲ್ಲಿ ನನ್ನ ಹಸ್ಬೆಂಡ್ ನನ್ನ ಸ್ಟ್ರೆಂಗ್ತ್, ಎಸ್ ಅಮ್ಮ, ನನ್ನ ಇದು strength ಟೀಮ್ ಅಮ್ಮ. ವರ್ಕ್ ಅಂತ ಹೇಳ್ಬೋದು. Very ಬಟ್ ನನಗೆ ಒಂದು ಮನಸ್ಸಿಗೆ ತುಂಬಾನೇ ಮುಟ್ಟೋದಂದ್ರೆ ಒಂದು ಮೆಸೇಜ್ ಅವೇ ನೀವು ನನ್ಗೆ ಎಷ್ಟು ಸ್ಪಂದಿಸಿದ್ರಿ. ಬಾ ಅಶು, ನಾನ್ ನಿಮ್ಗೆ ಡಾರ್ಲಿಂಗ್ ಅಂತಾನೆ ಕರಿತೀನಿ, ಯಾಕಂದ್ರೆ ನನ್ಗೆ ತುಂಬಾನೇ ಹಚ್ಕೊಂಡಿದೀನಿ. ನಾನು ನನ್ನ very ಅಮ್ಮನಿಗೆ true, ಹಚ್ಕೊಂಡ್ ಹಾಗೆ ನಿಮ್ಮನ್ನ very ಹಚ್ಕೊಂಡಿದೀನಿ. true, very ಎಷ್ಟು ಮೆಸೇಜ್ಗಳನ್ನ ಮಾಡಿದೀನಿ. ಮೊದಲನೇ ಒಂದ್ ಸ್ವಲ್ಪ ಮೆಸೇಜ್ ಮಾಡಕ್ ಆಗ್ಲಿಲ್ಲ ಕಾರಣಾಂತರದಿಂದ. ಸೊ ಆದ್ರೂ ಕೂಡ ಇದೇ ಒಂದು ಬಾಂಧವ್ಯತೆ ಕೊನೆವರೆಗೂ ಉಳಿಸ್ಕೋತೀನಿ, ನಂಬಿಕೆನ ಇಟ್ಕೋತೀನಿ. ಅಂಡ್ ಅಮ್ಮ, ನೀವು ಅದೇ ತರ ಲವ್ ಅಂಡ್ ಅಫೆಕ್ಷನ್ ಕೊಟ್ಟಿದ್ದೀರಾ. ನನ್ಗೆ ತುಂಬಾನೇ ಖುಷಿ ಆಗತ್ತೆ. ಅಂಡ್ ಮೋರೋವರ್ ನಿಮ್ ಜರ್ನಿನ ನಾನು ಅನುಭವಿಸ್ಬೇಕು ಅಂಡ್ ವ್ಯೂವರ್ಸ್ಗೆ ಎಲ್ಲರಿಗೂ ಕಮ್ಯುನಿಕೇಟ್ ಮಾಡಿಸ್ಬೇಕು ಅನ್ನೋದೊಂದು ಮಹದಾಸೆ ಇತ್ತು. ಅಂಡ್ ಸೆಲೆಬ್ರಿಟೀಸ್ ಆಗಿದ್ರು ಕೂಡ ಒಂದು ಸೌಜನ್ಯತೆ ಅಂದ್ರೆ ನಿಮ್ಮಿಂದ ನೋಡಿ ಕಲ್ತ್ಕೋಬೇಕು. ಸೊ ನೀವು ಸ್ಪಂದಿಸಿದೋ ರೀತಿ, ಯಾವ ಸೆಲೆಬ್ರಿಟಿನೂ ಅಲ್ಲಮ್ಮ, ನಾನೊಂದು ಮಾಮೂಲಿ ಒಂದು ಹ್ಯೂಮನ್. ಅದು ಹ್ಯೂಮನ್ ಬೀಯಿಂಗ್ ನ ಸರಿಯಾಗಿ ಆ ಹ್ಯೂಮನ್ ಪಾರ್ಟ್ ಉಳಿಸ್ಕೊಂಡಿದ್ರೆ ಸಾಕು ನಾವು. ಇಲ್ಲಮ್ಮ, ನೀವು ಅದನ್ನ ನಿಮ್ಮ ಪರ್ಸೆಪ್ಷನ್ ಅಲ್ಲಿ ರಿಯಲ್ ಹೇಳ್ತೀರಿ. ಬಟ್ ನಮ್ಗಂತೂನು ನೀವು ಎಷ್ಟು ಮಾದರಿ ಆಗಿದ್ದೀರಾ ಅಂತಂದ್ರೆ, ನಿಮ್ಮ ಒಂದು ಅನುಭವದ ಮಾತುಗಳಾಗಿರಬಹುದು ಅಥವಾ ನೀವು ಹೇಳುವಂತ ವಿಧಾನವಾಗಿರಬಹುದು, ನಮ್ ಜೊತೆ ಹಂಚ್ಕೊಂಡಿರುವಂತ ಮಾಹಿತಿಗಳಾಗಿರಬಹುದು, ಈ ವಿಡಿಯೋನ ನೋಡೋರಗಂತೂ ಬಂಪರ್. ಲೈಫ್ ಅನ್ನ ಎಷ್ಟು ರೀತಿನಲ್ಲಿ ಪಾಸಿಟಿವ್ ವೇಲಿ ಸಕಾರಾತ್ಮಕವಾಗಿ ತಗೋಬಹುದು ಅನ್ನೋದಕ್ಕೆ ನಿದರ್ಶನ ನೀವಾಗಿದ್ದೀರಾ. ನಿಮ್ ಜೊತೆ ಮಾತಾಡಂತೂ ತುಂಬಾನೇ ಖುಷಿ ಆಯ್ತು. ನಾನು ಎಲ್ಲನೂ ಕವರ್ ಮಾಡಿದೀನಿ ಅಂತ ನನಗೆ ತೃಪ್ತಿ ಇದೆ. ಯಾಕಂತಂದ್ರೆ ಒಂದು ನಿಮ್ಮ ಜೀವನದ ಒಂದು ಮೆಲುಕನ್ನ ಹಾಕಿರೋ ಒಂದು ಪ್ರಯತ್ನ.
ಬೇರೆ ಪಾಡ್ಕಾಸ್ಟರ್ಸ್ ಮಾಡಿದ್ದಾರೆ, ನೋಡಿದೀನಿ ವಿಡಿಯೋಸ್ನ, ನಾನು ನೋಡಿದೀನಿ. ಅಫ್ಕೋರ್ಸ್ ವಿಡಿಯೋಸ್ ನೋಡ್ದಲೆ ನಾನು ನಿಮ್ಮನ್ನ ಮಾತನಾಡ್ಸ್ಲಿಕ್ಕೆ ಏಕ್ದಮ್ ಶುರು ಮಾಡ್ಲಿಲ್ಲ. ಸೊ ನೋಡಿದಾಗ ಇವರೆಲ್ಲ ಇಷ್ಟು ಕವರ್ ಮಾಡಿದ್ದಾರೆ, ನಾನ್ ಏನ್ ವಿಭಿನ್ನವಾಗಿ ಕವರ್ ಮಾಡಬಹುದು ಅನ್ನೋದು ಒಂದು ಆಲೋಚನೆ ಇತ್ತು ನನ್ಗೆ. ಸೊ ಎಲ್ಲಾನು ಹೇಳಬೇಕು, ಅಮ್ಮನಿಂದ ಏನೇನ್ ಆಗಿದೆ, ಆ ಒಂದು ಕಾಂಟ್ರಿಬ್ಯೂಷನ್, ಆ ಒಂದು ಕೊಡುಗೆ ಏನಿದೆ ಎಲ್ಲಾನು ಕೂಡ ಜಗತ್ತಿಗೆ ಗೊತ್ತಾಗ್ಬೇಕು, ಯಾವ್ದು ಮಿಸ್ ಆಗ್ಬಾರ್ದು, ಮತ್ತೆ ಸಿಮಿಲಾರಿಟಿ ಇರಬಾರ್ದು, ಕಾಮನ್ ಇದೇ ವಿಡಿಯೋ ತಾನೇ ಅನ್ನೋ ರೀತಿನಲ್ಲಿ ಇರಬಾರ್ದು ಅನ್ನೋದು ಒಂದು ಉದ್ದೇಶ ಇತ್ತು. ಎಷ್ಟು ಮಟ್ಟಿಗೆ ನಾನು ಕೆಲಸ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಇಲ್ಲ. ತೃಪ್ತಿ ಅಂತೂ ಕೊಟ್ಟಿದೆ. ಥ್ಯಾಂಕ್ ಯು. ಆಕ್ಚುಲಿ ನಾನು ಅಫ್ಕೋರ್ಸ್ ನಾನು ನಿಮ್ ಮೊದಲೇ ಹೇಳ್ದೆ, ನನಗೆ ಒಂಥರ ಪಾರ್ಷಿಯಲ್ ಡಿಮೆನ್ಷಿಯಾ ತರ ಅವಾಗವಾಗ ನೆನಪಿನ ಶಕ್ತಿ ಹೊಟ್ಟೋಗ್ತಿರುತ್ತೆ. ನಾನು ಮಾಡೋವರೆಗೂ ಆ ಕೆಲಸನ ಮನಸ್ತೃಪ್ತಿಯಾಗಿ ಆ ಮೊಮೆಂಟಲ್ಲಿ ಇದ್ದು ಮಾಡ್ತೀನಮ್ಮ ನಾನು. ಸೊ ನೀವು ಐ ಮೀನ್ ಯು ರಿಯಲಿ ಗಿವನ್ ಮಿ ಅ ಲಾಟ್ ಆಫ್ ಜಾಯ್ ಇನ್ ಆಸ್ಕಿಂಗ್ ಅ ಲಾಟ್ ಆಫ್ ಕ್ವೆಶ್ಚನ್ಸ್ ಅಂಡ್ ಬಹಳ ಸಂತೋಷ ಆಗಿದೆ ಆಶು, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ಥ್ಯಾಂಕ್ ಯು ಅಂಡ್ ಅ ವೆರಿ ಬಿಗ್ ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ, ನಮಗೊಂದು ಅವಕಾಶ ಕೊಟ್ರಿ, ಆಪರ್ಚುನಿಟಿ ಕೊಟ್ರಿ. ಆಮೇಲೆ ಈಗ ರಾತ್ರಿ ತುಂಬಾ ವೇಳೆ ಆಗಿದೆ, ನನ್ಗೋಸ್ಕರ ನೀವು ನಿಮ್ಮ ನಿದ್ರಾ ಸಮಯವನ್ನ ತ್ಯಾಗ ಮಾಡ್ಕೊಂಡು ನನಗೋಸ್ಕರ ಎದ್ದಿದ್ದು, ನನಗೇನೋ ಹಗ್ಲು, ನಿಮಗೆ ರಾತ್ರಿ. ಪಾಪ ಒಳ್ಳೆ ಸಮಯನ ಕೊಟ್ಟು ನನ್ಗೆ ಎಲ್ಲಾ ತರದಲ್ಲೂ ಅನುಕೂಲ ಮಾಡ್ಕೊಡುವಂತ ಮುಗ್ಧ ಮನಸ್ಸಿನ ಮಗುವಿನಂತಹ ಮನಸ್ಸಿರುವಂತವ್ರು ನೀವು. ಸೊ ನಿಮಗೆ ಆ ಭಗವಂತ ಎಲ್ಲಾ ತರದ ಆಯುಸ್ಸು, ಆರೋಗ್ಯ, ಎಲ್ಲಾ ತರದ ಶ್ರೇಯೋಭಿವೃದ್ಧಿಯನ್ನ ಕೊಡ್ಲಿ. ಆ ಭಗವಂತ ಸದಾ ನಿಮ್ಮನ್ನ ಕಾಪಾಡ್ಲಿ. ಹೀಗೆ ಹಸನ್ಮುಖರಾಗಿ ಯಂಗ್ಸ್ಟರ್ಸ್ಗೆ ನಗು ಅನ್ನೋ ಟಾನಿಕ್ ನ ನಾಗಮಣಿ ಅಮ್ಮನಿಂದ ಹಂಚ್ತಾ ಹೋಗಿ ಅಂತ ಹೇಳ್ತಾ ನಮ್ಮ ಈ ಸಂದರ್ಶನ ಮುಗಿಸೋ ಸಮಯ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್ ಎಂಡಿವರ್ಸ್ ಅಮ್ಮ. Thank you so much, Ashu. I wish you a lot of luck, loads and loads of luck. ಸದ್ಗುರು ಒಳ್ಳೇದ್ ಮಾಡ್ಲಿ, ಒಳ್ಳೆ ಹಾದಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ವಿದೇಶದಲ್ಲಿದ್ರೂ ಸಹ ನಿಮ್ಮಲ್ಲಿರೋ ಹ್ಯುಮಿಲಿಟಿ, ನಿಮ್ಮಲ್ಲಿರೋ ಪ್ರೀತಿ, ವಿಶ್ವಾಸ, ಮಾತು ನಾವು ಹೆಣ್ಮಕ್ಳು ಆಡ್ತೀವಿ, ಚೆನ್ನಾಗೇ ಮಾತಾಡ್ತೀವಿ, ಮಾತನ್ನ ಆಸ್ತಿ ಮಾಡ್ಕೊಂಡಿದ್ದೀರಾ ಅಲ್ವಾ, ದಾಟ್ ಇಸ್ ಯುವರ್ USP. ಕೀಪ್ ಅಪ್ ದ ಗುಡ್ ವರ್ಕ್ ಅಂಡ್ ಸ್ಟೇ ಬ್ಲೆಸ್ಡ್ ಮೈ ಡಿಯರ್, ಸ್ಟೇ ಎನಿ ಬ್ಲೆಸ್ಡ್. ಕರೆಕ್ಷನ್ಸ್ ನಮ್ ಕಡೆಯಿಂದ ಏನಾದ್ರು ಕರೆಕ್ಷನ್ಸ್ ಇದ್ರೆ ಹೇಳಿ ಮಾ, ವಿ ವಿಲ್ ಡೆಫಿನೆಟ್ಲಿ. ಅಲ್ಲಿವರೆಗೂ ಹೋಗ್ಲೇಬೇಡಿ ಆಜು. ಯಾವ ಕರೆಕ್ಟ್ ಜೀವನದಲ್ಲಿ ಯಾವ್ದು ಕರೆಕ್ಟು ಇಲ್ಲ, ಯಾವ್ದು ತಪ್ಪು ಇಲ್ಲ. ಇಟ್ ಇಸ್ ವೆರಿ ರಿಲೇಟಿವ್. ಎವ್ರಿಥಿಂಗ್ ವಾಸ್ ಬ್ಯೂಟಿಫುಲ್. ಸ್ಟೇ ದಿಸ್ ವೇ ಅಷ್ಟೇ. ಹೀಗೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಏನ್ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಜಸ್ಟ್ ಒಂದು ಹಾರ್ಟ್ ಸಿಂಬಲ್ ಕೊಡ್ಬೋದು, ಲವ್ ಯು ಅಂತ. ಸೊ ಲಾಟ್ಸ್ ಆಫ್ ಲವ್, ನನ್ನ ಫೇವ್ರೆಟ್ ಡಾರ್ಲಿಂಗ್ ಅಮ್ಮ ಅಂಡ್ ಮೈ ಬಿಲವ್ಡ್ ಲೇಡಿ ಇನ್ ಮೈ ಲೈಫ್. ಹೀಗೆ ಟಚ್ ಅಲ್ಲಿ ಇರ್ತೀನಿ ನಾನು ಖಂಡಿತ. ಅಂಡ್ ಇಂಡಿಯಾ ವಿಸಿಟ್ ಮಾಡಿದಾಗಂತೂ ನಿಮ್ಮನ್ನ ಒಂದು ಅಪ್ಪಿಗೆ ಮಾಡ್ಲಿಕ್ಕೆ ಅದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಪ್ಪಿಗೆ ಖಂಡಿತ ಇರತ್ತೆ. ಅಂಡ್ ಐ ಆಮ್ ಈಗರ್ಲಿ ವೇಟಿಂಗ್ ಟು ಮೀಟ್ ಯು and have a good night. Thank you so much. Sleep well. Thank you so much for your time and patience, Amma. Thank you so much, my dear. Thank you. Signing off. Love you. Love you too, baby. Take care, Ma. Bye. Bye.